ನಮಸ್ತೆ ನಮಸ್ಕಾರ ಸರ್. ಸರ್. ನಮಸ್ಕಾರ ಅಣ್ಣಯ್ಯ. ಬನ್ನಿ ಸರ್. ಬನ್ನಿ ಸರ್. ಈ ಸ್ಕೂಲ್ನ ಓಪನ್ ಮಾಡೋದಕ್ಕೆ ತುಂಬಾ ಸರ್ ಯಾಕೆ ಸರ್ ಇಲ್ಲೇ ನಿಂತ್ಕೊಂಡಿದ್ದೀರಾ? ಈ ಸ್ಕೂಲು ಯಾವ ತರ ಇತ್ತು ಷಣ್ಮುಗ? ಸರ್ ಯಾಕೆ ಸರ್ ಫೀಲ್ ಮಾಡ್ತಾ ಇದ್ದೀರಾ? ಇನ್ನೊಂದು 2 ದಿನದಲ್ಲಿ ಸ್ಕೂಲು ಪ್ರಾರಂಭ ಆಗುತ್ತೆ. ಇನ್ಮೇಲೆ ಮಕ್ಕಳೆಲ್ಲ ಸ್ಕೂಲಿಗೆ ಬರ್ತಾರೆ. ಅದಾದ್ಮೇಲೆ ಸ್ಕೂಲು ಕಳಕಳ ಅಂತ ಆಡ್ತಾ ಇರುತ್ತೆ. ಬನ್ನಿ ಸರ್. ಇವತ್ತು ನಮ್ಮ ಸ್ಕೂಲಿನ ಮೊದಲನೇ ದಿನ. ನಿಮ್ಮೆಲ್ಲರನ್ನೂ ಭೇಟಿ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಇಲ್ಲಿ +1 ಓದೋದಕ್ಕೆ ಬಂದಿರೋ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬೇರೆ ಸ್ಕೂಲಲ್ಲಿ ಓದಿ ಇಲ್ಲಿಗೆ ಬಂದಿದ್ದೀರಾ. ಬೇರೆ ಸ್ಕೂಲಲ್ಲಿ ಓದಿ ಬಂದಿರೋದ್ರಿಂದ ನಿಮ್ಮೆಲ್ಲರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ, ಬೇರೆ ಬೇರೆ ಥರ ಇರುತ್ತೆ. ಯಾವುದೇ ಬೇರೆ ಬೇರೆ ರೀತಿ ಇದ್ರೂ ಕೂಡ ಈ ಸ್ಕೂಲಲ್ಲಿ ಓದೋದಕ್ಕೆ ಬಂದಿರೋ ಕಾರಣ ನಿಮ್ಮ ಮನಸ್ಸುಗಳು ಒಂದಾಗಿರಬೇಕು, ಒಟ್ಟಾಗಿ ಓದಬೇಕು, ಆ ರೀತಿ ಇರಿ ಅಂತ ಎಲ್ಲ ಸ್ಕೂಲಲ್ಲೂ ಹೇಳ್ತಾರೆ. ನೀವೆಲ್ಲರೂ ಟೀಚರ್ಸ್ ಪ್ರಕಾರ ನಡ್ಕೋಬೇಕು, ಅವರು ಹೇಳೋದನ್ನ ಕೇಳಬೇಕು ಅಂತ. ಎಲ್ಲರೂ ಚೆನ್ನಾಗಿ ಓದಿ ಹೊರಗಡೆ ಹೋಗಿ ನಾನು ಈ ಸ್ಕೂಲಲ್ಲೇ ಓದಿದೆ ಅಂತ ಹೇಳೋದು ನಿಮ್ಮಿಂದ ಈ ಸ್ಕೂಲ್ಗೂ, ಈ ಸ್ಕೂಲಿಂದ ನಿಮಗೂ ಒಳ್ಳೆ ಹೆಸರು ಬರುತ್ತೆ. ನೀವೆಲ್ಲರೂ ಚೆನ್ನಾಗಿ ಓದ್ತೀರಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮಗೂ ಕೂಡ ಇರಬೇಕು. ಆಲ್ ದ ಬೆಸ್ಟ್. ಅಯ್ಯೋ ಕೈ ಬಿಡು, ಯಾರಾದ್ರೂ ನೋಡ್ಬಿಡ್ತಾರೆ. ಬಿಡು. ನನ್ ಮೇಲೆ ಕೋಪ ಇದೆಯಾ? ಕೋಪನೂ ಇಲ್ಲ, ಏನೂ ಇಲ್ಲ. ನಾನು ಹೋಗ್ತೀನಿ. ಹೋಗ್ಬೇಡ ರೇಖಾ, ನನ್ನ ಹತ್ರ ಮಾತಾಡ್ಬಿಟ್ಟು ಹೋಗು. ಇದು ಸ್ಕೂಲು, ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಮ್ಯಾಚ್ ಅಂತೂ ಸೂಪರ್ ಆಗಿತ್ತು. ಅವ್ನು ಬಾಲ್ ಹಾಕ್ದ ನೋಡು. ಇಲ್ಲೇನ್ ಮಾಡ್ತಾ ಇದೀಯಾ? ಏನು ಹಾಗೆ ನೋಡ್ತಾ ಇದೀಯಾ? ನನ್ನ ಮುಖಾನೇ ಹೀಗೆ ಸರ್. ಕ್ಲಾಸ್ ಟೈಮಲ್ಲಿ ಕ್ಲಾಸಲ್ಲಿ ಇಲ್ದೆ ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಸರ್ ಇನ್ನೂ ಬಂದಿಲ್ಲ ಸರ್. ಸಾರ್ ಬಂದಿಲ್ಲ ಅಂತ ನೀನು ಇಲ್ಲಿ ಬಂದು ನಿಂತ್ಕೋಬೇಕಾ? ಒಳಕೋಗು. ಷಣ್ಮುಗ ಸರ್ ಕ್ಲಾಸ್ ಟೈಮಲ್ಲಿ ಮಕ್ಕಳು ಎಲ್ಲೋ ಆಚೆ ಹೋಗ್ದೋರಾಗ ನೋಡ್ಕೋ. ಹಾಗೆ ಹೊರಗಡೆ ಅವರು ಇಲ್ಲಿಗೆ ಬರ್ದೇ ಇರೋ ಹಾಗೂ ನೋಡ್ಕೋ. ಸನ್ಮಾನ ಬರೋ ತರ ಯಾರಾದ್ರೂ ಒಳಗಡೆ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡು. ಸರಿ ಸರ್. ಆಮೇಲೆ ಅಸೆಂಬ್ಲಿ ಬೆಲ್ ಆದ್ಮೇಲೆ ವಾಚ್ಮನ್ಗೆ ಹೇಳಿ ಗೇಟ್ ಅನ್ನ ಕ್ಲೋಸ್ ಮಾಡ್ಸು. ಸರಿ. ಅರ್ಥ ಆಯ್ತಾ? ಅದೇ ರೀತಿ ಸ್ಕೂಲ್ ಮುಗಿದ ಮೇಲೆ ಸ್ಕೂಲ್ ಒಳಗಡೆ ಯಾರು ಇರಬಾರ್ದು. ಎಲ್ಲಾ ರೂಮ್ಗಳು ಬೀಗನೂ ಹಾಕು. ಬೀಗ ಹಾಕೋದಕ್ ಮುಂಚೆ ಒಳಗಡೆ ಯಾರಾದ್ರೂ ಇದ್ದಾರ ಅಂತ ಒಂದ್ಸಲಿ ಚೆಕ್ ಮಾಡು. ನನಗೆ ಡಿಸಿಪ್ಲಿನೇ ಮುಖ್ಯ ಷಣ್ಮುಖ. ಸ್ಕೂಲ್ ಅಂತ ನೋಡ್ದಿರಾ ಬೆಳಗ್ಗೆ ಕೈ ಹಿಡ್ದು ಹೇಳಿತಾ ಇದ್ಯಾ? 1 ವಾರ ಆಯ್ತು ಕಣೆ ನಿನ್ನ ನೋಡಿ. ನೋಡೋದು ಇಲ್ಲ, ಮಾತು ಆಡಲ್ಲ ಅಂತ್ಯಾ. ಹಂಗಂತ ಯಾವ ಜಾಗ ಅಂತ ನೋಡ್ದಿರಾ ಏನ್ ಬೇಕಾದ್ರೂ ಮಾಡ್ತೀಯಾ? ನನಗ್ ನೀನ್ ಬೇಕು ರೇಖಾ, ಅದಕ್ಕೋಸ್ಕರ ನಾ ಏನ್ ಬೇಕು. ಹಂಗಂತಲ್ಲ ಗೌತಮ್, ನನ್ ಮುಂದ್ ಸ್ಫೂರ್ತಿ ನೀನೇ ಇದೆಯಾ. ಸ್ವಲ್ಪ ಸಂದರ್ಭ ಅರ್ಥ ಮಾಡ್ಕೋ. ಏನಂತ ಸಂದರ್ಭ? 2 ವರ್ಷ ನಿನ್ ಹಿಂದೆ ಸುತ್ತದ ಮೇಲೆ ಒಪ್ಕೊಂಡಿದ್ದಾನೆ. ಇವಾಗೇನು, ನಾನು ಎಲ್ಲೂ ಹೋಗ್ಬಿಡೋದಿಲ್ಲ. ಸ್ವಲ್ಪ ದಿನ ಸುಮ್ನೆ ಇರು, ಆಮೇಲೆ ನೋಡ್ಕೊಳ್ಳೋಣ. ರೇಖಾ, ಏನ್ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ಯಾ? ನಿಮ್ಮಿಬ್ಬರನ್ನೇ ಕೇಳ್ತಾ ಇರೋದು ಆಮೇಲೆ ನೋಡೋಣ ಅಂತ ಏನು ಹೇಳ್ತಾ ಇರೋದು? ಯೂಸ್ಲೆಸ್ ಚಿಲ್ಡ್ರನ್. ನಿಮ್ಮ ಅಪ್ಪ ಅಮ್ಮ ನೀವಿಬ್ರು ಚೆನ್ನಾಗಿ ಓದ್ಲಿ ಅಂತ ಕಷ್ಟಪಟ್ಟು ಇಲ್ಲಿ ಕಳ್ಸಿದ್ರೆ ಇಲ್ಲಿ ಬಂದು ಓದೋದನ್ನ ಬಿಟ್ಟು ನೀವಿಬ್ರು ಪ್ರೀತಿ ಮಾಡ್ತಾ ಇದ್ದೀರಾ. ನೀವಿಬ್ರು ಬಂದು ನನ್ನನ್ನು ನೋಡಿ, ಇಬ್ರು ಬಂದು ನನ್ನನ್ನು ಮೀಟ್ ಮಾಡಿ. ಅರ್ಥ ಆಯ್ತಾ? ಓಕೆ ಸರ್. ಸಿಟ್ ಡೌನ್. ಏನ್ ನಿನ್ನ ಹೆಸರು? ಗೌತಮ್ ಸರ್. ಅಪ್ಪ ಏನ್ ಮಾಡ್ತಾರೆ? ಬಿಲ್ಡರ್ ಸರ್. ಬಿಲ್ಡರ್. ನಿನ್ನ ಹೆಸರು? ರೇಖಾ ಸರ್. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ತೀರ್ಕೊಂಡಿದ್ದಾರೆ ಸರ್. ಐ ಆಮ್ ಸಾರಿ. ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಇಡ್ಲಿ ಅಂಗಡಿ ಇಟ್ಟಿದ್ದಾರೆ ಸರ್. ಇಡ್ಲಿ ಹೋಟೆಲ್ ಇಟ್ಕೊಂಡಿದ್ದಾರೆ.
ಇಷ್ಟು ಕಷ್ಟಪಟ್ಟು ನಿಮ್ಮನ್ನ ಓದ್ಸಕ್ಕೋಸ್ಕರ ಸ್ಕೂಲಿಗೆ ಕಳ್ಸರ್ ನೀವು ಓದೋದನ್ನ ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಮಾಡ್ತಾ ಇದ್ದೀರಾ. ನಿಮ್ಮ ಥರನೇ ಇಬ್ರು ನಮ್ಮ ಸ್ಕೂಲಲ್ಲಿ ಮುಂಚೆ ಓದ್ತಾ ಇದ್ರು. ಅವರಿಬ್ರು ಬರೆದಿರೋ ಡೈರಿನೇ ಇದು. ಇದನ್ನ ತೆಗೆದು ಓದಿ. ಮಚ್ಚಾ, ಇದೇ ಕಣ ಲಾಸ್ಟ್ ಬಾಲು. ನಿನ್ 6 ಹೊಡೆದ್ರೆ ಗೆಲ್ಲೋದು. ಹೇಗಾದ್ರೂ ಮಾಡಿ 6 ಹೊಡಿಯೋ ಮಚ್ಚಾ. ಸೂಪರ್, ಕೀಪ್ ಇಟ್ ಅಪ್. ಥ್ಯಾಂಕ್ಸ್. ಮತ್ತೆ ಇದ್ಯಾಕೆ ಏನೋ ಆಯ್ತು? ಮಲ್ಲಿಗೆ ಹೂವಿನ ವಾಸನೆ ಕಣೋ, ನನಗೆ ತುಂಬಾ ಇಷ್ಟ ಕಣೋ. ನಡ್ಸು ನಡ್ಸು. ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಕೂಲ್ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಗೆದ್ದಿದ್ದವ್ರಿಗೆ ಬಹುಮಾನ ನೀಡಲು ಮುಖ್ಯವಾದ ಚೀಫ್ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಅದ್ರ ಬಗ್ಗೆ ನಮ್ಮ ಹೆಡ್ ಮಾಸ್ಟ್ರು ಒಂದೆರಡು ಮಾತುಗಳಾಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಸರ್. ವಿದ್ಯಾರ್ಥಿಗಳೇ, ನಿಮ್ಮೆಲ್ರಿಗೂ ಗೊತ್ತಿರೋಂಥ ವಿಷಯ, ನಮ್ಮ ಸ್ಕೂಲು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಹೋಗಿ ಓವರಾಲ್ ಚಾಂಪಿಯನ್ಶಿಪ್ನ ಗೆದ್ದು ಬಂದಿದ್ದಾರೆ ಅನ್ನೋದು. ಅದಕ್ಕೆ ಮುಖ್ಯ ಕಾರಣ ಗ್ರೀನ್ ಹೌಸ್ ಕ್ಯಾಪ್ಟನ್ ಸೂರ್ಯ. ಸೂರ್ಯ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಹಾಗೆ ನಿಮ್ಗೆ ಗೊತ್ತಿಲ್ಲದಿರೋ ವಿಷಯ, ಈ ಕಾಂಪಿಟೇಷನ್ಗೆ ತುಂಬ ಖರ್ಚಾಗಿದೆ. ಈ ಖರ್ಚನ್ನು ನಮ್ಮ ಸ್ಕೂಲು ಕೊಡದೇ ಇರೋಂಥ ಸಮಯದಲ್ಲಿ ಈ ಏರಿಯಾ ಲಯನ್ಸ್ ಕ್ಲಬ್ ಚೇರ್ಮನ್ ಶಿವಕುಮಾರ್ ಅವರು ಮುಂದೆ ಬಂದು ಎಲ್ಲ ಹಣನೂ ಕೊಟ್ಟಿದ್ದಾರೆ. ಈ ಪ್ರಶಸ್ತಿನ ನಾನು ಕೊಡೋದು ಬಿಟ್ಟು ಅವರೇ ಬಂದು ಈ ಪ್ರಶಸ್ತಿನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಸೂರ್ಯ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಥ್ಯಾಂಕ್ ಯು ಸರ್. ಅಮ್ಮ, ಸ್ಕೂಲಲ್ಲಿ ಎಲ್ಲ ಕಾಂಪಿಟೇಷನ್ ನಾನೇ ಫಸ್ಟ್ ಅಮ್ಮ. ಇವ್ರು ಯಾಕಪ್ಪ ಬಂದಿದ್ದಾರೆ? ಅಮ್ಮ, ನಾ ಇದು ನಿನ್ ಕೈಯಾರ ತಗೋಬೇಕು ಅಂತ ಆಸೆ ಅಮ್ಮ. ಕೊಡಮ್ಮ. ಅಣ್ಣ ತೆಗಿರಿ ಅಣ್ಣ. ಒಂದ್ ನಿಮಿಷ ಇರಿ ಅಣ್ಣ. ನಗ್ತಾ ಇರಬೇಕು. ರೆಡಿ? ಓಕೆ ಓಕೆ, ಸರಿ, ನಾಳೆ ಬಂದು ತಗೊಳಪ್ಪ. ಅಮ್ಮ, ಅಣ್ಣನ ಕಳ್ಸಿಬಿಟ್ಟು ಬರ್ತೀನಮ್ಮ. ಸರಿ ಕಣಪ್ಪ. ಅಲ್ಲ, ಹೋಗ್ತಾವ್ ನೋಡು, ಕಟ್ಕೋನೆ ಮಧ್ಯದಲ್ಲೇ ಕೈ ಬಿಟ್ಟು ಹೋದ. ಅವನನ್ನ ನಂಬ್ಕೊಂಡು ಒಂದ್ ಮಗು ಬೇರೆ ಎತ್ಕೊಂಡ್ಲು. ಅದೇನಾದ್ರೂ ಮಾಡಕ್ ಅವಳು, ಆ ದೇವ್ರಿಗೆ ಗೊತ್ತು. ನನ್ ಮಗ ಗೆದ್ಬಿಟ್ಟ, ನನ್ ಮಗ ಗೆದ್ಬಿಟ್ಟ. ಸೂರ್ಯ, ತಗಳಪ್ಪ ಕಾಪಿ. ಥ್ಯಾಂಕ್ಸ್ ಅಮ್ಮ. ಇಡ್ಲಿ ಮಾಡಿಟ್ಟಿದ್ದೀನಿ, ಮರಿದಿರಾ ತಿಂದ್ಬಿಟ್ಟು ಹೋಗಪ್ಪ. ನಾ ಬರ್ತೀನಿ. ಏನಮ್ಮ ಇಷ್ಟು ಬೇಗ? ಅವ್ರ ಮನೆಗೆ ಯಾರೋ ಬಂದವ್ರಂತೆ ಕಣಪ್ಪ, ಅದಕ್ಕೆ ಕೋಕಿಲಮ್ಮ ಅವರು ಬೇಗ ಬಾ ಅಂತಂದ್ರು. ನೀನ್ ತಿನ್ಬಿಟ್ಟು ಹೋಗಪ್ಪ. ನಾ ಬರ್ತೀನಿ. ಅಮ್ಮ,
ಏನಪ್ಪ? ಅಮ್ಮ ನೀ ತರ ಪ್ರತಿದಿನ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗೋದ್ ನನಗೆ ನೋಡಕ್ಕಾಗಲ್ಲಮ್ಮ. ನಾನ್ ಬೇಕಿದ್ರೆ ಈವ್ನಿಂಗು ಗೋಪಿ ಅಣ್ಣನ್ ಜೊತೆ ಹೋಗಿ ನೀರಿನ ಕ್ಯಾನ್ ಹಾಕಿದ್ರೆ ನಿನಗೂ ಹೆಲ್ಪ್ ಆಗುತ್ತಲ್ಲಮ್ಮ. ಬೇಡ ಕಣಪ್ಪ, ನೀನ್ ಓದೋ ವಯಸ್ಸಲ್ಲಿ ಕೆಲ್ಸ ಅಂತ ಹೋದ್ರೆ ದುಡ್ಡಿಂದನೇ ಹೋಗ್ಬೇಕನ್ಸುತ್ತೆ, ಓದ್ಬೇಕನ್ಸೋದಿಲ್ಲ ಕಣಪ್ಪ. ಅಮ್ಮ ನಾನಿದ್ದೀನಲ್ವಾ, ನೀನ್ ಬೇಕಾಗಿದೆಲ್ಲ ನಾನ್ ಮಾಡ್ತೀನಿ. ನೀನ್ ಚೆನ್ನಾಗ್ ಓದ್ಕೊಳಪ್ಪ, ಅದು ಸಾಕು. ನಾನ್ ಇನ್ನು ಎಷ್ಟ್ ದಿವಸ ಹೋಗ್ತೀನಿ ಅಂತ ಹೇಳು? ನೀನ್ ಚೆನ್ನಾಗ್ ಓದ್ಕೊಂಡು ಕೆಲ್ಸಕ್ಕೆ ಹೋಗೋರ್ಗು ತಾನೆ. ಅದಾದ್ಮೇಲೆ ನೀನ್ ಅಮ್ಮನ ಮಹಾರಾಣಿ ತರ ನೋಡ್ಕೊಳೋದಿಲ್ವಾ? ಅದೆಲ್ಲ ಯೋಚನೆ ಮಾಡ್ದಿರಾ ಓದ್ಕೊಳಪ್ಪ ನೀನು. ಏಯ್ ಮಗ, ಈ ಕಡೆ ಹಾಕೋ. ಏರಲೇ. ಏಯ್! ನಮಸ್ಕಾರ. ಎಲ್ಲ ಇರ್ಲಿ, ಕುತ್ಕೊಳ್ಳಿ ಮೊದಲು. ಏನ್ರೋ ಇದು? ಏನಿದು ಒಂದೇ? ಪ್ಲೇ ಗ್ರೌಂಡಲ್ಲಿ ಆಟ ಆಡಿ ಅಂದ್ರೆ ಎಷ್ಟು ಹೇಳಿದ್ರು ಆಟ ಆಡೋದಿಲ್ಲ? ಕ್ಲಾಸ್ ರೂಮಲ್ಲಿ ಟೀಚರ್ಸ್ಗಳ ಮೇಲೆ ಆಟ ಆಡ್ತೀರಾ? ನಮ್ಮಂತ ಮೇಸ್ಟ್ರುಗಳು ಅಂದ್ರೆ ಅಷ್ಟೇ ನಮ್ಮ ಮರ್ಯಾದೆ. ನಿಮ್ಮ ಮಾರ್ಕ್ಸ್ಗಳನ್ನ ಇವಾಗ ತೋರಿಸ್ತೀನಿ, ನೋಡ್ತಾರೆ. ಗೋಪಿ ಸರ್ 40. ಏನ್ ಸರ್ 100 ಬರುತ್ತೆ ಅನ್ಕೊಂಡ್ರೆ 40 ಹಾಕಿದಿರಲ್ಲ? ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಬೇಕಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಆದ್ರೆ ಅದಕ್ಕೆಲ್ಲ ಚೆನ್ನಾಗಿ ಓದ್ಬೇಕು, ಓದಿರೋದನ್ನ ಜ್ಞಾಪಕ ಇಟ್ಕೊಂಡು ಬರೀಬೇಕು. ಅವಾಗ್ಲೇ ಒಳ್ಳೆ ಮಾರ್ಕ್ಸ್ ತಗೊಳಕ್ಕಾಗೋದು. ಅರ್ಥ ಆಯ್ತಾ? ಸೆಂಥಿಲ್ ಕೊಡಿ ಸರ್. ಏಯ್, ಹೇಳ ಮೇಲೆ ಕೂತ್ಕೊಂಡೆ ಕೇಳ್ತ್ಯಾ? 36. ಏನ್ರೋ ನೀವೆಲ್ಲ ಪಾಸ್ ಆಗ್ಬಾರ್ದು ಅಂತ ಒಂದೇ ಗುರಿ ಇಟ್ಕೊಂಡು ಬದುಕ್ತಾರ ತರ ಇದೆ. ನಿನ್ ಜೀವನದಲ್ಲಿ ಒಂದ್ ಕೆಲಸ ಮಾಡು, ಮಿಲಿಟರಿಲಿ ಸೇರ್ಕೊಂಡ್ಬಿಡು. ಬಾರ್ಡ್ರೆ ದಾಟ್ಬೇಡ. ಬಾರ್ಡ್ರ್ ದಾಟ್ದೆ ಅಂತ ಅನ್ಕೋ, ಸುಟ್ಬಿಡ್ತಾರೆ. ಸರಿ ಸರ್. ಸರಿನಾ? ಸೂರ್ಯ ಸರ್ 87. ಕಮ್ಮಿ ಮಾಡ್ಬೇಡ, ಹಿಂಗೆ ಚೆನ್ನಾಗಿ ಓದ್ಬೇಕು. ಸರಿ ಹಾ? ಸರ್. ಮದನ್, ನೀವೆಲ್ಲ ಯಾಕ್ರ ಸ್ಕೂಲಿಗೆ ಬರ್ತೀರಾ? ನೀವು ಓದ್ಲಿಲ್ಲ ಅಂದ್ರೆ ಯಾರು ದುಃಖ ಪಡ್ಕೋತಾರೆ? ನಿಮ್ಮಂತವ್ರಿಗೆ ಸ್ಕೂಲು ಗೀಲು ಎಲ್ಲ ಯಾಕೆ ಹೋಗ್ಬೇಕು? ಬೇರೆ ಮಕ್ಕಳಿಗೆ ಮಾದರಿಯಾಗಿ ಹೇಗೆ ಬದುಕ್ತೀರಾ? 27 ಮಾರ್ಕ್ಸ್ ತಗೊಂಡಿದ್ಯಾ? ನಾಚಿಕೆ ಆಗಲ್ವ ನಿನಗೆ? ಅಲ್ಲ ಕಣ, ಮರದಿಂದ ಬೀಳುವಂತ ಎಲೆ ಕೂಡ ಗೊಬ್ಬರ ಆಗಿ ಮಣ್ಣಿಗೆ ಸೇರುತ್ತೆ. ಮನುಷ್ಯನಾಗ ಹುಟ್ಟಿರೋ ನೀನು ಏನ್ ಮಾಡ್ಬೇಕು ಅಂತಿದ್ಯಾ? ಯೋಚನೆ ಮಾಡು, ಕುತ್ಕೋ. ಸುಗುಣ ಸರ್ 82. ಸೂರ್ಯಗಿನ್ನ 5 ಮಾರ್ಕ್ ಕಮ್ಮಿ ತಗೊಂಡಿದ್ಯಾ? ಇನ್ನೊಂದ್ ಸತಿಗೆ ಜಾಸ್ತಿ ತಗೋತೀನಿ ಸರ್. ಮುಂದಿನ ಸಲ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಸರಿ ಸರಿನಾ? ಸರ್. ಸೂರ್ಯ 5 ಮಾರ್ಕ್ ಎಕ್ಸ್ಟ್ರಾ ತಗೊಂಡು ಹುಡುಗರು ಮರ್ಯಾದೆ ಕಾಪಾಡ್ದೆ ಕಣೋ. ಅದೆಲ್ಲ ನನ್ನ ಗಮನದಲ್ಲೇ ಇಲ್ಲ ಕಣೋ. ಈ ನಂಬಿಕೆ ಮತ್ತೆ ನನ್ನ ಗುರಿ ಸಾಧಿಸೋದೇ ನನ್ನ ಗಮನ ಕಣೋ. ಅದ್ರಲ್ಲಿ ನಾನು ಗೆಲ್ಬೇಕು ಕಣೋ. ಖಂಡಿತ ನೀನ್ ಗೆಲ್ತ್ಯಾ ಕಣೋ. ಅಕ್ಕ, ಏನಕ್ಕ ಬರೋವಾಗ್ಲೇ ನೋಡ್ದೆ ಅಷ್ಟೊಂದು ಸಂತೋಷವಾಗಿದ್ರಿ? ಮನೇಲಿ ಏನಾದ್ರೂ ವಿಶೇಷನಾ? ಇರಲ್ವಾ ಮತ್ತೆ? ನನ್ನ ಮಗನ್ ಸ್ಕೂಲಲ್ಲಿ ಎಲ್ಲಾ ಆಟದಲ್ಲೂ ನನ್ನ ಮಗನೇ ಫಸ್ಟು. ದೊಡ್ಡ ಕಪ್ ತಗೊಂಬಂದು ನನ್ನ ಕೈಗೆ ಕೊಟ್ಬಿಟ್ಟ. ಆ ಕಪ್ನ ನನ್ನ ಕೈಗೆ ಎತ್ಕೊಂಡಿದ ತಕ್ಷಣ ಹೆಂಗಿತ್ತು ಗೊತ್ತಾ? ಹಂಗೆ ಆ ಸಂತೋಷದಲ್ಲಿ ಸತ್ತು ಹೋಗೋಣ ಅಂತ ಅನಿಸ್ತು. ಅಕ್ಕ, ಯಾಕಕ್ಕ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ಇವಾಗ? ಎಷ್ಟೋ ಮಾತುಗಳು ಕೇಳಿದ್ದು ನಾನು. ಇಡೀ ಜೀವನದಲ್ಲಿ ನನ್ನ ಮನ್ಸು ನೊಂದೋಗ್ಬಿಟ್ಟಿದೆ ಕಣವ. ಈ ಮನ್ಸು ಪೂರ್ತಿ ಗಾಯನೇ. ನನ್ ಮಗನೇ ಸ್ವಲ್ಪ ಸ್ವಲ್ಪ ಆಗಿ ಔಷಧಿ ಕೊಟ್ಬಿಟ್ಟು ಗಾಯ ವಾಸಿ ಮಾಡ್ತವನೆ. ದೇವ್ರವನ್ಗೆ ಯಾವ್ದೇ ಕಷ್ಟ ಕೊಡ್ದಿರಾ ಜೀವನ ಪೂರ್ತಿ ಚೆನ್ನಾಗಿಟ್ಟಿರ್ಲಿ. ಎಷ್ಟೊತ್ತಿಂದ ಕರಿತಾ ಇದ್ದೀನಿ, ನಿನ್ ಕಿವಿ ಕೇಳಿಸ್ಲಿಲ್ವಾ? ಇಲ್ವಲ್ಲಮ್ಮ. ಓ, ಕೆಲ್ಸದಲ್ಲಿ ಗಮನ ಇದ್ರೆ ತಾನೇ ನಿಂಗೆ? ನಿನ್ಗೇನು ಬೇರೆ ಕೆಲ್ಸನೇ ಇಲ್ವಾ? ಇಲ್ಲಿ ಮಾತಾಡ್ಕೊಂಡು ನಿಂತಿದ್ಯಲ್ಲ, ಹೋಗು, ನಿನ್ ಮನೇಲಿ ಏನಾದ್ರು ಕೆಲ್ಸ ಇದ್ರೆ ಮಾಡೋಗು, ಹೋಗು. ನಿನ್ ಮಗನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ಗೇನು ಜ್ಞಾನನೇ ಇರಲ್ವಲ್ಲ. ಮಾತ್ ಕಮ್ಮಿ ಮಾಡಿ ಕೆಲ್ಸ ಮಾಡು, ಬೇಜಾನ್ ಕೆಲ್ಸ ಇದೆ. ಸರಿ ಕಣಮ್ಮ. ನಾನೂರ 13 ಅಮ್ಮ. 13 ರೂಪಾಯಿ ಚೇಂಜ್ ಇದೆನಮ್ಮ? ಇಲ್ಲ. ಇಲ್ವಾ? ಸರ್ ನನ್ನ ಹತ್ರ ಇದೆ ಸರ್. ಕೊಡಪ್ಪ. ಇತ್ತೊಳ್ಳಿ ಸರ್. ತಗೊಳಮ್ಮ. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ ಇಲ್ಲೇ ಇರು, ನಾನು ಕೊಟ್ಬರ್ತೀನಿ.
ನೀ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನೋಡ್ಕೊಳ್ಳೋಣ ಅಂತ. ಏನ್ ಏಯ್ ಹೇಳ್ತೀಯ? ಮಹಾ ಕಣೋ. ಏನ್ ಮಹಾ? ಅವತ್ ನೀನ್ ನನ್ಗೆ 13 ರೂಪೀಸ್ ಕೊಟ್ಟಿದ್ದಲ್ಲ. ಪರವಾಗಿಲ್ಲ ಮಹಾ, ಇರ್ಲಿ ಬಿಡು. ಇಲ್ಲ ಇಲ್ಲ, ಅದೆಲ್ಲ ಸರಿ ಹೋಗಲ್ಲ. ತಗೋ ಹಿಡ್ಕೊ. ನಾನ್ ಹೋಗ್ ಬರ್ತೀನಿ. ಹ್ಮ್. ಅಮ್ಮ ನಾ ಹೊರಡ್ತೀನಮ್ಮ. ಬೆಳಗ್ಗೆನೆ ಖಾಲಿ ಹೊಟ್ಟೆಲ್ ಹೋದ್ರೆ ತಲೆ ಸುತ್ತ ಬರುತ್ ಕಣಪ್ಪ. ಇರು ಬಂದೆ. ಅಮ್ಮ ಹಸ್ವಾಗ್ತಿಲ್ಲ ನಾ ಬಾ. ಇರು ಬಂದೆ ಅಂತ ಹೇಳ್ದಲ್ಲ. ಟೈಮ್ ಆಯ್ತಮ್ಮ, ನನ್ನ ಬಿಟ್ಬಿಡು, ನಾ ಹೋಗ್ಬೇಕು. ಇರಪ್ಪ, ಒಂದೆಡ್ತು ತಿನ್ಬಿಡು. ತಗೋ ಆ ಮಾಡು. ಹಾ. ಅಯ್ಯೋ, ಯಾರೋ ನೀನ್ ನೆನ್ಸ್ಕೊಂತವ್ರ ಕಣಪ್ಪ. ಇರು, ನಾನ್ ನೀರ್ ತಗೋಬರ್ತೀನಿ. ಅಯ್ಯಯ್ಯೋ, ತಗೋ ನೀರ್ ಕುಡಿ. ನಿನ್ನ ಆ ಕಾರ್ತಿಕೆ ನೆನ್ಸ್ಕೊತಾ ಇರ್ಬೇಕು ಅನ್ಸುತ್ತೆ. ಹೋಗಮ್ಮ. ಬರ್ತೀನಿ. ಇದೊಂದ್ ಕೊಡಿ. ಎಷ್ಟಾಯ್ತು? 150 ರೂಪಾಯಿ. ಹಾ. ತಗೊಳ್ಳಿ ಆಂಟಿ. 50 ರೂಪಾಯಿ ಚೇಂಜ್ ಇದೆಯೇನಮ್ಮ? ಇಲ್ಲ. 265 ಕೊಡಪ್ಪ. ಇತ್ತೋಳಿ. 5 ರೂಪಾಯಿ ಚೇಂಜ್ ಇದೆಯಾ? ಇಲ್ವಲ್ಲ. ನಾನ್ ಕೊಡ್ತೀನಿ. ತಗೊಳಮ್ಮ ಇದು. ತಗೊಳ್ಳಿ. ಸರಿ ಕಣಮ್ಮ. ತಗೊಳಪ್ಪ ಮಿಕ್ಕಿದ್ದು. ಥ್ಯಾಂಕ್ಸ್ ಆಂಟಿ. ಮೊದ್ಲು ನಾವ್ ಈ ಸ್ಕೂಲ್ ಬದಲಾಯಿಸ್ಬೇಕು. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಮಚ್ಚ, ಬೇಗ ಫಸ್ಟ್ HM ನ ಓಡಿಸ್ಬೇಕು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಇಂಗ್ಲಿಷ್ ಮ್ಯಾಮ್ ಸ್ಕೂಲ್ ಓಡಿಸ್ಬೇಕು. ಪಕ್ಕ ಬರೋದೇ ಇಲ್ಲ. ಕರೆಕ್ಟ್ ಕಣೋ ನೀನ್ ಹೇಳಿ. ನಾನ್ ತಪ್ಪಾಗಕ್ ಸಾಧ್ಯನೇ ಇಲ್ವೋ? ಏಯ್ ಮದನ್, ಬೈ ಇಲ್ಲಿ ಬಾರ. ಅಯ್ಯೋ ನಿನ್ನ ಇಂಗ್ಲಿಷ್ ಬೇರೆ. ಏನ್ ವಿಷಯ? ಬೇಗ ಹೇಳಿ ಅಣ್ಣ, ಹೋಗ್ಬೇಕು ಕ್ಲಾಸ್ಗೆ. ಆ ಡೈರಿ ಕೊಡಿಲಿ. ಯಾಕೆ? ಕೈಯಲ್ಲಿ ಯಾವಾಗ್ಲೂ ಡೈರಿ ಇಟ್ಕೊಂಡು ಸುತ್ತಾಡ್ತಿಲ್ಲ, ಅದ್ರಲ್ಲಿ ಅಂತದ್ ಏನಿದೆ? ಇದು ನನ್ನ ಪರ್ಸನಲ್ ಡೈರಿ. ಹಾ, ಏನ್ ದೊಡ್ಡ ಕವಿ ನೀನು. ಹೋಗ. ಅವನೇ ಹೇಳೋದೇನ ಸರಿ, ಆದ್ರೆ ಸೂರ್ಯ ಇರು, ಅವನ ಹತ್ರನೇ ಕೇಳ್ತೀನಿ. ಕೇಳು. ಏನು? ಮಹಾ ಬರ್ತಾ ಇದ್ದಾಳ್ ಕಣೋ. ಹೇಗೋ? ಅವಳ ಮಲ್ಗೆ ಹೂವಿನ ವಾಸನೆ ಅವಳು ಎಲ್ಲೇ ಇದ್ರೂ ಗೊತ್ತಾಗುತ್ತೆ ಕಣೋ. ಏನೋ ನಡೀತಿದೆ ಇಲ್ಲಿ. ಇನ್ಮೇಲಿಂದಾನೇ ನಡಿಬೇಕು. ನಡ್ಸಪ್ಪ, ನಡ್ಸು. ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ? ಇತ್ತಗೋ. ಏನು? ನೀನೆನ್ನೆ ಫ್ಯಾನ್ಸಿ ಶಾಪಲ್ಲಿ ಕೊಟ್ಟಿಯಲ್ಲ ಆ ಚಿಲ್ಡ್ರನ್ನೇ. ನಾನು ಯಾರ ಹತ್ರನೂ ಬಾಕಿ ಇಸ್ಕೊಳ್ಳಲ್ಲ, ನನ್ಗದು ಇಷ್ಟಾನೇ ಆಗೋದಿಲ್ಲ. ತಗೋ. ಹಾಗಾದ್ರೆ ಸುಳ್ಳು ಹೇಳೋದಿಷ್ಟನಾ? ಸುಳ್ಳ? ನೆನ್ನೆ ನಿನ್ ಪಾಕೆಟಿಂದ ಚಿಲ್ಡ್ರೆ ಬಿದ್ದಿದ್ದನ್ನ ನಾನ್ ನೋಡ್ದೆ. ನೀನೇನಾದ್ರೂ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ನೇರವಾಗಿ ಬಂದ್ ಹೇಳು. ಇಂಥ ಕಾರಣ ಎಲ್ಲ ಬೇಕಾಗಿಲ್ಲ. ಲೇ ಹಂಗಿಲ್ಲ ಕಣೋ, ಅವನ್ ಮೇಲಿಂದ ಸುತ್ತಿ ಬಿದ್ದ. ಗಮನಿಸ್ದಾ? ಏನೋ? ಮದನ್ ಕೈನಲ್ಲಿ ಡೈರಿ ಇಲ್ಲ. ಹಾಗಿದ್ರೆ ಕ್ಲಾಸ್ ಅಲ್ಲಿ ಇರುತ್ತೆ. ಈಗ ನಾವು ಹೋದ್ರೆ ಎಲ್ಲದನ್ನು ಓದ್ಬಹುದು. ಏಯ್ ಬಾ ಮಚ್ಚ. ಲೇ ಪ್ರೇಯರ್ ಕಣೋ. ಲೇ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ನಡ್ಯೋ.
ನಿಲ್ಸ್ರೋ ಏಯ್ ಹೇಳೋದನ್ನ ಕೇಳ್ರೋ ಏಯ್ ಸುಮ್ಮನೆ ನಿಲ್ಸ್ರೋ ಏಯ್ ಬಿಡ. ಏನೋ ಸಮಸ್ಯೆ ನಿಮ್ಗೆ ಏಯ್ ಇರೋ ಒಂದು ನಿಮಿಷ ಅಲ್ಲೋ ಏನ್ರೋ ಆಗಿದೆ ನಿಮ್ಮಿಬ್ರಿಗೆ ನಾನು ಊಟನ ಕತ್ತಿನ್ಬಿಟ್ಟ. ಲೇ ಇದೆಲ್ಲ ಒಂದು ಮ್ಯಾಟ್ರೇನೋ ಇದೀಗ ಜಗಳ ಆಡ್ತಾ ಇದ್ದೀರಾ? ಏಯ್ ಇದು ನಾನು ಊಟ ತಿಂದಿದ್ದಲ್ದೆ ಇದೆಲ್ಲ ಒಂದು ಊಟನ ಅಂತ ಬೇರೆ ಎಗರಾಡ್ತಾ ಇದ್ದಾನೋ. ಲೇ ನಿನಗೆ ಯಾಕೋ ಈ ಕೆಲಸ ಇಲ್ಲ ಹೋಗಲೇ. ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಇವನ್ ತಂದಿರೋ ಇವತ್ತು ಚಿತ್ರಾನ್ನ ಅಲ್ಲಿ ಉಪ್ಪೇ ಇಲ್ಲ, ಹೇಳಿಟ್ಟಿರೋ. ಬಾರೋ ಈ ಕಡೆ. ಏಯ್ ಗುಂಡ ಬೇರೆ ಎಲ್ಲೋ ಕದಿಯಕ್ಕೆ ಆಗ್ತಿದ್ಯಾ? ಹಾಗಿದ್ರೆ ನಮ್ಮ ಊಟನು ಗೋವಿಂದನಾ? ಏಯ್ ಮದನ್ ಡೈರಿಲೋ ಕೊಡಿಲಿ. ಏಯ್ ಕೊಡ. ಬೇರೆಯವ್ರ ಡೈರಿ ಓದೋದು ಮುಟ್ಟಾಳ್ತನ. ಸರಿ ಕಣ. ಏಯ್ ನೀ ಮುಂದಕ್ಕೆ ಹೋದ. ಇದು ಪ್ರೀತಿಯ ಪುಸ್ತಕ. ಹುಡುಗಿಯರ ಪವಿತ್ರ ಪ್ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕಲ್ಮಶ ಇರೋದಿಲ್ಲ. ಈ ತರ ಓಳೆಲ್ಲ ಬಿಡ್ತಾ ಇದ್ದಾನೆ, ಎಕ್ಸಾಮಲ್ಲಿ ಮಾತ್ರ ಬರೆಯೋಕ್ಕಾಗಲ್ಲ. ಏನೋ ಲುಕ್ಕು ಓದೋ. 9ನೇ ತರಗತಿ ಓದೋಂತ ಸಂದರ್ಭದಲ್ಲಿ ನನ್ನ ಪ್ರೀತಿ ಕೋಟೆಯ ಹೆಬ್ಬಾಗಿಲು ತೆರೆಯಿತು. ಅವಳು ದೇವತೆ ಅಂತ ತಿಳ್ಕೊಂಡು ನಾನು ಪ್ರೀತಿಯಲ್ಲಿ ಬಿದ್ದೆ. ಒಂದು ದಿನ ನನ್ನ ಪವಿತ್ರ ಮನಸ್ಸನ್ನು ಒಡೆದು ಓಡಿ ಹೋದಳು ಆ ಸುಂದರಿ. ಆ ಕ್ಷಣದಲ್ಲಿ ನನ್ನ ಪ್ರೀತಿ ಕ್ಷೀಣಿಸಿತು. ನೈನ್ತಲ್ಲೇ ಹೀಗೇನಾ? ದೊಡ್ಡ ಮನುಷ್ಯ ಕಣ. 10ನೇ ತರಗತಿ ಓದ್ಬೇಕಾದ್ರೆ ಪ್ರೀತಿ ನನ್ನನ್ನು ಮತ್ತೆ ಆವರಿಸಿತು. ನೋಡಿದ ಕೂಡ್ಲೆ ಮರಳಾದೆ. ನನ್ನನ್ನು ರೋಮಾಂಚನಗೊಳಿಸಿ ಆರಿ ಹೋದ ಚಿಟ್ಟೆ ಆ ವಿಜಿನ ನಾನು ಹೇಗೆ ಮರಿಲಿ? ಅದೇ ಬಿಟ್ಟೋದ್ಲಲ್ಲ, ಇನ್ನೂ ಏನು ನೆನ್ಸ್ಕೊಂಡಿದ್ದಾನೆ ಲೂಸ್ ನನ್ನ ಮಗ. ನನ್ನ ಜೀವನದಲ್ಲಿ ಪ್ರೀತಿಯೇ ಬೇಡ ಅಂತ ಅನ್ಕೊಂಡಾಗ ಅವಳ ಕಣ್ಗಳನ್ನ ನಾನು ನೋಡಿದೆ. ಮತ್ತೊಮ್ಮೆ ನನ್ನ ಪ್ರೀತಿಯ ಬಾಗಿಲು ತೆರೆಯಿತು. ಅವಳ ನಗುಗೆ ನಾನ್ ಸೋತೆ. ಅವಳ ಹೆಸರು ಮೈಥಿಲಿ. ಅಯ್ಯೋ ಸಾಯಿಸ್ತಾ ಇದ್ದಾನೆ. ನನ್ನ ಪ್ರೀತಿಯ ಬಗ್ಗೆ ಹೇಳ್ದೆ. ಅವಳ ಕೆರೆದಲ್ಲಿ ಹೊಡೆಸ್ಕೊಂಡು ಬಂದೆ, ಮತ್ತೆ ಸೋತೆ. ಲೇ ಇವನ್ ಜೀವನದಲ್ಲೂ ಇಷ್ಟೊಂದೆಲ್ಲ ಗೋಳಿದ್ಯಾ? ಈ ಮದನ್ ಸಾವಿನ ಬಾಗಿಲ ಪಕ್ಕದಲ್ಲೇನೆ ಚಾಪೆ ಹಾಕೊಂಡು ಮಲಗಿದ್ದಾನೆ. ಯಾವುದೇ ಸಂದರ್ಭದಲ್ಲಿ ಎಂತದೇ ವ್ಯಕ್ತಿ ಆಗಿದ್ರೂ ಯಮನ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಈ ಮದನ್ ಯಮನ ತೊಡೆಯನ್ನು ಹಾಸನ ಮಾಡಿಕೊಂಡಿದ್ದಾನೆ. ಯಮ ಈ ಮದನ್ಗೆ ಸ್ನೇಹಿತ. ಅಯ್ಯಯ್ಯೋ, ಆಮೇಲೆ ಈಗ್ಲೇನೆ ಈ ಮದನ್ಗೆ ಅರ್ಥ ಆಗಿದ್ದು, ಪ್ರೀತಿ ಅನ್ನೋದು ಈ ಮದನ್ ಅನ್ನೋ ವ್ಯಕ್ತಿ ತನ್ನ ಕಿವಿಯಲ್ಲಿ ಕೇಳುವಂತ ಕೊನೆಯ ಶಬ್ದ, ಅವನ ಸಂತೋಷಕ್ಕೆ ಕೊನೆ ಮಾಡುವಂತ ಸಾವಿನ ಗಂಟೆ. ನೋಡ್ದಾ, ಗಂಟೆ ಹೊಡೆದು ಬಿಟ್ರು ಕಣ. ಗುಡ್ Good ಮಾರ್ನಿಂಗ್. morning, sir. ಗುಡ್ ಮಾರ್ನಿಂಗ್. ಸಿಡ ಕೂತ್ಕೊಳ್ಳಿ. Magnetic induction is a fundamental character of a magnetic field. ಹಗ್ಲಲ್ಲಿ ಯಾಕೋ ಮಲಗಿದ್ಯಾ? ನೈಟ್ ಪೂರ್ತಿ ಕಣ್ಮುಚ್ಚದೆ ಓದ್ತಾ ಇದೆಯಾ ಹೇಗೆ? ಸರ್, ಅಬ್ದುಲ್ ಕಲಾಂ ಅವ್ರು ಹೇಳೋ ರೀತಿ ಕನ್ಸ್ ಕಾಣ್ತೀಯ ಅಂತ. ಯಾರು ಇವನ? ಅದು ಅಬ್ದುಲ್ ಕಲಾಂ ಹೇಳ್ದಾಗೆ. ನೀನ್ ಕೂತ್ಕೋ. ಅಬ್ದುಲ್ ಕಲಾಂ ಏನ್ ಹೇಳಿದಾರೋ? ಏನ್ ಹೇಳಿದ್ದಾರೆ? ಕಣ್ ತೆಗ್ದು ಕನಸು ಕಾಣಿ ಅಂತ ಹೇಳಿದ್ದಾರೆ. ಹಗ್ಲಲ್ಲಿ ಸ್ಕೂಲಲ್ಲಿ ನಿದ್ದೆ ಮಾಡಿ ಅಂತ ಹೇಳಿಲ್ಲ. ನಾನಿಲ್ಲಿ ಪಾಠ ಮಾಡ್ತಾ ಇರೋದು ಯಾರಿಗೋಸ್ಕರ? ನಿಮ್ಗೋಸ್ಕರ, ನಿಮ್ ಫ್ಯೂಚರ್ಗೋಸ್ಕರ. ಸ್ವಲ್ಪ ಬುದ್ಧಿನ ಉಪಯೋಗಿಸಿ ಓದೋ ಕಡೆ ಗಮನ ಕೊಡಿ. ನಾನು ಹೇಳೋದ್ರ ಅರ್ಥ ಇವಾಗ ಗೊತ್ತಾಗೋದಿಲ್ಲ. ಸರಿಯಾಗಿ ಓದ್ದೆ, ಸರಿಯಾಗಿ ಮಾರ್ಕ್ಸ್ ತಗೊಳ್ದೆ, ಕೆಲಸ ಸಿಗದೆ ಬೀದಿಲಿ ಅಲಿತಾ ಇರ್ತಿಯಲ್ಲ, ಆಗ ನಾನು ಹೇಳಿರೋ ಅರ್ಥ ಗೊತ್ತಾಗುತ್ತೆ, ನಮ್ಮ ಬೆಲೆನೂ ಗೊತ್ತಾಗುತ್ತೆ. ಕೂತ್ಕೋ. ಸಿಂಹ ಗುಹೆಯಲ್ಲಿ ಸೈಲೆಂಟ್ ಆಗಿ ಮಲಗಿದೆ ಅನ್ನೋ ಕಾರಣಕ್ಕೆ ನಾಯಿ ನರಿಗಳೆಲ್ಲ ತುಂಬಾ ಜೋರಾಗಿ ಗಲಾಟೆ ಮಾಡ್ತಿವೆ. ಏಯ್ ಏನಾಯ್ತು? ಅದೆಲ್ಲ ಏನಿಲ್ಲ ಕಣ. ಏನೇ ಇಷ್ಟೊಂದು ಡಲ್ ಆಗಿದ್ಯಾ? ಅವನ್ನ ನೋಡ್ಲಿಲ್ಲ ಕಣೆ, ನೋಡ್ಬೇಕು ಅನ್ನಿಸ್ತಿದೆ. ಅಷ್ಟೇ ತಾನೇ? ಇರು, ನಾನೊಂದು ಐಡಿಯಾ ಹೇಳ್ತೀನಿ. ವಾಟರ್, ಇಲ್ಬಾ. ಏನಮ್ಮ ಕರೆದ್ಯಾ? ಹೌದು, ನೀನ್ ಯಾರು? ನಾನು ಕ್ವಾರ್ಟ್ರು. ನಾನು ಕ್ವಾರ್ಟರ್ನ ಕರೀಲಿಲ್ಲ, ವಾಟರ್ನೇ ಕರೆದಿದ್ದು. ಓ ಅದ ಮ್ಯಾಟ್ರು. ನಮಸ್ಕಾರ, ಬರ್ತೀನಿ. ದೇವರು ದಾರಿ ತೋರಿಸ್ತಾನೆ. ಏನು? ಸೂರ್ಯ ಎಲ್ಲಿ? ಯಾಕೆ? ಕಾರಣ ಹೇಳಿದ್ರೇನೆ ಹೇಳ್ತೀಯಾ? ಹೌದು. ಅದಕ್ಕೆ ನಿನ್ ವಯಸ್ಸು ಸರಿ ಹೋಗಲ್ಲ. ಸೂರ್ಯ ಎಲ್ಲಿ ಅಂತ ಮಾತ್ರ ಹೇಳು. ಅದು ಅವ್ರ ಅಮ್ಮ ಬರ್ತಾ ಇದಾರೆ, ಅವ್ರ ಹತ್ರ ಕೇಳಿ ಹೇಳ್ತಾರೆ. ಸರಿ, ಹೇಳಿ. ಯಾಕೆ ಇಬ್ರು ಓಡ್ತಾ ಇದ್ದೀರಾ? ಹೋಗಿ ಇಬ್ರು ಸಿಗಾಕೋತೀರಾ? ನಮ್ ಸೈಡ್ ಸರಿಯಾಗಿರೋ ಫೀಲ್ಡಿಂಗೇ ಇಲ್ಲ ಕಣೋ. ಅದೆಲ್ಲ ಕಣೋ, ಹೌದು, ಅವನು ಸರಿ ಕರೆಕ್ಟಾಗಿ ಬಂದು ನಿಂತ್ಕೊಂಡಲ್ವಾ?
ಅದು ಏನೋ ಸರಿನೇ. ಬಾಲಾಜಿ ಬರ್ತಾನ ಇಲ್ವಾ? ಸ್ವಲ್ಪ ಬಾರೋ. ಹಾ ಏನಿಕೋ? ಒಂದ್ ಮುಖ್ಯವಾದ ವಿಷಯ ಕಣ, ಒಬ್ನೇ ಬಾರೋ. ಪರವಾಗಿಲ್ಲ, ಏನೇ ಇದ್ರು ನೀ ಇಲ್ಲೇ ಹೇಳು. ಏನಾಯ್ತು? ಕೌನ್ಸಿಲರ್ ಹುಡ್ದಬ್ಬ ಅಂತೆ, ನಿಮ್ ಹುಡುಗಿ ಕೊಡಕ್ ಹೇಳಿದ್ಲು. ಕೌನ್ಸಿಲರ? ನನ್ ಹುಡುಗಿನ ಏನೋ ಹೇಳ್ತಿದ್ಯಾ? ನಿನ್ಗೇನು ಗೊತ್ತಿಲ್ವಾ? ಮಲ್ಲಿಗೆ ಹೂವ ವಾಸನೆ ಗೊತ್ತಿಲ್ಲ ಅಲ್ಲ? ಲೆಲ್ಲೆ ಬಾರೋ. ಹಂಗ್ ಬಾರೋ. ಏನೋ ಇದನ್ನೆಲ್ಲ ಪಬ್ಲಿಕ್ ಅಲ್ಲಿ ಹೇಳ್ತಾರ? ಅದಕ್ಕೆ ಫಸ್ಟ್ ಅಲ್ಲೇ ಒಬ್ನೇ ಬಾರೋ ಅಂತ ಹೇಳ್ದೆ ತಾನೆ. ಏನೋ ದೊಡ್ಡ ಮನುಷ್ಯನ್ ತರ ಇಲ್ಲೇ ಹೇಳು ಅಂದೆ. ಸರಿ ಅದನ್ ಬಿಡು. ಕೌನ್ಸಿಲರ್ ಬರ್ಡೇಗೆ ಇವಳು ಯಾಕೋ ಚಾಕ್ಲೇಟ್ ಕೊಡ್ತೀಯಲ್ಲ ಎಲ್ರಿಗೂ? ಅವಳಪ್ಪ ಹುಟ್ಟಿದ್ದಿನ ಅವಳು ಕೊಡದೆ ಬೇರೆಯವ್ರು ಬಂದ್ ಕೊಡ್ಬೇಕಾ? ಮರ್ತೋಗ್ಬಿಟ್ಟೆ, ಅವ್ರ ಅಪ್ಪನೇ ಕೌನ್ಸಿಲರ್ ಅಲ್ವಾ? ಅವ್ರನ್ನ ಅಪ್ಪ ಅಂತ ಹೇಳ್ಬೇಡಪ್ಪ, ನಿನ್ ಮಾವ ಅಂತ ಹೇಳು. ತಿನ್ನು. ಸಿಗಾಕೊಂಡೆ ಕಣೋ. ಏನಿದು? ಗಿಫ್ಟು. ಯಾಕೆ? ನಿಮ್ ತಂದೆ ಬರ್ಡೇ ಅಲ್ವಾ? ನಮ್ಮಪ್ಪನ ಬರ್ಡೇನಾ? ಯಾರು ಹೇಳಿದ್ದು? ಯಾಕೆ ನಾನ್ ಕೊಟ್ರೆ ತಗೊಳೋದಿಲ್ವಾ? ಹಾಗಲ್ಲ. ಅದಲ್ಲ, ಇವತ್ತು. ಹೌದು, ಇವತ್ತು ಬರ್ತಡೇನೆ, ತಗೊಳ್ಳೆ. ಕೌನ್ಸಿಲರ್ಗೆ ನಾನು ವಿಶ್ ಮಾಡಿದೆ ಅಂತ ಹೇಳ್ಬಿಡು. ಸರಿ. ಏ, ಹೌದು, ಬೆಳಗ್ಗೆ ಏನೋ ತೋರಿಸ್ತೀನಂದಲ್ಲ, ತೋರಿಸು. ಸೆಂದಿಲ್ ಏನೋ? ಯಾಕೋ ಈ ಬಲೂನು? ಬೆಳಗ್ಗೆ ನೀರ್ ಹಾಕಕ್ ಹೋಗಿದ್ನ, ಒಂದು ಚಿಕ್ಕ ಮಗು ಇಟ್ಕೊಂಡು ಆಟ ಆಡ್ತಾ ಇತ್ತು, ಹಂಗೆ ಕಿತ್ಕೊ ಬಂದ್ಬಿಟ್ಟೆ. ಕರ್ಮ ಕರ್ಮ ಕಣ. ಲೇ ಊದ್ಬೇಡ್ವೋ, ಹೊಡೆದೋದ್ರೆ ಮಿಸ್ ಕೇಳಿಸುತ್ತೋ. ಯಾರು? ಅವಳು ಕೇಳುತ್ತಾ? ಅವಳು ಕಿವಿನೇ ಡಮಾರು. ಎಷ್ಟು ಹೇಳಿದ್ರು ಇವನು ಕೇಳಲ್ಲ ಬಿಡು. ಏನ್ ರೋಲ್ ಗಲಾಟೆ? ನಿಮ್ 4 ಜನಕ್ಕೂ ಯಾವಾಗ್ಲೂ ಇದೇ ಕೆಲಸ ಆಗೋದು. ಎದಡಿ ಮೊದ್ಲು. ಏನೋ ಕಿವಿ ಕೇಳಿಸಲ್ಲ ಅಂದ್ರೆ ದೊಡ್ಡದಾಗಿ. ಇದ್ರಲ್ಲಿ ಯಾರೋ ಕ್ಲಾಸಲ್ಲಿ ಬೆಲ್ಲನ್ನು ನೋಡ್ತಿದ್ದು? ಇವನೇ ಸರ್ ಹೊಡೆದಿದ್ದು. ಸುಮ್ನಿರು. ಹಾಗಾದ್ರೆ ನೀನೇ ಹೊಡೆದಿರೋದು. ನಿಮ್ ತಂದೆಗೆ ಫೋನ್ ಮಾಡು. ಸರ್. ನಿಮ್ಮ ಅಪ್ಪನಿಗೆ ಫೋನ್ ಮಾಡು. ಸರ್ ಸಾರಿ ಸರ್. ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ನಾನು ಬಂದು ನೋಡೋದಕ್ಕೆ ಹೇಳು. ಹಲೋ ಅಪ್ಪ. ಅಪ್ಪ ಸ್ಕೂಲಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು ಅಪ್ಪ. ಸ್ವಲ್ಪ ಸ್ಕೂಲ್ ಹತ್ರ ಬಂದು ಹೋಗ್ತೀರಾ? ಬೇಗ ಬರೋದಕ್ಕೆ ಹೇಳು. ಸ್ವಲ್ಪ ಬೇಗ ಬನ್ನಿಪ್ಪ. ಫೋನ್ ಕೊಡು. ನೀನ್ ಓದಿ ಫಸ್ಟ್ ರ್ಯಾಂಕ್ ಬರೋ ಅಂತವನು ಕಾಣೋ. ನೀನ್ ಯಾಕೆ ಇಂಥವ್ರ ಜೊತೆ ಸೇರ್ಕೊಂಡಿದ್ಯಾ? ಸರ್, ಇದಕ್ಕೂ ಅವನಿಗೂ ಏನ್ ಸಂಬಂಧ ಇಲ್ಲ ಸರ್. ಇದು ನಮ್ಮ 3 ಜನಕ್ಕೂ ಇರುವಂತ ಡೀಲಿಂಗು ಸರ್. ದೆನ್ ಯು ಗೋ ಟು ಯುವರ್ ಕ್ಲಾಸ್. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಮಗ ಫೋನ್ ಮಾಡಿದ್ದ. ಏನಾದ್ರೂ ತಪ್ಪು ಮಾಡಿದ್ನಾ? ಎಂತ ಮಗನ್ ಸರ್ ಎತ್ತಿದ್ದೀರಾ ನೀವು? ಕ್ಲಾಸಲ್ಲಿ ಪಾಠ ಕೇಳೋದ್ ಬಿಟ್ಟು ಬೆಲ್ಲೋನ ನೋಡಿತಾ ಇದ್ದಾನೆ ನಿಮ್ಮ ಮಗ. ಬೆಲ್ಲೋನಲ್ಲಿ ಆಟ ಆಡೋಂತ ವಯಸ್ಸಾ ಸಾರ್ ಇದು? ಅಪ್ಪ ನಾನಲ್ಲಪ್ಪ. ಓದು ಅಂತ ಕರ್ಕೊಂಬಂದ್ರೆ ಬಲೂನ್ ಊದಿ ಆಟ ಆಡ್ತೀಯ? ನನ್ನ ಮಗನೇ ಇವನಲ್ಲ ಸರ್, ಅವನು ಏನೋ ಮಾಡ್ತಾ ಇದಾರೆ. ಯಾಕೆ ಸರ್ ನೋಡ್ತಾ ಇದ್ದೀರಾ? ಸರ್, ಇನ್ನು ಮೇಲೆ ಇವನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಇವನ್ಗೆ TC ಕೊಟ್ಟು ಮುಖದ ಮೇಲೆ ಹೋಗ್ದು ಓಡಿಸಿ ಸರ್. ರೋಡಲ್ಲಿ ಅಲ್ದಾಡಿದ್ರೆ ಓದಿನ ಬಗ್ಗೆ ಅರ್ಥ ಆಗುತ್ತೆ ಸರ್. ನನಗೆ 10 ಕೆಲಸ ಇದೆ, ನಾನು ಬರ್ತೀನಿ ಸರ್. ಲೇ ಏನೋ ಇದು? ನಿಮ್ಮಪ್ಪ ಬಂದು ಇವ್ನು ನೋಡಿದ್ಬಿಟ್ಟು ಹೋದ್ರು. ಸರ್, ನಾನು ಕಾಲ್ ಮಾಡಿದ್ದೆ ಅವರಪ್ಪನ್ಗೆ ಸರ್. ನಾನು ಫೋನ್ ಕೊಟ್ಟು ನಿಮ್ಮಪ್ಪನ ಬರೋದಕ್ಕೆ ಅಂತ ತಾನೇ ನಿಂಗೆ ಹೇಳಕ್ ಹೇಳಿದ್ದು. ನೀವೇ ಅಲ್ವಾ ಸರ್ ಮೊದಲು ಹೇಳಿದ್ದು, ಇವನ್ ತಂಗಿ ನನ್ ತಂಗಿ ಇದ್ದ ಹಾಗೆ ಅಂತ. ಇವ್ರಮ್ಮ ನಮ್ಮಮ್ಮ ಇದ್ದಂಗೆ, ಇವ್ರಪ್ಪ ನಮ್ಮಪ್ಪ ಇದ್ದಂಗೆ. ಅದಕ್ಕೆ ಸರ್ ಅವ್ರಪ್ಪನ್ ಕಾಲ್ ಮಾಡಿದೆ. ಈ ತರನೇ ಸರ್ ಯಾವಾಗ್ಲೂ ಗಲಾಟೆ ಮಾಡೋದು. ಕ್ಲಾಸೇ ತಗೊಳಕ್ ಬಿಡೋದಿಲ್ಲ ಸರ್. ಯಾವಾಗ್ಲೂ ಟೆನ್ಷನ್ 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 ಮಾಡ್ತಾ ಇರ್ತಾರೆ ಸರ್. ನನಗಿರೋಂತ 100 ಟೆನ್ಷನ್ ಮಧ್ಯೆ ನಿನ್ ಟೆನ್ಷನ್ ತಗೊಂಡ್ ಬಂದು ಯಾಕಮ್ಮ ತಲೆ ಕೆಡ್ಸಾ ಇದೀಯ? ಹೋಗಮ್ಮ. ಆಯ್ತೇನಪ್ಪ? ಆಯ್ತಮ್ಮ. ಯಾಕಮ್ಮ? ನನ್ ಮಗನ್ಗೆ ಅಮ್ಮನಿಂದ ಒಂದ್ ಚಿಕ್ಕ ಗಿಫ್ಟು. ಯಾಕಪ್ಪ, ಇಷ್ಟ ಆಗಿಲ್ವಾ? ಇಷ್ಟ ಆಯ್ತು. ಇವಾಗಿರೋ ಕಷ್ಟಕ್ಕೆ ಯಾಕಮ್ಮ ಇಷ್ಟೊಂದೆಲ್ಲ ಖರ್ಚು? ನಮ್ಗೆಲ್ಲ ಯಾವಾಗ್ಲೂ ಕಷ್ಟನೇಯ. ಅದೆಲ್ಲ ನೋಡ್ಕೊಂಡಿರಕ್ಕಾಗುತ್ತಾ? ನನ್ಗಂತ ಹುಟ್ಟಿರೋನು ನೀನ್ ಒಬ್ನೇ ಮಗ ಕಣಪ್ಪ. ಇದನ್ನು ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳು ಮತ್ತೆ? ಅದನ್ನೇ ನೆನ್ಸ್ಕೊಂಡು ಮನ್ಸನ್ ನೋಯಿಸ್ಕೋಬೇಡ ಕಣಪ್ಪ. ಚೆನ್ನಾಗ್ ಓದು, ಚೆನ್ನಾಗ್ ನಿದ್ದೆ ಮಾಡು, ಚೆನ್ನಾಗ್ ಊಟ ಮಾಡು. ಚೆನ್ನಾಗ್ ಓದೋದು ಗೆಲ್ಲೋದು ಮಾತ್ರ ಗಮನ ಇರ್ಬೇಕು ನಿಂಗೆ. ನಡಿ
ಹೋಗಿ ಹಾಕೊಂಬ. ಅದಕ್ಕಲ್ಲಮ್ಮ. ನೀನ್ ಅನ್ಕೊಳ್ಳೋದು ನನಗ್ ಗೊತ್ತಾಯ್ತು. ನಿನ್ಗೊಂದ್ ವಿಷಯ ಗೊತ್ತಾ? ನಿನ್ಗೋಸ್ಕರ ಏನಾದ್ರೂ ಮಾಡ್ಬೇಕಾದ್ರೆ, ಇಲ್ಲ ನಿನ್ಗೋಸ್ಕರ ಏನಾದ್ರೂ ತಗೊಳ್ಬೇಕಾದ್ರೆ, ನನ್ಗೆ ಎಷ್ಟೇ ಕಷ್ಟ ಇದ್ರೂನು ಆ ಕಷ್ಟದಲ್ಲಿ ನನಗ್ ಸಂತೋಷ ಇದೆ ಕಣಪ್ಪ. ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಬನ್ನಿಮ್ಮ, ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕು? ಮಗನ ಹೆಸರಲ್ಲಿ. ಸರಿ. ಮಗನ ಹೆಸರು ಸೂರ್ಯ, ಸಿಂಹ ರಾಶಿ, ಮಕರ ನಕ್ಷತ್ರ, ಶಿವಗೋತ್ರ. ಮಗ ನಕ್ಷತ್ರ, ಸಿಂಹ ರಾಶಿ. ಸ್ವಾಮಿ. ಬನ್ನಿ ಸ್ವಾಮಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಊರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರೋ ರೀತಿ ಆ ದೇವರು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಮಗಳದು ಹುಟ್ಟದಬ್ಬ ಅರ್ಚನೆ ಮಾಡಿಸ್ಬೇಕಿತ್ತು. ಮಹಾಲಕ್ಷ್ಮಿ, ಸಿಂಹ ರಾಶಿ, ಮಕರ ನಕ್ಷತ್ರ. ಶಿವಗೋತ್ರ. ಶಿವಗೋತ್ರ. ಮಹಾಲಕ್ಷ್ಮಿ. ಈ ಹುಡುಗೊಂದು ಇದೇ ನಕ್ಷತ್ರ, ಇದೇ ರಾಶಿ. ಇವತ್ತೇ ಅವನು ಹುಟ್ಟದಬ್ಬ. ಹೌದಾ? ಓಂ ದುರ್ಗಾಯ ನಮಃ, ಓಂ ಶಿವಾಯ ನಮಃ, ಓಂ ಮಹಾಲಕ್ಷ್ಮಿಯ ನಮಃ, ಓಂ ಮಹಾಗೌರಿಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಸರ್ವಲೋಕಶಾಯ ನಮಃ, ಓಂ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ವಿಭೂತಿ ಸರಿಯಾಗಿ ಇಟ್ಕೊಳ್ಬೇಕಲ್ಲಪ್ಪ. ಅಯ್ಯಯ್ಯೋ, ಒರ್ಸ್ಕೊಳ್ತೀನಿ ಬಾ. ನಿನ್ಗೆ ಈ ಶರ್ಟ್ ಚೆನ್ನಾಗಿ ಕಾಣಿಸಿದೆ ಥ್ಯಾಂಕ್ಸ್ ಕಣಪ್ಪ. ಅಮ್ಮ. ನೀನು ತೆಂಗಿನಕಾಯಿ ತಿಂತೀಯ ಅಮ್ಮ? ಸೂರ್ಯ ಬಾರೋ ಇಲ್ಲಿ ಬಾ. ಅಮ್ಮ ಒಂದ್ ನಿಮಿಷ ಇರಮ್ಮ, ಬಂದ್ಬಿಡ್ತೀನಿ. ಸರಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸೂರ್ಯ. ಥ್ಯಾಂಕ್ ಯು. ಸೇಮ್ ಟು ಯು. ವೆಲ್ಕಮ್. ನಮ್ಮಿಬ್ಬರದು ಒಂದೇ ದಿನ ಬರ್ಡೇ. ತುಂಬಾ ಖುಷಿ ಆಗ್ತಿದೆ. ಅದ್ರಲ್ಲೂ ನನ್ ಬರ್ಡೇ ಅನ್ನೋದ್ ಬಿಟ್ಟು ನಿನ್ ಬರ್ಡೇ ಅಂತ ಕೇಳಿದ ತಕ್ಷಣ ಇನ್ನೂ ಖುಷಿ ಆಗ್ತಿದೆ ಕಣೋ. ಆಹಾ, ನಿನಗೆ ತುಂಬಾ ಇಷ್ಟ ಅಂತ ನನ್ಗೆ ಗೊತ್ತು. ಅದಕ್ಕೆ ನಿನ್ ಬರ್ಡೇಗೆ ಇದೇ ನನ್ನ ಕಡೆಯಿಂದ ಗಿಫ್ಟ್. ನಿನಗೆ ತುಂಬಾ ಇಷ್ಟ ಅಂತ ಗೊತ್ತು. ಅದಕ್ಕೆ ನಿನ್ ಬರ್ಡೇಗೆ ಇದು ನನ್ನ ಕಡೆಯಿಂದ ಗಿಫ್ಟ್. ನೀನ್ ಹೋಗಿರು, ನಾನ್ ಬರ್ತೀನಿ. ಸರ್ ತುಂಬಾ ಹೊತ್ತಿಂದ ವೇಟ್ ನಿನ್ನ ಮಾಡ್ತಿದ್ರಾ? ನೋಡೋದಿಕ್ಕೆ ವೇಟ್ ಮಾಡ್ತಿದ್ದೆ. ಏನಾಯ್ತು? ಯಾಕೆ? ತಗೋ. ನೆನ್ನೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ. ಇದು ನಿನ್ನ ಬರ್ಡೇ ಗಿಫ್ಟ್. ಥ್ಯಾಂಕ್ಸ್. ಒಂದು ಮುಖ್ಯವಾದ ವಿಷಯ. ಏನು? ನಿನ್ನ ಸುಮಾರು ವಿಷಯ ಸಿಮಿಲರ್ ಇದೆ. ನೀನ್ ಯಾವಾಗ ಹುಟ್ಟಿದ್ದು? 1993 ಮಾರ್ಚ್ 17 ಬೆಳಿಗ್ಗೆ 5 ಗಂಟೆಗೆ ಅಂತ ಅಮ್ಮ ಹೇಳ್ತಾರೆ. ಅರೆ, ನಾನು ಅದೇ ವರ್ಷ ಅದೇ ತಿಂಗಳು ಬೆಳಗ್ಗೆ 5 ಗಂಟೆಗೆ. ಹೌದಾ? ನಾನ್ +2, ನೀನ್ +1. ಹಾಗಿದ್ರೆ 1 ವರ್ಷ ಫೇಲ್ ಆದ್ಯಾ? ಹೋಗೋ, ಹಾಗೆಲ್ಲ ಏನೂ ಇಲ್ಲ. ನನ್ನ 1 ವರ್ಷ ಲೇಟಾಗಿ ಸೇರ್ಸಿದ್ರು. ಕ್ಲಾಸಿಗೆ ನಾನು ಫಸ್ಟೆ. ಹೌದು, ನೆನ್ನೆ ನಿಮ್ಮಪ್ಪ ಯಾಕೆ ದೇವಸ್ಥಾನಕ್ಕೆ ಬರ್ಲಿಲ್ಲ? ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲೇನೆ ನಮ್ಮನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನು ನಮ್ಮಪ್ಪನ ಮುಖ ಕೂಡ ನೋಡೇ ಇಲ್ಲ. ನನಗೆಲ್ಲಾದ್ರೂ ನಮ್ಮಮ್ಮನೇ. ನನಗೆ ನಮ್ಮಮ್ಮ ಅಂತಂದ್ರೆ ತುಂಬಾನೇ ಪ್ರಾಣ. ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ನಮ್ಮಮ್ಮ ಏನಾದ್ರು ಇರಲಿಲ್ಲ ಅಂತಿದ್ರೆ ನಾನು ಯಾವತ್ತೋ ಸತ್ತೋಗಿರ್ತಿದ್ದೆ ಅನ್ಸುತ್ತೆ. ನಿಮ್ಮಮ್ಮ ಹೋಗ್ಬಿಟ್ರೆ ನಿನ್ನ ಯಾರು ನೋಡ್ಕೊಳ್ಳೋದು? ನಾನ್ ನಿನ್ನ ನೋಡ್ಕೊಳ್ಳ? ನಿಮ್ಮಮ್ಮನ್ಗಿಂತ ಇಡೀ ಜಗತ್ತಲ್ಲಿ ಎಲ್ಲರಿಗಿಂತ ನಾನ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಸೂರ್ಯ.
ಏನೋ ಹೊಸ ತರ ಅನಿಸಿದೆ ನಿನ್ನ ನೋಡಲು, ಎದುರಲಿ ನಿನ್ನ ನೋಡಲು. ಮಾತುಗಳೇ ಹೊರಡದು ಕಣ್ಗಳ ನೋಡಲು, ನಿನ್ನ ಕಂಗಳ ನೋಡಲು. ಬಳುಕುತ್ತ ನೀ ಬರುತ್ತಿರಲು ಎದೆಯಲ್ಲಿ ತಳಮಳವೇನು, ಬೇರೇನು ಕಾಣದು ನನಗೆ ನಿನ್ನ ನೋಡಲು. ನೀನು ನನ್ನ ನೋಡಲು, ನೀನು ನನ್ನ ನೋಡಲು. ಏನೋ ಹೊಸತರ ಅನಿಸಿದೆ ನಿನ್ನ ನೋಡಲು, ಎದುರಲಿ ನಿನ್ನ ನೋಡಲು. ನಿನ್ನ ಜೊತೆ ಸಿಹಿಯಾಗಿದೆ, ನೀನಾಡೋ ಮಾತುಗಳೆಲ್ಲ ಮುತ್ತಿನ ಹಾಗೆ, ಮುತ್ತಿನ ಮಳೆಯ ಹಾಗೆ. ಎಂದೆಂದಿಗೂ ದೂರಾಗದೆ ನೀ ಸನಿಹ ಬರಲು ನಾಚಿಕೆ ಮರೆತೆ ಹೋಯಿತು, ಮುತ್ತಿಡೋ ಆಸೆಯು ಬಂತು. ಸುರಿವ ಮಳೆಯ ಹಾಗೆ ಸುರಿದೆ, ಅದರಲ್ಲೇ ನಾನು ನಿಂದೆ. ನಿನ್ನ ಸೇರೋ ಆಸೆ ತಂದೆ, ನಿನಗಾಗಿ ನಾನು ಓಡಿ ಬಂದೆ. ಅಪ್ಪಿಕೊ ಬಾ ನೀನು ನನ್ನ ಹಿಂದೆ. ಏನೋ ಹೊಸ ತರ ಅನಿಸಿದೆ ನಿನ್ನ ನೋಡಲು, ಎದುರಲಿ ನಿನ್ನ ನೋಡಲು. ಮಾತುಗಳೇ ಹೊರಡದು ಕಣ್ಗಳ ನೋಡಲು, ನಿನ್ನ ಕಣ್ಗಳ ನೋಡಲು. ನಿನ್ನ ಕಂಗಳೇ ಸೆರೆಯಾಗಿದೆ, ನಿನ್ನ ಈ ನೋಟದಿ ನನ್ನ ಚುಚ್ಚಿ ಕಾಡುವೆ, ನನ್ನ ಚುಚ್ಚಿ ಕಾಡುವೆ. ಸಿಹಿ ಜೇನನು ನಾ ತಂದಿಹೆ, ನನ್ನಂದವ ನಿನಗಾಗಿ ನಾ ಮೀಸಲಿಡುವೆ, ನಿಂಗೆ ಮೀಸಲಿಡುವೆ. ನೀನೇ ನನ್ನ ನೆರಳಾಗಿರಲು, ಬೇರೇನು ಬೇಡ ನನಗೆ. ಸೂರ್ಯ ಚಂದ್ರ ಇರುವವರೆಗೂ ನಿನ್ನ ಜೊತೆಯಲ್ಲೇ ನಾನು ಇರುವೆ, ದೂರಾಗದೆ ನಿನ್ನ ಜೊತೆಗೆ ಇರುವೆ. ಏನೋ ಹೊಸ ತರ ಅನಿಸಿದೆ ನಿನ್ನ ನೋಡಲು, ಎದುರಲಿ ನಿನ್ನ ನೋಡಲು. ಮಾತುಗಳೇ ಹೊರಡದು ಕಣ್ಗಳ ನೋಡಲು, ನಿನ್ನ ಕಂಗಳ ನೋಡಲು. ಬೆಳಕುತ್ತ ನೀ ಬರುತ್ತಿರಲು ಎದೆಯಲ್ಲಿ ತಳಮಳವೇನು, ಬೇರೇನು ಕಾಣದು ನನಗೆ ನಿನ್ನ ನೋಡಲು. ನೀನು ನನ್ನ ನೋಡಲು, ನೀನು ನನ್ನ ನೋಡಲು. ಅಮ್ಮ ಒಬ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ಇನ್ಯಾರೋ ಇರ್ತಾರೆ ಅಂತ ನಾನು ಇಲ್ಲಿವರೆಗೂ ಅನ್ಕೊಂಡೇ ಇರಲಿಲ್ಲ. ಮಹಾ ಕೇಳಿದಂತಹ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತೇ ಇಲ್ಲ. ಅಮ್ಮ ಇಲ್ಲದೆ ಹೋಗಿದ್ದಿದ್ರೆ ನಾನೊಬ್ಬ ಅನಾಥ ತಾನೆ. ಇನ್ನೊಂದು ತಾಯಿಯಾಗಿ ಮಹಾ ಇರ್ತೀನಿ ಅಂತ ಹೇಳಿದ್ದು ನನಗೆ ನಿಜವಾಗ್ಲೂ ಕಣ್ಣು ನೀರು ತುಂಬ್ಕೊಂಡ್ಬಿಡ್ತು. ಆ ಸಂತೋಷಕ್ಕೆ 100 ವರ್ಷ ನೆಮ್ಮದಿಯಾಗಿ ಬದುಕೋದನ್ನ ಒಂದೇ ದಿನದಲ್ಲಿ
ಮಹಾನ ನಾಪಿಸ್ಕೊಂಡು ನಾನು ಬದುಕ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸಿಡ. ಪಾಠ ಶುರು ಮಾಡೋಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯನ ಹೇಳಬೇಕು. ವರ್ಷ ನಮ್ಮ ಸ್ಕೂಲು NSS ಕ್ಯಾಂಪಲ್ಲಿ ಒಳ್ಳೆ ಹೆಸರನ್ನ ತಗೋತಾ ಇದೆ. ಅದೇ ರೀತಿ ಈ ವರ್ಷ ಕೂಡ ನಮ್ಮ ಭಾರತದ ಸ್ವಚ್ಛತೆ ಯೋಜನೆಗೋಸ್ಕರ ಕ್ಲೀನ್ ಇಂಡಿಯಾ, ಸ್ವಚ್ಛವಾದ ಇಂಡಿಯಾಗೋಸ್ಕರ 3 ಗ್ರಾಮಗಳನ್ನ ಓಡಾಡಿ ನಾವು ಅದನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛತೆ ಬಗ್ಗೆ, ಕ್ಲೀನಿನೆಸ್ ಬಗ್ಗೆ ಅಲ್ಲಿರೋ ಜನಗಳಿಗೆ ನಾವು ಅರ್ಥ ಮಾಡಿಸ್ಬೇಕು. ಅದಕ್ಕಾಗಿ +1 +2 ಕ್ಲಾಸಸ್ನ ಕಂಬೈನ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಆಸಕ್ತಿ ಇರೋರು ಬರೋ 15ನೇ ತಾರೀಕು ತಯಾರಾಗಿರಿ. ಸರ್ ಬನ್ನಿ ಸರ್. ದೊರೆಗೆ ಈಗ ತಾನೇ ಬೆಳಕಾಯ್ತೇನೋ? ಇಲ್ಲ ಸರ್, ವಾಟರ್ ಕ್ಯಾನ್ ಹಾಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಸರ್. ಸಾರಿ ಸರ್. NSS ಅಲ್ಲಿ ಇದೆಯೇನೋ? ಇದ್ದೀನಿ ಸರ್. NSS ಕ್ಯಾಂಪ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ, ನೀನು ಕೇಳಿ ತಿಳ್ಕೊ. ಸರಿ ಸರ್. ಕೂತ್ಕೋ. ಸರ್, ಸೂರ್ಯ ಅವರಮ್ಮ ಅವನು ನೋಡ್ಬೇಕು ಅಂತ ಆಚೆ ಕಾಯ್ತಾ ಇದ್ದಾರೆ ಸರ್. ಓ ಸೂರ್ಯ, ಹೋಗೋದೇನು ನೋಡು. ಥ್ಯಾಂಕ್ ಯು ಸರ್. ನೀನು ಕೂತ್ಕೋ. ಓಕೆ ಸರ್. ಸೂರ್ಯ, ಹಾಂ, ಬಾಯಲ್ಲಿ ಏನ್ ಹುಡುಕ್ತಿದ್ಯಾ? ಇಲ್ಲ, ಅಮ್ಮ ಬಂದ್ರು ಅಂತ ಹೇಳ್ದ. ಆ ಅಮ್ಮ ಬಂದಿಲ್ಲಪ್ಪ, ಈ ಅಮ್ಮ ಬಂದಿರೋದು. ನಾನೇ ವಾಟರ್ಗೆ ಹಾಗೆ ಹೇಳು ಅಂತ ಹೇಳ್ದೆ. ಏನಾಯ್ತು? ನಿನ್ನ ನೋಡಿದ ಕೂಡ್ಲೆ 1000 ವ್ಯಾಟ್ಸ್ ಪವರು ನಾನು ಒಳಗಡೆ ಬಂದದ್ ಫೀಲ್ ಆಯ್ತು. ಅದನ್ನ ಬಿಟ್ಟು ನನಗೆ ಹೊರಗೆ ಬರೋದಿಕ್ ಆಗ್ತಾನೆ ಇಲ್ಲ ಮಹಾ. ಹೌದು, ನಿನ್ ಕಣ್ಣೇನಕ್ಕೆ ಈ ರೀತಿ ಆಗಿದೆ? ನೀನ್ ಹೇಳ್ಬಿಟ್ಟೆ, ನಾನ್ ಹೇಳಲಿಲ್ಲ. ರಾತ್ರಿ ಎಲ್ಲ ನಾನು ನಿದ್ದೆನೆ ಮಾಡಿಲ್ಲ ಗೊತ್ತಾ. ಮಧ್ಯರಾತ್ರಿಲಿ ನಿನ್ನ ನೋಡ್ಬೇಕು ಅಂತ ಅನ್ನಿಸ್ತು. ನನಗೇನಾದ್ರೂ ರೆಕ್ಕೆ ಇದ್ದಿದ್ರೆ ಹಾರ್ಕೊಂಡ್ ಬಂದ್ ನಿನ್ನ ನೋಡ್ತಿದ್ದೆ. ನಿನ್ ಬಗ್ಗೆನೇ ಯೋಚನೆ, ನನ್ನೇ ನಾನು ಮರ್ತ್ ಬಿಡ್ತೀನಿ. ತಿಂತೀನಿ, ಆದ್ರೆ ಏನ್ ತಿಂದೆ ಅಂತ ಮರ್ತ್ ಹೋಗ್ತೀನಿ. ಕನ್ನಡಿ ಮುಂದೆ ನಿಂತು ನಿನಗೆ ಯಾವ ಡ್ರೆಸ್ ಇಷ್ಟ ಅಂತ ನೋಡಿ ನೋಡಿ ಹಾಕೋತೀನಿ. ತುಂಬಾ ಹೊತ್ತು ಕೂತು ಓದ್ತೀನಿ, ಆದ್ರೆ ಏನ್ ಓದ್ತೀನಿ ಅಂತಾನೆ ಗೊತ್ತಿಲ್ಲ. ನಿನ್ ಜೊತೆ ಮಾತಾಡ್ತೀನಿ ಅನ್ಕೊಂಡು ನನ್ ಜೊತೆನೆ ಮಾತಾಡ್ಕೋತೀನಿ. ಕಣ್ ಮುಚ್ಚಿರ್ತೀನಿ, ಆದ್ರೆ ಕಣ್ ಬಿಟ್ಟಾಗ್ಲೇ ಗೊತ್ತಾಗುತ್ತೆ ನಾನ್ ಮಲ್ಗೆ ಇಲ್ಲ ಅಂತ. ನೀನ್ ಹೇಳ್ತಾ ಇರೋದೆಲ್ಲ ನನಗೂ ಕೂಡ ಆಗ್ತಿದೆ. ಇದಕ್ಕೆಲ್ಲ ಏನ್ ಅರ್ಥ ಮಹಾ? ಏನೇನೋ ಹೇಳಕ್ ಬಂದು ಏನೋ ಹೇಳ್ತಿದ್ದೀನಿ. ಹೌದು, ನೀನ್ NSS ಕ್ಯಾಂಪಿಗೆ ಬರ್ತೀಯಲ್ಲ? ಹೌದು, ಈ ಅವಕಾಶ ಸ್ಕೂಲಲ್ಲೇ ಸಿಗೋದಲ್ವಾ? ಇದನ್ ಮಿಸ್ ಮಾಡಕ್ಕಾಗತ್ತಾ? ಸರಿ, ನೀ ಬರ್ತೀಯ ಅಲ್ವಾ? ಹೇಳು ಮಹಾ. ಸೂರ್ಯ ಇರೋ ಜಾಗದಲ್ಲಿ ಈ ಮಹಾ ಯಾವಾಗ್ಲೂ ಇರ್ತಾಳೆ. ಮಹಾ, ಅಲ್ಲೇನ್ ಮಾಡ್ತಿದ್ಯಾ? ಮೇಲ್ ಬಾ. ಬಂದೆ ಟೀಚರ್, ಮ್ಯಾಮ್ ಸರಿ, ಕರೀತಿದ್ದಾರೆ, ಹೋಗು. ಹೋಗ್ತೀನಿ. ಯಾವಾಗ್ಲೂ ಅಮ್ಮ ಅಂತ ಕೇಳ್ಕೊಂಡ್ ಬರ್ತಾನೆ. ಇವತ್ತೇನಾಯ್ತು? ಸೈಲೆಂಟ್ ಆಗಿದ್ದಾನೆ. ಏನಪ್ಪ, ಏನೋ ಒಂಥರ ಇದೆಯಾ? ಏನಾದ್ರೂ ತೊಂದ್ರೆನಾ? ಅದೆಲ್ಲ ಏನಿಲ್ಲಮ್ಮ. ಇಲ್ವಲ್ಲ, ನಿನ್ ಮೊಕ್ಕ ನೋಡಿದ್ರೆ ಹಂಗ ಅನಿಸ್ತಿಲ್ವಲ್ಲ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಶಾಲೆನಾಗೆಲ್ಲರೂ ಕ್ಯಾಂಪ್ಗೆ ಹೋಗ್ತಾವ್ರೆ, ನಿನ್ ಕೈಲಿ ಹೋಗಕ್ಕಾಗಲ್ಲ, ಅದೇ ಅಲ್ವಾ? ದಾರಿಯಾಗ ಬರೋವಾಗ ನಿಮ್ ಸರ್ನ ನೋಡ್ದೆ, ಅವ್ರೆಲ್ಲಾನು ಹೇಳಿದ್ರು. ಇದಕ್ಕೆ ಹೋಗಿ ಯೋಚನೆ ಮಾಡ್ಕೊಂಡು ತಗೊಳಪ್ಪ, ಸಂತೋಷವಾಗಿ ಹೋಗ್ಬಾ. ಏನಮ್ಮ ಇದು? ಓಲೆ ಇಲ್ಲಮ್ಮ. ಕೋಕಿಲಮ್ಮ ಅವ್ರ ಹತ್ರ ಕೇಳಿದೀನಿ, 2 ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳೋರೆ. ಅದಾದ್ಮೇಲೆ ಇಸ್ಕೊಂಡ್ರೆ ಆಯ್ತು. ನಿನ್ ಸಂತೋಷನೇ ಕಣಪ್ಪ ಮುಖ್ಯ. ನೀನ್ ಸಂತೋಷವಾಗಿ ಹೋಗ್ಬಾ. ನೀನ್ ಬಿಟ್ಟು ನನ್ಗೆ ಜೀವನದಲ್ಲಿ ಇನ್ನೇನಪ್ಪ ಇದೆ? ಯಾಕಪ್ಪ, ಯಾಕೆ ಹಿಂಗ್ ಚಿಕ್ಕ ಮಗಿ ತರ ಅಳ್ತಾ ಇದೀಯ ನೀನು? ನಿನಗ್ ನಾನಿದ್ದೀನಲ್ವಾ? ನಿನ್ಗೇನ್ ಬೇಕಂತ ಮಾತ್ರ ಹೇಳು, ನನ್ನ ಉಸಿರು ಕೊಟ್ಬಿಟ್ಟಾದ್ರೂ ಮಾಡ್ತೀನಪ್ಪ. ಈ ಪ್ರಪಂಚದಲ್ಲಿ ನೀನ್ ಬಿಟ್ರೆ ನನಗ್ ಮತ್ತೆ ಇನ್ಯಾರ್ ತಾನೇ ಇದಾರೆ ಹೇಳು? ತುಂಬಾ ಹೊತ್ತಿಂದ ಓದ್ತಿದ್ದೀನಿ, ಆದ್ರೆ ಏನ್ ಓದ್ತಿದ್ದೀನಿ ಅಂತಾನೆ ಗೊತ್ತಿಲ್ಲ. ನಿನ್ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡು ನಾನ್ ನನ್ ಜೊತೆನೆ ಮಾತಾಡ್ಕೋತಿದ್ದೀನಿ. ಕಣ್ ಮುಚ್ಚೇ ಇರುತ್ತೆ, ಬಿಟ್ಟಾದ್ಮೇಲೆ ಗೊತ್ತಾಗುತ್ತೆ ನಾನ್ ನಿದ್ದೆನೆ ಮಾಡಿಲ್ಲ ಅಂತ.
ನಾನು ನಿನ್ನನ್ನೇ ಕೇಳ್ತೀನಿ, ಇದಕ್ಕೆಲ್ಲ ಏನರ್ಥ ಸೂರ್ಯ? ನೀನು ಹೇಳಿದ ಎಲ್ಲ ವಿಷಯನೂ ನನಗೂ ಇದೆ. ಇದಕ್ಕೆಲ್ಲ ಏನು ಅರ್ಥ ಮಹಾ? ಸೂರ್ಯ ಆಗ್ಲೇ ಕೇಳಿದ್ದಕ್ಕೆ ನನ್ನ ಹತ್ರ ಉತ್ತರ ಅಂತೂ ಇರಲಿಲ್ಲ. ಆ ಕ್ಷಣನೇ ಹೇಳಬೇಕು ಅಂತ ನನ್ನ ಮನಸ್ಸು ಹೇಳ್ತಾನೆ ಇತ್ತು. ಆದರೆ ಪ್ರೀತಿ ಅನ್ನೋ ಒಂದು ಪದದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ. ಅದಕ್ಕೆ ನಮ್ಮ ಮೌನನೇ ನಮಗೆ ಬೇಕಾಗಿರೋ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಸುತ್ತುತ್ತಿರೋ ಭೂಮಿ ಅದರೊಳಗೆ ನಾವು ದುಃಖಗಳ ಮರೆಯೋಣ. ಬೀಸುತ್ತಿರೋ ಗಾಳಿ ಬೀಸುವವರೆಗೂ ಈ ಜಗವ ಗೆಲ್ಲೋಣ. ಹುಡುಕುತ್ತಿದ್ದರೆ ದಾರಿ ಸಿಗುವುದು. ಜಗವ ಬದಲಿಸಿ ಮುಂದೆ ಸಾಗುವ. ಮಳೆಯು ಬರಲು ಯಾವ ತಡೆಯಿಲ್ಲವೋ. ಯಾರೇನೇ ಅಂದರು ನಮ್ಮತನವ ಬಿಡದೆ ಪರಿಶ್ರಮವ ಪಡುವ. ದಿನ ದಿನವೂ ನಾವು ಬೆವರನ್ನು ಸುರಿಸಿ ಪ್ರೀತಿಯಲ್ಲಿ ದುಡಿವ. ಮರೆಯುತ್ತಾ ಎಲ್ಲವನ್ನು ಸಾಗಲು ಮುಂದೆ ದಿಕ್ಕುಗಳೆಲ್ಲ ನಮಗೆ ಕೈಗಳ ತಟ್ಟುವುದೇ. ಛಲವನ್ನು ಬಿಡದೆ ಮುಂದೆ ಸಾಗಲು ನಾವು ಈ ಜಗವೇ ನಮಗೆ ಬೆನ್ನ ತಟ್ಟುವುದೇ. ಕಡಲಂತೆ ನಾವಿಂದು ಇರುವ ಬಾರೋ ಗೆಳೆಯ, ಬರಿದಾಗದೆ ನಿಲ್ಲುವ. ಉಸಿರಿದ್ದರೂ ಇಲ್ಲದೆ ಹೋದರೂ ಗೆಳೆಯ, ಒಂದಾಗಿ ನಾವು ಸಾಗುವ. ಸುತ್ತುತ್ತಿರೋ ಭೂಮಿ ಅದರೊಳಗೆ ನಾವು ದುಃಖಗಳ ಮರೆಯೋಣ. ಬೀಸುತ್ತಿರೋ ಗಾಳಿ ಬೀಸುವವರೆಗೂ ಈ ಜಗವ ಗೆಲ್ಲೋಣ. ನೋವೆಲ್ಲವ ಮರೆತು ನಾವು ಕೆಲಸವ ಮಾಡಲು ಒಳ್ಳೆಯ ದಿನಗಳನ್ನೇ ಕಾಣುವೆವು. ಎದುರಾಳಿಯ ನೋಡಿ ಹಿಂತಿರುಗಿ ಹೋಗದೆ ಮುನ್ನುಗ್ಗಿ ಗೆಲುವನ್ನು ಕಾಣುವೆವು. ಉರಿಯೋ ಬಿಸಿಲೇ ಇರಲಿ ಉರಿಯೋಣ ನಾವು, ಮುಂಬರುವ ಕಾಲವು ನಮದಾಗುವುದು. ಶ್ರಮವನ್ನು ಪಟ್ಟರೆ ಒಳ್ಳೆಯ ದಿನವ ಕಾಣುವೆ ನೀನು ನುಗ್ಗು ಛಲವ ಬಿಡದೆ. ಭಯವ ಪಡದೆ ಸೋಲದೆ ಕೈ ಹಿಡಿದು ನುಗ್ಗಲು ಗೆಲುವೊಂದು ನಮಗಾಗಿಯೇ. ನಿಲ್ಲದೆ ಎಲ್ಲೂ ಛಲದಿಂದ ನೀ ಗೆಲ್ಲುವವರೆಗೂ ಮುನ್ನುಗ್ಗಿ ಹೋರಾಡುವ. ಸುತ್ತುತ್ತಿರೋ ಭೂಮಿ ಅದರೊಳಗೆ ನಾವು ದುಃಖಗಳ ಮರೆಯೋಣ. ಬೀಸುತ್ತಿರೋ ಗಾಳಿ ಬೀಸುವವರೆಗೂ ಈ ಜಗವ ಗೆಲ್ಲೋಣ. ಹುಡುಕುತ್ತಿದ್ದರೆ ದಾರಿ ಸಿಗುವುದು. ಜಗವ ಬದಲಿಸಿ ಮುಂದೆ ಸಾಗುವ. ಮಳೆಯು ಬರಲು ಯಾವ ತಡೆಯಿಲ್ಲವೇ.
ನಿದ್ದೆ ಬರ್ತಿಲ್ವಾ? ಇಲ್ಲ. ನನಗೂನು. ಯಾಕೆ? ಗೊತ್ತಿಲ್ಲ. ನೀನಿವತ್ತು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ನೀನೂನು. ಮುಂಚೆ ಥರ ಇದ್ದಿದ್ ಮಹಾ ಇಲ್ಲ ನೀನು. ಯಾಕೆ ಹಾಗೆ ಹೇಳ್ತಿದ್ಯಾ? ಇವಾಗ ನಿನ್ನ ಹತ್ರ ಎಲ್ಲನೂ ಚೆನ್ನಾಗೇ ಇದೆ. ನಿನ್ನ ಮಾತು, ನಿನ್ನ ನಡವಳಿಕೆ, ನಿನ್ನ ಡ್ರೆಸ್ಸು, ನಿನ್ನಲ್ಲಿರೋ ಪ್ರತಿಯೊಂದು ವಿಷಯನೂ ತುಂಬಾನೇ ಚೆನ್ನಾಗಿದೆ. ನಿನ್ನ ನೆನಪುಗಳೇ ನನ್ನ ಈ ಥರ ಬದಲಾಯಿಸಿದೆ. ಇಷ್ಟ ಆಯ್ತಾ? ಏ ಸೂರ್ಯ, ಅಲ್ಲ ಕಣೋ, ಇದಕ್ಕೋಸ್ಕರನೇ ನನ್ನ ಜೊತೆ ಇದ್ದ. ಅಯ್ಯೋ, ಆ ಥರ ಎಲ್ಲ ಇಲ್ಲ ಮಹಾ. ನನ್ನ ತಪ್ಪು ತಿಳ್ಕೊಂಬಿಟ್ಟೆ ಅಲ್ಲ. ಮಹಾ, ಮಹಾ, ಆನಂದ್. ಎಸ್ ಸರ್. ಹರೀಶ್. ಎಸ್ ಸರ್. ಅನಿತಾ. ಎಸ್ ಸರ್. ಸೂರ್ಯ. ಸೂರ್ಯ ಸೂರ್ಯ ಇವತ್ತು ಬಂದಿಲ್ಲ ಸರ್. ಏನಾಯ್ತು ಅವನಿಗೆ? ಗೊತ್ತಿಲ್ಲ ಸರ್. ಒಂದಿನ ಕೂಡ ಲೀವ್ ತಗೊಳ್ಳೋದಿಲ್ವಲ್ಲ? ಲೀವ್ ಲೆಟರ್ ಏನಾದ್ರು ಕೊಟ್ಟಿದ್ದಾನ? ಇಲ್ಲ ಸರ್. ಸರಿ, ಸ್ಕೂಲ್ ಮುಗಿದ್ಮೇಲೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಬ. ಓಕೆ ಸರ್. ನಾನು ಆ ರೀತಿ ನಡ್ಕೊಂಡಿದ್ದವತ್ತು ತುಂಬಾನೇ ದೊಡ್ಡ ತಪ್ಪು. ಅವತ್ತು ನಾನು ಮಾಡಿದ ಕೆಲಸ ನಾಪಿಸ್ಕೊಂಡು ನನ್ನ ಮನಸ್ಸು ಪೂರ್ತಿಯಾಗಿ ಒದ್ದಾಡ್ತಾ ಇದೆ. ತಡ್ಕೊಳಕ್ಕಾಗ್ದಿರೋಂಥ ವೇದನೆ. ಮಹಾ ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಂತ ನಾನು ನಾಪ್ಸ್ಕೋತಾ ಇರಬೇಕಾದ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಮಹಾಗೆ ನನ್ನ ಮುಖ ತೋರ್ಸೋಕ್ಕೆ ನನಗೆ ತುಂಬ ನಾಚಿಕೆ ಆಗ್ತಿದೆ. ಅದಕ್ಕೋಸ್ಕರ ನನಗೆ ಹುಷಾರಿಲ್ಲ ಅಂತ ಅಮ್ಮನಿಗೆ ಸುಳ್ಳು ಹೇಳಿ ಮನೆಯಲ್ಲೇ ಉಳ್ಕೊಂಬಿಟ್ಟೆ. ಮಹಾಳನ್ನು ನೋಡಬೇಕು ಅಂತ ನನ್ನ ಮನಸ್ಸು ಚಡಪಡಿಸ್ತಾ ಇದೆ. ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾನೇ ಇಲ್ಲ. ಕೂತ್ಕೊಳ್ಳೋ. ಅದಿರ್ಲಿ, ಇವತ್ತು ಯಾಕೋ ಸ್ಕೂಲಿಗೆ ಬರಲಿಲ್ಲ ಸರ್? ಕೇಳ್ಕೊಬ ಅಂತ ಹೇಳಿದ್ರು. ಹುಷಾರಿಲ್ಲ ಕಣೋ, ಯಾಕೋ ಒಂಥರ ಆಗ್ತಿತ್ತು, ಅದಕ್ಕೆ ಬರಲಿಲ್ಲ. ನೀನೇ ಹಾಳು ಮಾಡ್ಕೋಬಿಡ್ವೋ, ಅಷ್ಟನ್ನು ಮಾತ್ರ ಹೇಳ್ತೀನಿ. ನಾಳೆಯಿಂದ ಫಸ್ಟ್ ಸ್ಕೂಲಿಗೆ ಬರೋದು ನೋಡು. ಸರಿ ಕಣೋ, ಬರ್ತೀನಿ. ಲೋ ಮಗ, ಏನೋ ಮಹಾ ಸ್ಕೂಲಿಗೆ ಬಂದಿಲ್ಲೇನೋ? ಮಹಾನ ನಾನು ಇವತ್ತು ನೋಡಿದಿಲ್ಲ ಕಣೋ. ಅವಳ ಜೊತೆ ಒಂದು ಗೀತಾ ಅನ್ನೋ ಹುಡುಗಿ ಸುತ್ತಾಳು ಗೊತ್ತಾ? ಅವಳನ್ನ ಮಾತ್ರ ನೋಡಿದೆ. ಬೆಂಚಲ್ಲಿ ಒಬ್ಳೆ ಕೂತ್ಕೊಂಡಿದ್ಲು. ಆದ್ರೆ ನಾನು ಇವತ್ತು ಮಹಾ ನೋಡಿಲ್ಲ ಕಣೋ. ಯಾಕೋ? ಸುಮ್ಮನೆ ಕಣೋ. ಸರಿ, ನಾನು ಹೊರಡ್ತೀನಿ. ಗೋಪಿ, ಮಾ, ಏನಪ್ಪ ಹೇಗಿದ್ಯಾ? ಹೌದು, ಏನು ಮನೆ ಹತ್ರ ಬರೋದೇ ಇಲ್ಲ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನನ್ಗೇನಪ್ಪ ಚೆನ್ನಾಗಿದ್ದೀನಿ. ಏನು ಈ ಕಡೆಗೆ? ಸೂರ್ಯ ಇವತ್ತು ಸ್ಕೂಲಿಗೆ ಬಂದಿಲ್ಲ ಅಮ್ಮ. ಸರ್ ಅದೇ ನೋಡ್ಕೊಂಡ್ ಬರೋದಕ್ಕೆ ನನಗೆ ಹೇಳಿದ್ರು. ಸ್ಕೂಲು ಇವತ್ ರಜಾ ಅಲ್ವಾ? ಇಲ್ಲಮ್ಮ, ನಾನು ಈಗಷ್ಟೇ ಸ್ಕೂಲಿಂದ ಬಂದೆ. ಮತ್ತಿವತ್ ರಜಾ ಅನ್ನಲ್ಲ. ನಾಳೆ ಬರಕ್ ಹೇಳ್ತೀನಿ, ನೀನ್ ಹೊರಡು. ಸರಿ, ಬರ್ತೀನಮ್ಮ. ನನ್ ಮಗ ಅಂತವ್ನಲ್ಲ ಅಂತ ಊರ್ ತುಂಬಾ ಹೇಳ್ಕೊಂತ ಇದ್ದೀನಿ ನಾನು. ಇವ್ನ್ ನೋಡಿದ್ರೆ ಸ್ಕೂಲ್ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಬಂದ್ ಮನೆಯಲ್ಲಿ ಹಗ್ಲೋ ತಲೆ ಮಲ್ಕೊಂಡವ್ನೆ. ಏನ್ ಅಭ್ಯಾಸ ಇದೆಲ್ಲ? ಎಲ್ಲಿಂದ ಬಂತು ಈ ಬುದ್ಧಿ ನಿಂಗೆ? ಇದು ಮಾತ್ರನಾ ಅಥವಾ ಅಮ್ಮಂಗೆ ಏನು ಗೊತ್ತಾಗಲ್ಲ ಅಂತ ಇದುವರೆಗೂ ಹೇಳಿದೆಲ್ಲ ಸುಳ್ಳ? ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ ಇವಳು, ಓದಕ್ ಬರಲ್ಲ ಅಂತ ಯಾಮಾರಿಸ್ತಿದ್ಯಾ?
ಒಬ್ನೇ ಮಗ ಅಂತ ಮುದ್ದಾಗಿ ಬೆಳೆಸಿದ್ರೆ ಸುಳ್ಳು ಹೇಳೋದನ್ನೆಲ್ಲ ಕಲ್ತ್ಕೊಂಡಿದ್ಯಾ ನೀನು? ಈ ಊರಲ್ಲಿ ಯಾರು ನಂಬೇಕಂತಾನೆ ಗೊತ್ತಿಲ್ಲ ನಂಗೆ. ಮಗಳೇ, ಯಾಕಮ್ಮ ನಮ್ಮನ್ನು ಮೇಲೆ ಮಲ್ಕೊಂಡಿದ್ಯಾ? ಏನಾಯ್ತು? ಏನೂ ಇಲ್ಲಪ್ಪ. ಏನು ಇಲ್ವಾ? ಜ್ವರ ಕುದಿತಾ ಇದೆ. ಸರಸ್ವತಿ ಬಂದೇರಿ. ಏನಮ್ಮ ಜ್ವರ ಅಂತ ಹೇಳ್ಬೇಕು ತಾನೆ? ಏನಾಯ್ತು ರೀ? ಏನ್ ಮಾಡ್ತಾ ಇದ್ದೆ ಒಳಗೆ? ಹೇಗಾಗಿದ್ದಾಳೆ ನೋಡು. ಯಾಕೇನು ಅಂತ ಕೇಳ್ತೀಯಾ? ಅಯ್ಯೋ, ನಾನ್ ಕೇಳ್ದೆ ಕಣ್ರಿ. ಅವಳೇ ಏನು ಇಲ್ಲ ಅಂತ ಹೇಳಿದ್ಲು, ಅದಕ್ಕೆ ನಾನ್ ಕೆಲ್ಸ ನೋಡ್ಕೊಂಡು ಹೋದೆ. ಕಿತ್ತೋಗಿರೋ ಕೆಲ್ಸ. ಜ್ವರ ನೋಡು ಸುಡ್ತಾ ಇದೆ. ಸರಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ರೆಡಿ ಮಾಡಿ ಕರ್ಕೊಂಬಾ. ಸರಿ. ಬೇಗ ಬಾಮ್ಮ. ಏನಮ್ಮ ಏನಾಯ್ತು? ಏನೂ ಇಲ್ಲಮ್ಮ. ಅಯ್ಯೋಯ್ಯೋ, ಇಷ್ಟೊಂದ್ ಸುಡ್ತಾ ಇದೆ. ಬಾರಮ್ಮ ಡಾಕ್ಟರ್ ಹತ್ರ ಹೋಗೋಣ. ಬೇಡಮ್ಮ, ಏನೂ ಇಲ್ಲ ಅಂತ ಹೇಳ್ತಿಲ್ವಾ? ಬಂದೆ ಕಣ್ರಿ. ಇಲ್ ನೋಡಮ್ಮ, ನಡಿಯಮ್ಮ. ಇಲ್ಲಂದ್ರೆ ನಿಮ್ಮಪ್ಪ ನಿನ್ಗಲ್ದಿರ ನನಗ್ ಮಾತ್ರ ಕೊಟ್ಟಿ ಮಲಗಿಸ್ಬಿಡ್ತಾರಷ್ಟೇ. ನೀನ್ ನಡಿ, ಬೇಗ ಬೇಗ ನಡಿ. ಅಮ್ಮ, ಲೋ ಮಗ, ಲೇಯ್ ಎದ್ದೇಳೋ. ಏನೋ ಮಚ್ಚ ಈ ಟೈಮಲ್ಲಿ? ಅದೆಲ್ಲ ಇರ್ಲಿ, ನೀನೇನ್ ಇಲ್ಲಿಗೆ ಬಂದ್ ಮಲ್ಕೊಂಡಿದ್ಯಾ? ವಾಟರ್ ಕ್ಯಾನ್ ಹಾಕಕ್ ಹೋದಾಗ ಲೇಟ್ ಆಯ್ತು, ಅದಕ್ಕೆ ನಾನು ಇಲ್ಲೇ ಬಂದು ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ಯಾಕೋ ಹೊರಗ್ ಮಲ್ಕೊಂಡಿದ್ಯಾ? ಒಳಗ್ ಹೋಗಿ ಮಲ್ಕೊಳ್ಳೋ ತಾನೇ ನೀನು? ಮಲ್ಕೋತಿದ್ದೆ, ಆದ್ರೆ ವಾಟರ್ ಟ್ಯಾಂಕು ಸೈಕಲ್ ಯಾರನ್ನ ಕಳ್ತನ ಮಾಡಿದ್ರೆ ನೀನ ತಂದು ಕೊಡ್ತೀಯಾ? ಅದೆಲ್ಲ ಇರ್ಲಿ, ನೀನ್ಯಾಕ್ ಬಂದೆ ಅದನ್ ಮೊದ್ಲು ಹೇಳು. ಅವಳನ್ನ ನೋಡ್ಬೇಕು ಕಣೋ. ಯಾರನ್ನ? ಮಹಾನ. ಬೇಡ ಕಣೋ, ಅವ್ರಪ್ಪನ ಗೊತ್ತಾದ್ರೆ ಹೊಡೆದು ನೇಣಾಕ್ತಾರೆ. ಹೇಳ್ದನ್ ಕೇಳೋ. ಅವಳನ್ನ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಕಣೋ. ಅವಳ ಹತ್ರ ಹೋದ್ರೆ ಆ ಮಲ್ಗೆ ಹೂವಿನ ವಾಸನೆ ಸಿಗುತ್ತೋ, ಅಷ್ಟು ಸಾಕು ಕಣೋ ನನಗೆ. ಏಯ್, ನಿನ್ ಕ್ಯಾಂಪ್ ಹೋಗಿ ಬಂದ್ಮೇಲಿಂದ ಸರಿ ಇಲ್ಲ ಕಣೋ. ಅಷ್ಟಲ್ಲಿ ಮಾತ್ರ ಹೇಳ್ತೀನಿ, ಹುಷಾರಾಗಿರು. ಲೇ ಬಾರೋ. ಇರೋ ಬರ್ತೀನಿ ಇರಪ್ಪ, ಒಂದ್ ನಿಮಿಷ ಬಂದೆ. ಈವ್ನೇ ದೊಡ್ಡ ತಲೆನೇವಾಗ್ಬಿಟ್ಟಿದ್ದಾನೆ. ಬಾರೋ ಲೇ. ಏಯ್, ಮಹಾ ಅಪ್ಪ ಕಣೋ, ನೋಡಿದ್ರೆ ಸಾಯಿಸ್ಬಿಡ್ತಾರೆ. ಇವಾಗ ಏನೋ ಮಾಡೋದು? ಲುಂಗಿ ಬಿಚ್ಕೊಂಡು ಮುಸ್ಕಾಕೋ. ಯಾರಪ್ಪ ಇಷ್ಟೊತ್ತಲ್ಲೇ? ಯೋ ಮುನ್ಯಾ, ನಾನೇ ಕಣಪ್ಪ, ವೇಲಾಯುಧಂ. ಗೊತ್ತಿಲ್ವಾ? ಏನ್ ಈ ಕಡೆ? ಏನಾದ್ರೂ ಕೆಲ್ಸ ಇರುತ್ತೆ, ಮಾಡಕ್ ಬಂದಿರ್ತೀವಿ. ನೀನು ಸುಮ್ನೆ ಹೋಗ್ಬಿಟ್ಟು ನೀನ್ ಮಲ್ಕೊಳಪ್ಪ. ಇತ್ತೀಚೆಗೆ ನಿನ್ ಕಣ್ಣು ಕಾಣ್ತಿಲ್ಲ, ಕಿವಿನೂ ಕೇಳ್ತಿಲ್ಲ. ನಿನ್ನೆ ಒಂದು ದೊಡ್ಡ ರೋದನೆ ಆಗ್ಬಿಟ್ಟಿದೆ. ಹೋಗಿ ಮೊದ್ಲಿಂದ ಹೋಗ್ತಾರ್ರಿ. ಬೆಳಗ್ಗೆನೆ ಎಲ್ಲೋದ ಇವನು? ಸೂರ್ಯ, ಮಚ್ಚ ಭಯ ಆಗ್ತಿದ್ಯೋ ನನಗೆ. ಅವ್ರು ತುಂಬಾ ಒಳ್ಳೆಯವ್ರು ಕಣೋ, ಅವ್ರು ಏನು ಮಾಡೋದಿಲ್ಲ ಕಣೋ. ನೀನ್ ಹೋಗೋ. ಏನಿದ್ರು ನನ್ನ ಮೇಲೆ ಟೆಸ್ಟ್ ಮಾಡ್ರೋ. ಹೋಗೋ. ನಮಸ್ಕಾರ ಸರ್, ನಾನು ಮಹಾರ್ ಕ್ಲಾಸ್ಮೇಟು ಸರ್. ಯಾಕೋ 2 ದಿವಸದಿಂದ ಬಂದಿಲ್ವಲ್ಲ, ನೋಡ್ಕೊಂಡು ಹೋಗಿ ಬಂದೆ. ನನ್ನ ಮಗಳಿಗೆ ಜ್ವರ ಬಂದಿದೆ, ಅದಕ್ಕೆ ನೀನ್ ಹೋಗು. ಅಣ್ಣ, ಏನೋ ಅಣ್ಣ, ನಮ್ಮ ಮಣ್ಣು ಲಾರಿನ ತಹಸೀಲ್ದಾರ ಹಿಡ್ಕೊಂಡಿದ್ದಾರೆ. ಹಂಗೆ ಹೊಡೆದಾಕಿ ಸಾಯಿಸ್ಬೇಕಾಯ್ತಾನೆ. ಇನ್ನೊಂದ್ಸಲ ಯಾವನಾದ್ರೂ ನಮ್ಮ ಲಾರಿಗೆ ಅಡ್ಡ ಹಾಕಿದ್ರೆ ಅವ್ನಲ್ಲೇ ಹೊಡೆದು ಸಾಯಿಸ್ಬಿಡಿ. ಏನ ನೋಡಪ್ಪ, ಮನೆ ತನಕ ಬಂದ್ಬಿಟ್ಟಿದ್ಯಾ, ಮಹಾ ಫ್ರೆಂಡ್ ಬೇರೆ ಅಂತ ಹೇಳ್ತಾ ಇದ್ಯಾ. ಇನ್ನೇನೋ ಒಳ್ಳೆ ಯೋಚನೆ ಬಂದಿದ್ಯಾ ಅಂತ ನಾನು ನಂಬ್ತಾ ಇದ್ದೀನಿ. ನೋಡಿ ಹೋಗಲೇ.
ಪಾಪಿ. ಲೇ ಲೋ ಮಗ, ಕರಿತಾ ಇದ್ದೀನಿ, ನಿನ್ ಪಾಡಿಗೆ ನೀನು ಹೋಗ್ತಿದ್ಯಾ? ನೀನು ಏನಂತ ಕರೆದೆ? ಮಚ್ಚ ಅಂತ ಕೂಗ್ದೆ. ಒಂದು ಕೆಲಸ ಮಾಡು, ನೀನು ನನ್ನ ತಂಗಿನೇ ಮದುವೆ ಆಗ್ಬಿಡು. ಫ್ರೆಂಡ್ಶಿಪ್ನ ಮೀರಿ ಸಂಬಂಧಿಕರಾಗ್ಬಿಟ್ಟು ಚೆನ್ನಾಗಿರೋಣ. ಲೇ ಅವನೆಲ್ಲ ಅವ್ನ ಮನುಷ್ಯನೇನು, ಚಪ್ಲಿಲಿ ಹೊಡಿತೀನಿ ಅಂತೇಳಿ ಆಚೆ ಹಾಕಿದ್ನು. ಅವನೆಲ್ಲ ಒಬ್ಬ ಕೌನ್ಸಿಲರ್ ಏನಲ್ಲಿ ಕೊಲೆಗಾರ ಪಾಪಿ ಕಣ. ಅವನ್ನ ಬಿಟ್ಬಿಡೋ. ಮಹಾನ್ ನೋಡ್ದೇನೋ? ಯಾರಿಗೇನಾದ್ರೆ ನಿಂಗೇನು, ನಿನಗೆ ನಿನ್ ಕೆಲಸ ಆಗ್ಬಿಡ್ಬೇಕಷ್ಟೇ. ಅದೆಲ್ಲ ಕಣೋ ಮಹಾ. ನೀನು ನಿನ್ ಮಹಾ ಹೋಗಲೇ. ಲೇ ಲೇ ಕುಮಾರೇಶ ನಿಂತ್ಕೊಳ್ಳೋ. ಲೇ ಕುಮಾರೇಶ ನಿಂತ್ಕೊಳ್ಳೋ. ಲೇ ನಿಂತ್ಕೊಳ್ಳೋ. ಈಗ ನಿಮ್ಮೆಲ್ಲರಿಗೂ ಸೂಪರ್ ಕಂಡಕ್ಟರ್ ಸ್ಟೇಜ್ ಬಗ್ಗೆ ಹೇಳ್ತೀನಿ. ಏಯ್ ಸೂರ್ಯ, ಏನಾಯ್ತು ನಿನಗೆ? ಪಾಠ ಮಾಡ್ಬೇಕಾದ್ರೆ ಮಲ್ಕೊಂಡಿದ್ಯಾ? ಗಮನ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಸಾರಿ ಸರ್, ಆರೋಗ್ಯ ಸರಿ ಇಲ್ಲ. ಹೋಗು, ಹೋಗಿ ಡಾಕ್ಟರ್ ನೋಡ್ಕೊಂಡು ಚೆನ್ನಾಗಿ ರೆಸ್ಟ್ ತಗೊಂಡು ಆಮೇಲೆ ಕ್ಲಾಸಿಗೆ ಬಾ. ಸರಿ ಸರ್. ಲೆಟ್ಸ್ ಕಂಟಿನ್ಯೂ. ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಕ್ಲಾಸಲ್ಲಿ ಮಲ್ಕೊಂಡಿದ್ದೆ ಕಣೋ, ಸರ್ರು ಬೈದು ಹೊರಗೆ ಹಾಕಿದ್ರು. ಬೇರೆ ಏನೇನೋ ಮಾಡಕ್ಕಾಗುತ್ತೆ? ಲೇ ಸುಮ್ಮನೆ ಇರೋ. ರಾತ್ರಿ ನೀನು ಮಲ್ಕೊಳ್ಳೋದಿಲ್ಲ, ನನ್ನನ್ನು ಮಲ್ಗೋದಕ್ ಬಿಡೋದಿಲ್ಲ, ಮತ್ತೆ ಬೆಳಗ್ಗೆ ನಿದ್ದೆ ಬರ್ದು ಏನೇನೋ ಆಗುತ್ತೆ. ಸರಿ ಸರಿ ಬಾ, ಕ್ಲಾಸ್ಗೆ ಹೋಗೋಣ. ನಾ ಬರಲ್ಲ ಕಣೋ. ಏನೋ ಆಯ್ತು ನಿನಗೆ? ಆಗಾಗ ಮನ್ಸಲ್ಲಿ ಬೆಂಕಿ ಹಾಕಿರೋ ತರ ತುಂಬಾನೇ ನೋವು ಆಗ್ತಿದೆ ಕಣೋ. ಏನೋ ಮಚ್ಚ ಹೀಗೆಲ್ಲ ಮಾತಾಡ್ತೀಯಾ? ಕ್ಯಾಂಪ್ಗೆ ಹೋಗಕ್ಕಿಂತ ಮುಂಚೆ ಚೆನ್ನಾಗೇ ಇದ್ದಲ್ಲೋ. ನೀನಿನ್ನೇ ಕಣೋ ಕೇಳ್ತಿರೋದು. ಮಹಾಲಕ್ಷ್ಮಿ ಕಣೋ. ಅರ್ಥ ಆಗ್ತಿಲ್ಲ ಕಣೋ. ಅವಳನ್ನ ನೋಡ್ತಾನೆ ಇರ್ಬೇಕು, ಅವಳ ಹತ್ರ ಮಾತಾಡ್ತಾನೆ ಇರ್ಬೇಕು, ಅವಳ ಜೊತೆಗೇ ಇರ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಕಣೋ. ಬೇಡ ಕಣೋ, ನೀನೇನೋ ದೊಡ್ಡ ತಪ್ಪು ಮಾಡ್ತಿದ್ಯಾ ಅನ್ಸುತ್ತೆ. ಈ ದಾರಂದಲ್ಲೇ ಬೆಳಗ್ ಬಿಟ್ರೆ ಕಷ್ಟ ಆಗುತ್ತೆ. ಇದಕ್ಕೇನಾದ್ರೂ ನಿರ್ಧಾರ ತಗೋ. ಅರ್ಥ ಆಗ್ತಿಲ್ಲ ಕಣೋ. ನೀನ್ ಅನ್ಕೊಂಡ್ರೆ ಆಗುತ್ತೆ ಕಣೋ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ರ್ಯಾಂಕ್ ತೆಗಿಯೋದು ನೀನ್ ಮನ್ಸ್ ಮಾಡೋದ್ರಿಂದಾನೆ. ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಫಸ್ಟ್ ಬರ್ತೀಯಲ್ಲ, ಅದು ನೀನ್ ಮನ್ಸ್ ಮಾಡೋದ್ರಿಂದಾನೆ. ಅಷ್ಟೇ ಯಾಕೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗೋ ನಾನು ಇವಾಗ ಪಾಸ್ ಆಗ್ತಾ ಇದೀನಿ ಅಂದ್ರೆ ನೀನು ನೋಡಿ ನಾನ್ ಮನ್ಸ್ ಮಾಡೋದ್ರಿಂದಾನೆ. ಸಾಧ್ಯ ಆಗುತ್ತೆ ಕಣೋ, ನೀನ್ ಮನ್ಸ್ ಮಾಡಿದ್ರೆ ಸಾಧ್ಯ ಆಗುತ್ತೆ. ನನ್ನಿಂದ ಅವಳನ್ನ ಮರೆಯೋದಿಕ್ಕೆ ಆಗ್ತಿಲ್ಲ ಕಣೋ. ಅವ್ರ ಅಪ್ಪನ ತರ ನಾವು ಸಾವುಕಾರಲ್ಲ ಕಣೋ, ಸಾಧಾರಣ ಮಿಡಲ್ ಕ್ಲಾಸ್. ನಾನ್ ನಮ್ಮ ಅಪ್ಪನ ದುಡ್ಡಲ್ಲಿ ಓದ್ತಾ ಇದ್ದೀನಿ, ಆದ್ರೆ ನೀನ್ ಆಗಲ್ಲ. ನಿಮ್ಮಮ್ಮ ಕಷ್ಟಪಟ್ಟು ಮನೆ ಕೆಲಸ ಮಾಡಿ ನಿನ್ನ ಓದಿಸ್ತಾ ಇದಾರೆ. ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ನೋಡೋ. ನಮ್ಮನೆ ಪರಿಸ್ಥಿತಿ ನೋಡಿನೇ ನಾನು ವಾಟರ್ ಕ್ಯಾನ್ ಹಾಕ್ತಿರೋದು. ಆ ಕೆಲ್ಸಕ್ಕೂ ನಿಮ್ಮಮ್ಮ ನಿನ್ನ ಕಳಿಸಲಿಲ್ಲ. ಇದೆಲ್ಲ ನಮಗ್ ಬೇಡ ಕಣೋ, ಇದೆಲ್ಲ ನಮಗ್ ಸೆಟ್ ಆಗೋದಿಲ್ಲ. ನಿನ್ನೇ ನಂಬಿರೋ ನಿಮ್ಮಮ್ಮನ್ನ ಯಾಮಾರ್ಸ್ಬೇಡ. ಬರ್ತಾ ಬರ್ತಾ ನೀನ್ ಈ ನಡುವೆ ಕೆಲ್ಸನೇ ಸರಿಯಾಗಿ ಮಾಡಲ್ಲ. ಹೋಗ್ದಿರೋ ಬಟ್ಟೆ ಆದ್ರೂ ಕೊಳೆ ಹಂಗೆ ಇದೆ. ಇದು ಹೋಗ್ದಿರೋದ ಇಲ್ವಾ ಅಂತ ನನ್ ಮನೆಯವರು ನನ್ನನ್ ಬೈತಾ ಇದಾರೆ. ಇಲ್ ನೋಡು, ನಿನ್ನ ಕೆಲ್ಸದೊಳಗ್ ಇಟ್ಕೊಂಡು ನಾನ್ ಬಯಸ್ಕೊಳಕ್ಕೆ ತಯಾರಿಲ್ಲ. ಇವತ್ತಿದ್ಮೇಲೆ ಕೆಲ್ಸಕ್ ಬರ್ಬೇಡ. ಅಯ್ಯೋ ಅಮ್ಮವ್ರೆ, ದಿಢೀರ್ ಅಂತ ಹಿಂಗೆ ಕೆಲ್ಸ ಬಿಟ್ಬಿಡು ಅಂದ್ರೆ ನಾನು ಎಲ್ಲಮ್ಮ ಹೋಗ್ಲಿ? ನನ್ ಮಗನ ನಾನು ಹೆಂಗಮ್ಮ ಓದಿಸ್ಲಿ? ಅಮ್ಮ, ನನ್ ಮಗ ನನ್ನಂತಾನೆಮ್ಮ ನಂಬ್ಕೊಂಡಿರೋದು. ಅವನಿಗೆ ನಾನ್ ಬಿಟ್ರೆ ಬೇರೆ ಯಾರಿಲ್ಲ ಕಣಮ್ಮ. ನಿನ್ ಮಗನ್ ಬಗ್ಗೆನೇ ಹೇಳ್ಕೊಂಡ್ ತಿರ್ಗೋದಿಕ್ಕೆ ನಿಂಗ್ ಸಮಯ ಸಾಕಾಗ್ತಿಲ್ಲ. ಕೆಲ್ಸ ಮಾಡಕ್ ಎಲ್ ಟೈಮ್ ಇದೆ ನಿಂಗೆ? ತಿಂಗಳು ಸಂಬಳ ಮಾತ್ರ ಕರೆಕ್ಟಾಗಿ ಕೇಳ್ಬಿಡ್ತೀಯಾ? ಅಮ್ಮವ್ರೆ, ನಾನೇನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ ಅಮ್ಮ. ಇನ್ಮೇಲೆ ನಾನು ಏನು ಮಾತಾಡೋದಿಲ್ಲ ಕಣಮ್ಮ. ಸರಿ ಸರಿ, ಇನ್ಮೇಲಾದ್ರೂ ಕೆಲ್ಸ ನೆಟ್ಟಿಗ್ ಮಾಡು. ನಾನೇ ಕೆಲ್ಸದಿಂದ ತೆಗಿಯೋ ತರ ಮಾಡ್ಕೋಬೇಡ. ಸೂರ್ಯ, ಅಯ್ಯೋ ಯಾಕಪ್ಪ ಅಳ್ತಾ ಇದೀಯಾ? ಅಯ್ಯೋ, ಚಿಕ್ಕ ಮಗು ತರ ಅಳ್ಕೊಂಡು ಕಣ್ಣು ಒರ್ಸ್ಕೋ. ಕೋಕಿಲಮ್ಮ ಅವ್ರು ಮಾತಾಡಿದ್ ಕೇಳಿಸ್ಕೊಂಡ? ಹೌದು ಅಮ್ಮ. ಸಂಬಳ ಕೊಡೋರು 4 ಮಾತು ಅಂತಾರಪ್ಪ, ಅದೆಲ್ಲ ನೋಡ್ಕೊಂಡಿರಕ್ಕಾಗತ್ತಾ ಹೇಳು? ಸಾರಿ ಅಮ್ಮ, ನಾನ್ ನಿನ್ನ ಹತ್ರ ಸುಳ್ಳು ಹೇಳ್ದೆ ಅಮ್ಮ.
ಇನ್ಯಾವತ್ತೂ ಆ ರೀತಿ ಮಾಡೋದಿಲ್ಲಮ್ಮ. ನಾನು ಕರೆಕ್ಟಾಗಿರ್ತೀನಮ್ಮ. ನನಗೆ ನನಗೆ ನಮ್ಮಮ್ಮ ಬೇಕು ಅಮ್ಮ. ಈ ರೀತಿ ಕೆಲ್ಸಕ್ಕೆಲ್ಲ ನೀ ಹೋಗ್ಬೇಡ ಕಣಮ್ಮ. ನಾನ್ ಬೇಕಿದ್ರೆ ಪಾರ್ಟ್ ಟೈಮ್ ಅಲ್ಲಿ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀನಮ್ಮ. ಅಮ್ಮ ಅಯ್ಯೋ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಮ್ಮ ನಾನ್ ನೋಡ್ಕೊಂತೀನಿ ಕಣಪ್ಪ. ಅದೆಲ್ಲ ನೀನ್ ಚೆನ್ನಾಗಿ ಓದಿದ್ರೆ ಸಾಕು ಕಣಪ್ಪ. ಮನೆಗೆ ಹೋಗೋಣ ಬಾರಮ್ಮ. ನೀನ್ ಹೋಗ್ತಾ ಇರಪ್ಪ. ದನಮ್ಮ ಅವ್ರ ಮನೆಯಲ್ಲಿ ಕೆಲ್ಸ ಹಂಗಂಗೆ ಐತ ಕಣಪ್ಪ. ನಾನ್ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ತೀನಿ ಬೇಗ, ಸರಿನಾ? ಸರಿ ಅಮ್ಮ. ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಅವನ್ನ ನೋಡಿ 3 ದಿನ ಆಯ್ತು ಕಣೆ. ಎಲ್ಲಿ ತಾನೇ ಹೋಗ್ತಾನೆ? ಇಲ್ಲೇ ಎಲ್ಲಾದ್ರೂ ಸುತ್ತಾ ಇರ್ತಾನೆ. ಅವನ್ ಬಗ್ಗೆ ಏನೇನೋ ಅನ್ಬೇಡ, ಅಂತ ವ್ಯಕ್ತಿ ಅಲ್ಲ ಅವನು. ಆಗೋಳಪ್ಪ ಕೋಪ ನೋಡು. ಈಗ ಅವನ್ನ ನೋಡೋದಕ್ ಒಂದ್ ಐಡಿಯಾ ಕೊಡ್ತೀಯಾ? ಓಯ್ ವಾಟರ್. ಅಯ್ಯಯ್ಯೋ ಇವಳು ಬಂದ್ಬಿಟ್ಟ. ಏಯ್ ನಿಂತ್ಕೊಳ್ಳೋ. ಕೋಪ್ ನೋಡ್ದ್ಯಾ? ಕರೀತಾ ಇದ್ರು ಹೆಂಗ್ ನಿಂತ್ಕೊಳ್ದಿರ ಹೋಗ್ತಾವನೆ ಗೂಬೆ. ಅವನ್ಗಿದೆ ಬಾರೆ. ಹಿಂದೆ ಬರ್ತಾ ಇದ್ದಾಳ. ಅಯ್ಯಯ್ಯೋ ಇವಳ ಹತ್ರ ಸಿಗಾಕೊಂಡ್ಬಿಟ್ಟೆ, ನನ್ ಕತೆ ಮುಗೀತು. ಏ ನಿಂತ್ಕೊಳ್ಳೋ. ಏ ವಾಟ್ರ್ ಗೂಬೆ ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ ನಿಮಿಷ. ಹೋಗೆ ಯಾರ ಹತ್ರ? ಅಯ್ಯಯ್ಯೋ ಅಡ್ಡ ಹಾಕ್ಬಿಟ್ರಾ? ಕೂಗಿದ್ರೆ ಕಿವಿ ಕೇಳ್ಸಲ್ವಾ? ನಿನಗೆ ಬೇರೆ ಕೆಲ್ಸನೇ ಇಲ್ವಾ? ಇಷ್ಟ್ ದಪ್ಪ ಎತ್ಕೊಂಡು ನಮ್ಮನ್ನ ನೋಡ್ಕೊಂಡು ಹೆದರ್ಕೋತಿದ್ಯಾ? ದೆವ್ವ ನೋಡಿದ ತಕ್ಷಣ ಓಡ್ಲೇಬೇಕು. ಏನಂದೆ? ಅಯ್ಯೋ ನೀವಿಬ್ರು ಸುಮ್ನೆ ಇರ್ತೀರಾ? ಸೂರ್ಯ ಎಲ್ಲೋ? ಕೇಳ್ತಾ ಇದ್ದಾಳಲ್ವಾ, ಹೇಳು. ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಿನಗ್ ಗೊತ್ತಿಲ್ವಾ? ಸರಿಗ್ ಬರೋದಿಲ್ಲ ಮಹಾ, ಬಿಟ್ಬಿಡು. ಅಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಮಹಾ, ಅವ್ನ್ ಪಾಪ, ಬಿಟ್ಬಿಡು. ಸೈಡಿಗೆ ಬಾ. ಸುಮ್ನೆ ನನ್ ಪ್ರಾಣ ತಿಂತಾರೆ. ಮಹಾನ ನೋಡಿ ಇವತ್ತಿಗೆ 4 ದಿನಗಳಾಗಿದೆ. ಈ 4 ದಿನಗಳನ್ನ ಯಾವ ರೀತಿ ಕಳೆದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಮಹಾನ ನೋಡಬೇಕು ಅಂತ, ಅವಳ ಹತ್ರ ಮಾತಾಡಬೇಕು ಅಂತ ಮನಸ್ಸು ತಳಮಳಗೊಳ್ತಾ ಇದ್ರು. ಅಮ್ಮನ ಒದ್ದಾಟಗಳು, ನಮ್ಮ ಮನೆಯ ಪರಿಸ್ಥಿತಿನೂ, ಇದನ್ನೆಲ್ಲ ಗಮನಿಸಿದಾಗ ಒಂದಷ್ಟು ದಿನ ಮಹಾನ ನೋಡದೆ ಇರೋದೇ ಒಳ್ಳೇದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹೇಗ್ ಕಾಣಿಸ್ತಿದ್ದೀನಮ್ಮ? ನಿನ್ಗೇನಮ್ಮ ಕಮ್ಮಿ? ನೀನೇನ್ ಹಾಕೊಂಡ್ರು ಚೆನ್ನಾಗೇ ಇರ್ತೀಯ. ಹೆಂಗ್ ನೋಡಿದ್ರು ಚೆನ್ನಾಗ್ ಕಾಣಿಸ್ತೀಯ. ಹೌದು, ಇಷ್ಟ್ ಚೆನ್ನಾಗಿ ರೆಡಿಯಾಗಿ ಎಲ್ಲಮ್ಮ ಹೊರಟೆ? ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ಅಮ್ಮ. ತಿರುಗು. ಹೋಗ್ಬರ್ತೀನಮ್ಮ. ಹೋಗ್ಬಮ್ಮ, ಹುಷಾರು. ಏಯ್ ಅವರೇ ಕಣೆ ಸೂರ್ಯ ಅವರಮ್ಮ. ಆಂಟಿ, ಸೂರ್ಯ ಮನೇಲಿದಾನ ಆಂಟಿ? ನೀವ್ಯಾರಮ್ಮ? ನಾವು ಸೂರ್ಯನ್ ಫ್ರೆಂಡ್ಸು. ಒಂದ್ ನೋಟ್ ತಗೋಬೇಕಿತ್ತು. ಮನೇಲ ಇದ್ದಾನೆ, ಹೋಗ್ ತಗೊಳ್ಳಿ. ಸರಿ ಆಂಟಿ. ನೋಡಕ್ಕೆ ದೊಡ್ಡ ಮನೆ ಹುಡುಗಿ ತರ ಅವಳೆ. ಹಂಗೆ ಅನಿಸ್ತವ್ರೆ. ನಾನು ಇವತ್ತನೇ ನೋಡ್ದೆ ಮೊದಲನೇ ಸರಿ. ಅಣ್ಣ ಬಾಮ್ಮ ಬನ್ನಿ ಅಂದ್ರೆ. ನಮಸ್ಕಾರ ಬಾಬಾ. ಹೇಗಿದ್ದೀರಾ ಅಣ್ಣ? ನಾನು ಚೆನ್ನಾಗಿದ್ದೀನಿ. ಸರಸ್ವತಿ ಬಂದೆ ಕಣ್ರಿ. ಕುತ್ಕೊಳ್ಳಿ. ಸರಸ್ವತಿ ನೋಡಪ್ಪ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಣ್ಣ. ಕಾಫಿ ತಗೊಂಬ. ತಗೋ ಬರ್ತೀನಿ ಕಣ್ರಿ. ಏನಂದ್ರೆ ದಿಢೀರಂತ ಈ ಕಡೆ? ಇಲ್ಲೊಂದ್ ಕೆಲ್ಸ ಇತ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ ಮತ್ತೆ ಬಾಬಾ, ಕೆಲ್ಸ ಎಲ್ಲ ಹೇಗ್ ನಡೀತಿದೆ? ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಕಾರ್ತಿಕ್ ಹೇಗಿದ್ದಾನೆ? ಅವನಿಗೇನು, ತುಂಬಾ ಚೆನ್ನಾಗಿದ್ದಾನೆ. ಯಾವಾಗ್ಲೂ ಮಹಾದೇ ನೆನಪು. ಇಲ್ದೇ ಇರುತ್ತಾ? ಮಹಾ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಕಾರ್ತಿಕ್ ಅಂತ ನಿಂತರ ಮಾಡಿದೀವಲ್ಲ. ತಗೊಳ್ಳಿ. ಮಹಾ ಎಲ್ಲಿ ಅತ್ಗೆ? ಒಳಗಿದಾಳ? ಕರೀರಿ, ನೋಡಿ ತುಂಬಾ ದಿವಸ ಆಯ್ತು. ಅಯ್ಯೋ, ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಇವಾಗ ತಾನೆ ಹೊರಟ್ಲು. ಓ ರಜಾ ಅಲ್ವಾ, ಇವತ್ತಿಗೆ ಮನೇಲಿ ಇರ್ತಾಳೆ ಅನ್ಕೊಂಡೆ. ಇವತ್ತು ಕ್ಲಾಸ್ಗೆ ಹೋದ್ಲಾ? ಅದ್ರಲ್ಲೇನಿದೆ, ನೀವಿದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ಸರಿ ಬಾಬಾ, ಕೂತ್ಕೊಮ್ಮ.
ಕೂತ್ಕೊಳ್ಳಿ ಅದ್ಗೆ. ಸರಿ, ಆಮೇಲೆ ಅದ್ಗೆ ತುಂಬಾ ದಿವಸ ಆಯ್ತು ನಿಮ್ ಮಹಾ, ಸೂರ್ಯ, ನನಗೆಷ್ಟು ಕಷ್ಟ ಆಯ್ತು ಗೊತ್ತಾ? ಒಂದೊಂದ್ ದಿನನೂ ಎಷ್ಟು ಪಾಡ್ಪಟ್ಟಿದ್ದೀನಿ ಗೊತ್ತಾ? ನಿನ್ನ ನೆನೆಸ್ಕೊಂಡು ಪ್ರತಿ ಕ್ಷಣನೂ ಸತ್ತು ಬದುಕಿದ್ದೀನಿ. ನೀನ್ ನನಗ್ ಬೇಕು ಸೂರ್ಯ. ನೀನ್ ಇಲ್ದೇ ಇರೋ ಜೀವನನ ನೆನ್ಸ್ಕೊಳಕ್ಕೂ ಆಗ್ತಾ ಇಲ್ಲ ಮಹಾ. ನಿನ್ನ ಮರಿಬೇಕು ಅಂತ ಅನ್ಕೊಂಡ್ರು ನಿನ್ ನೆನಪುಗಳು ನನ್ನ ಉಸಿರು ಜೊತೆ ಬೆರ್ತೋಗಿದೆ ಮಹಾ. ನೀ ನನಗ್ ಬೇಕು ಮಹಾ. ಈಗ್ಲೂ ಕೂಡ ನಿನ್ನ ನಾಪ್ಸ್ಕೋತಾನೆ ಇದ್ದೆ. ನೀನ್ ಹೀಗ್ ದಿಢೀರಾಗಿ ಬರ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನ್ನೊಳಗ್ ನೀನಿದ್ಯಾ, ನಿನ್ನೊಳಗ್ ನಾನಿದ್ದೀನಿ. ನಿನಗ್ ಯಾವಾಗ ನನ್ನ ನೋಡ್ಬೇಕು ಅನ್ಸುತ್ತೋ ಆಗ ನೀನ್ ನೋಡ್ಬೋದು. ಬಾಚಂದಿರವೇ ಬಾನನ ಹೂವೇ, ನನ್ನುಸಿರೇ ನೀನೇ ನನ್ನ ಕೊಲ್ಲುತ್ತಲಿರುವೆ. ನಿನ ನೆನಪೇ ಕಾಡಿ ತಡಕಾಡುತ್ತಲಿರುವೆ. ನೀನಿಲ್ಲದೆ ನಾನ ಆ ಚಂದಿರನಿಲ್ಲದ ಬಾನ, ನೀನಿಲ್ಲದೆ ನಾನ ಈ ಮಣ್ಣಲ್ಲಿ ಮಣ್ಣಾಗುವೆನ. ಮನಸ್ಸಿನ ದಾಹವು ಇಂದು ಕಾಡುತ್ತಿದೆ, ನೋವಲಿ ಕಣ್ಣೀರೇ ಸುರಿಯುತ್ತಿದೆ. ನಾನಿನ್ನವಳೇ, ನಾನಿನ ಹೂವೇ. ಮನದ ತುಂಬ ನೀನೇ ಇರುವೆ, ಹೃದಯವನ್ನೆಲ್ಲ ಆವರಿಸಿರುವೆ. ನೀನು ನಾನು ದೂರಾಗೆವು ಎಂದು, ದೂರಾದರೆ ನಾವು ಬದುಕೆವು ಇನ್ನೆಂದು. ನೀನೇ ನನ್ನ ಉಸಿರು ಚಲುವೆ, ನೀನೇ ನನ್ನ ನಡೆಸೋ ಸಾರಥಿಯೇ. ನಿನ್ನಯ ಉಸಿರಲಿ ಬೆರೆಯುವೆ, ನಿನ್ನಯ ಕಣ್ಗಳೇ ನಾನಾಗುವೆ. ಬಾಚಂದಿರವೇ ನಾನಿನ ಹೂವೇ. ಪ್ರೀತಿಯ ಶಿಲೆಯ ಕಲ್ಲಾಗಿದ್ದೆ, ಜೀವವ ತುಂಬಿ ನೀ ಸಲಹಿರುವೆ. ನೀನೇ ನನ್ನ ಜೀವವು ಓ ಗೆಳತಿ, ನೀನೇ ನನ್ನ
ಶ್ವಾಸವು ನನ್ನೊಡತಿ. ನಾನು ನೀನು ಒಂದಾಗುವ ಬಾಬಾ, ಕಡಲು ನದಿಯು ಸೇರಿದ ಹಾಗಿರುವ. ನಿನ್ನಯ ಉಸಿರಲಿ ಬೆರೆಯುವೆ, ನಿನ್ನಯ ಕಣ್ಗಳೇ ನಾನಾಗುವೆ. ನಾನಿನ್ನವಳೇ, ನಾನಿನ ಹೂವೇ, ನನ್ನುಸಿರೇ ನೀನೇ ನನ್ನ ಕೊಲ್ಲುತ್ತಲಿರುವೆ. ನಿನ್ನ ನೆನಪೇ ಕಾಡಿ ತಡಕಾಡುತ್ತಲಿರುವೆ. ನೀನಿಲ್ಲದೆ ನಾನ ಆ ಚಂದಿರನಿಲ್ಲದ ಬಾನ, ನೀನಿಲ್ಲದೆ ನಾನ ಈ ಮಣ್ಣಲ್ಲಿ ಮಣ್ಣಾಗುವೆನ. ಹೃದಯದ ದಾಹವು ಇಂದು ಕಾಡುತ್ತಿದೆ, ನೋವಲಿ ಕಣ್ಣೀರೇ ಸುರಿಯುತ್ತಿದೆ. ಬಾ ಚಂದಿರವೇ, ಬಾ ನನ್ನ ಹೂವೇ. ಏನ್ ಬಾಬಾ, ಮಹಾ ಇನ್ನು ಬಂದಿಲ್ವಾ? ಏನೋ ಎಕ್ಸ್ಟ್ರಾ ಕ್ಲಾಸ್ ಇದೆಯಂತೆ, ಸರಿ ಓದ್ಕೊಳ್ಳಿ ಅಂತ. ಓದ್ಕೊಳ್ಳಿ ಬಿಡು. ಇವತ್ತಿನ ದಿವಸ ಮಕ್ಳಿಗಿಂತ ಅವ್ರ ನೆತ್ತೋರೆ ಜಾಸ್ತಿ ಓದ್ಕೋಬೇಕು, ಆಗ್ಲೇ ತಾನೆ ಅಡ್ಮಿಷನ್ ಕೊಡೋದು. ಓದ್ಕೊಳ್ಳಿ, ಮಹಾ ಚೆನ್ನಾಗಿ ಓದ್ಕೊಳ್ಳಿ. ಅಣ್ಣ, ಬರೋ ವಾರ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಮಹಾನ ಕರ್ಕೊಂಡು ಖಂಡಿತ ಬರ್ಬೇಕು ಏನಣ್ಣ? ನಿಮ್ ಸೊಸೆನಮ್ಮ, ನೀವ್ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಊಟ ಮಾಡಿ ಹೊರಡ್ತೀವಿ ಬಾಬಾ. ಇರಿ ಅಂದ್ರೆ ಇರ್ತೀರಾ ನೀವು? ನಿಮ್ಗೆ 16 ಕೆಲಸ ಇರುತ್ತೆ, ಊಟ ಮಾಡಿ ಹೊಡಿ. ಊಟ ಮಾಡಿ. ಬೇಡ. ಓಯ್ ನಡಿಯೋ. ಅಮ್ಮ. ಏಯ್ ಎದ್ದೇಳೋ. ಮಹಾ ಎಲ್ಲೋ ನನಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಅಣ್ಣ. ಹೇಳೋ, ಬಾಯ್ ಬಿಡು. ಅಣ್ಣ, ನಂಗ್ ಗೊತ್ತಿಲ್ಲ ಬಿಡು ಅಣ್ಣ. ಬಾಯ್ನ. ಕೊಡು ಕೊಡು, ಇನ್ನೂ ಒಂದು 4. ಏಯ್, ಮಹಾ ಎಲ್ಲಿದ್ದಾಳ? ಒಂದು ವೇಳೆ ಸೂರ್ಯ ಜೊತೆ ಓಡೋಗ್ಬಿಟ್ಲಾ? ಏಯ್, ನಿನ್ನೆ ಕೇಳ್ತಾ ಇರೋದು ಮಹಾ ಎಲ್ಲಿ? ನಂಗೆ ನಿಜ ಏನೂ ಗೊತ್ತಿಲ್ಲ ಸರ್. ನಿನಗೆ ಗೊತ್ತಿಲ್ಲದೆ ಇರೋದಿಲ್ಲ. ನೀನೇನಾದ್ರೂ ಹೇಳಿಲ್ಲ ಅಂದ್ರೆ ನಿನ್ನ ಇಲ್ಲೇ ಒಡೆದು ಸಾಯಿಸಿ ತಲೆ ಕೆಳಗೆ ನೇತಾಕ್ಬಿಡ್ತೀನಿ. ಹೇಳೋ. ನಿಜವಾಗ್ಲೂ ನಂಗೆ ಏನೂ ಗೊತ್ತಿಲ್ಲ ಸರ್. ಏಯ್, ಕೇಳ್ತೇನೆ ಅವ್ರೆ, ಗೊತ್ತಿಲ್ಲ ಅಂತ ಹೇಳ್ತೀಯ. ಬಾಯ್ ಬಿಡು, ಬಿಡು ಬಾಯ್ನ. ಸಾಯಿಸ್ಬಿಡ್ತೀವಿ ಬಾಯ್ ಬಿಡ್ಲಿಲ್ಲ ಅಂದ್ರೆ. ಹಿಂಗ್ ಹೊಡಿತಾ ಇದೀರಾ ಈ ಮಗು ಏಯ್, ಇಟ್ಕೊಂಡು? ಬಾಯ್ ಮುಚ್ಚೆ. ಬಿಡೋ ಬಾಯ್ನ, ಇವತ್ತಿಲ್ಲೇ ಸಾಯಿಸ್ಬಿಡ್ತೀವಿ ಬಾಯ್ ಬಿಡ್ಲಿಲ್ಲ ಅಂದ್ರೆ. ಮುಚ್ಕೋ ಬಾಯ್ ಬಿಡು. ಯಾಕ್ರ ಅವನಿಗೆ ಹೊಡಿತಿದ್ದೀರಾ? ಎಲ್ಲೇ ಹೋಗಿದೆ? ಎಲ್ಲೋಗಿದೆ? ಫ್ರೆಂಡ್ ಮನೆಗೆ. ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳಿ ಫ್ರೆಂಡ್ ಮನೆಗೆ ಹೋಗಿದ್ಯಾ? ಫ್ರೆಂಡ್ ಮನೆಗೆ ಅಂದ್ರೆ ಅಮ್ಮ ಬಿಡಲ್ಲ ಅಂತ ಅದಕ್ಕೆ. ಅಯ್ಯೋ ಬಿಡ್ರಿ, ಚಿಕ್ಕೋಳ್ತಾನೆ, ಏನೋ ತಪ್ಪು ಮಾಡಿದಳ್ ಬಿಡಿ. ನಿನಗ್ ಬೈಬೇಕು ಕಣೆ. ಆಟ ಆಡೋ ಹುಡುಗಿ ಅನ್ಕೊಂಡಿದ್ಯಾ? ನಾಳೇನಾದ್ರೂ ಒಂದು ಹೋಗಿ ಇನ್ನೊಂದು ಆಯ್ತು ಅಂತ ಅನ್ಕೋ, ಇಬ್ರು ಸೇರಿ ಸಾಯಿಸ್ಬಿಡ್ತೀನಿ. ಇಲ್ಲೋಡು, ನನಗ್ ಗೌರವನೇ ಮುಖ್ಯ. ಒಳಗ್ ನೋಡಿ. ಏಯ್ ಅಣ್ಣ, ಕಳ್ಸೋ ನಾಚೆ. ಬಾರೋ. ಎಲ್ಲಿ ಮಹಾ ಕಾಣ್ತಾ ಇಲ್ವಲ್ಲ? ಗೀತಾ, ಮಹಾ ಬರ್ಲಿಲ್ವಾ? ನನ್ ಜೊತೆ ಬಂದಿಲ್ವಲ್ಲ ಸೂರ್ಯ? ಆರೋಗ್ಯ ಸರಿ ಇಲ್ವಾ ಏನು? ನನಗ್ ಗೊತ್ತಿಲ್ಲಪ್ಪ. ಏನ್ ನಿಂತ್ಕೊಳ್ಳೋ ಕುಮಾರ್, ಯಾಕೋ ನೋಡಿನೋ ಹಾಗೆ ಹೋಗ್ತಿದ್ಯಾ? ನನ್ ಮೇಲ್ ಕೋಪನಾ? ನಾನು ಕೋಪ ಮಾಡ್ಕೊಂಡು ಏನು ಮಾಡಲಿ ಮಹಾ? ನೋಡ್ ನನ್ನ ಪರಿಸ್ಥಿತಿ. ಆದ್ರೆ ಮಹಾ, ನಿಮ್ಮ ಅಪ್ಪನ ತರ ಇನ್ನೊಬ್ಬ ಮನುಷ್ಯ ಜಗತ್ತಲ್ಲೇ ನೋಡಿಲ್ಲ. ಅವ್ರೇ ದೊಡ್ಡವರು ಅನ್ಕೊಂಡಿದ್ದಾರೆ. ಇರ್ಲಿ, ಒಂದಿನ ನೋಡ್ಕೋತೀನಿ. ನೀನು ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ಕಣೋ.
ಹಂಗಲ್ಲ ಮಹಾ, ನಿನ್ ಜೊತೆ ಫ್ರೆಂಡ್ ಆಗಿದ್ದು ಒಂದ್ ದಿವಸ ಮನೆಗೆ ಬಂದಿದ್ದಕ್ಕೇನೆ ನಿಮ್ಮಪ್ಪ ನನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಸೂರ್ಯನ ಬಗ್ಗೆ ಸ್ವಲ್ಪ ಯೋಚಿಸ್ ನೋಡು ಮಹಾ. ಆದ್ರೆ ನಿಮ್ಮ ಅಪ್ಪಂಗೆ ವಿಷಯ ಗೊತ್ತಾದ್ರೆ ನಿಮ್ ಟ್ರಾನ್ಸ್ಪೋರ್ಟ್ ಲಾರಿನೇ ಅವನ ಮೇಲೆ ಅದು ಸಾಯಿಸ್ಬಿಡ್ತಾರೆ. ಪಾಪ ಮಹಾ, ಬಿಟ್ಬಿಡು ಅವನ್ನ. ಪ್ರೀತಿ ಪ್ರೇಮ ಅಂತ ಹೇಳಿ ಅವನ್ನ ಸಾಯಿಸ್ಬಿಡ್ಬೇಡ ಮಹಾ. ಅಪ್ಪ ಬೇರೆ ಇಲ್ಲ ಅವನ್ಗೆ. ಏನೇ ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲ. ಅದೇ ಏನು ಅಂತ ಕೇಳ್ತಾ ಇದ್ದೀನಲ್ವಾ? ಅದೇ ಹೇಳಿದ್ನಲ್ಲ ಹೋಗಲ್ಲ ಅಂತ. ನಿಮ್ಮಪ್ಪ ಕೇಳಿದ್ರೆ ಏನೇ ಹೇಳೋದು? ಸತ್ತೋದೆ ಅಂತ ಹೇಳು. ಕೊಬ್ ನೋಡು, ವಯಸ್ಸಿಗೆ ಬಂದ ತಕ್ಷಣ ಬಂದ್ಬಿಡುತ್ತೆ. ಛೇ, ಹಂಗೆ ಅವ್ರ ಅಪ್ಪನ ತರಾನೇ ಎಲ್ಲ ನನ್ನ ಹಣೆ ಬರ. ಸೂರ್ಯ, ಅಮ್ಮ, ಯಾಕಪ್ಪ ಸ್ಕೂಲ್ಗೆ ಹೋಗಿಲ್ವಾ? ಸ್ಕೂಲ್ ಲೀವ್ ಅಮ್ಮ. ಹೌದು, ನೀನೇನು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಲ್ಲ? ಬೇಗ ಕೆಲಸ ಮುಗ್ದೋಯ್ತು, ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಊಟ ಮಾಡ್ದಾ? ಇನ್ನೂ ಇಲ್ಲಮ್ಮ. ಇರು, ಬಡ್ಸ್ಕೊಂಡ್ ಬರ್ತೀನಿ. ಏಯ್, ಇದ್ಯಾಕೋ ಹಿಂಗ್ ಕೈ ತೊಳಿತಾ ಇದ್ಯಾ? ಹಸ್ವಾಗ್ತಿಲ್ಲಮ್ಮ. ಬರ್ತಾ ಬರ್ತಾ ನೀನ್ ಅತಿಯಾಗಿ ಆಡ್ತಿದ್ಯಾ ಕಣೋ. ಅಮ್ಮ ಸ್ವಲ್ಪ ನಿಂತ್ಕೊಳ್ಳಿ. ಏನ್ ಮೀನಾಕ್ಷಿ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಏನ್ ಈ ಕಡೆಗೆ? ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ವಿಷಯ ಹೇಳಿ ಸರ್. ಅದು ಹೇಳೋದಕ್ಕೆ ನನಗೆ ಸಂಕಟ ಆಗ್ತಾ ಇದೆ. ಅದಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಒಂದು ಕೇಳಬೇಕು. ನಿಮ್ಮ ಮನೇಲಿ ಏನಾದರೂ ಕಷ್ಟನಾ ಅಮ್ಮ? ಇಲ್ಲ ಸೂರ್ಯ ಏನಾದರೂ ನೈಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಾ? ಇಲ್ಲ ರಾತ್ರಿ ಪೂರ್ತಿ ಮಲಗದೆ ಏನಾದರೂ ಮಾಡ್ತಾ ಇರ್ತಾನಾ? ಇಲ್ಲ ಸರ್, ಅವನು ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಸ್ಕೂಲಿಗೆ ಸರಿಯಾದ ಸಮಯಕ್ಕೆ ಹೋಗಿ ಬರ್ತಾ ಇದ್ದಾನೆ. ಟೈಮಿಗೆ ಊಟ ಮಾಡಿ ಮಲಗ್ತಾವನೆ. ಯಾಕೆ, ಏನಾಯ್ತು ಸರ್? ಅವನು ಸ್ಕೂಲ್ಗೆ ಸರಿಯಾಗಿ ಬರ್ತಾನೆ ಇಲ್ಲ. ಹಾಗೆ ಸ್ಕೂಲಿಗೆ ಬಂದರೂ ಕೂಡ ಸರಿಯಾಗಿ ಓದ್ತಾ ಇಲ್ಲ. ಕ್ಲಾಸಲ್ಲಿ ಮಲಗ್ತಾ ಇರ್ತಾನೆ. ಎಕ್ಸಾಮ್ ಬೇರೆ ಬರ್ತಾ ಇದೆ. ಹಾಲ್ ಟಿಕೆಟ್ ಎಲ್ಲ ಕೊಟ್ಟಾಗಿದೆ. ಅದನ್ನು ತಗೊಂಡ್ಮೇಲೆ ಸ್ಕೂಲ್ ಹತ್ರನೇ ಬರ್ತಾ ಇಲ್ಲ. ಅವನು ಸ್ಟೇಟ್ ಫಸ್ಟ್ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಹೀಗೆ ನೋಡ್ತಾ ಇದ್ರೆ ಅವ್ನು ಪಾಸ್ ಆಗೋದೇ ಕಷ್ಟ ಆಗ್ಬಿಟ್ಟಿದೆ. ಅವನ್ನ ಸರಿಯಾಗಿ ಓದೋದಕ್ಕೆ ಅಂತ ಹೇಳಿ. ಸರಿ ಸರ್, ನಾನು ಹೇಳ್ತೀನಿ. ಬರ್ತೀನಮ್ಮ.
ಅಯ್ಯೋ ಅಯ್ಯಯ್ಯೋ ಅದೇನವ ಮಾಡ್ದೆ, ಅದೇನ್ ಸೌಂಡು? ಅಯ್ಯೋ ಈ ಮಗಿ ಕಲ್ನ ಸುಟ್ಬಿಟ್ಟವಳಲ್ಲವಾ? ಅಯ್ಯೋ ಒಂದ್ ನಿಮಿಷ ಇರು ಮಗ, ಬಂದೆ. ಅಯ್ಯೋ ಅದೇನ್ ಮಾಡೋಳು ನೋಡಿ ಇವಳು. ಒಂದ್ ನಿಮಿಷ ತಡ್ಕೊಳಪ್ಪ, ತಡ್ಕೋ, ಹಸಿ ತಡ್ಕೋ, ಹಸಿ ಉರಿತದೆ. ಅಯ್ಯೋ ಪಾಪ ಮಗಿ. ಅಯ್ಯ ಅದ್ ಯಾಕವ ಹಂಗ್ ಸುಟ್ಟಿದ್ಯಾ ಮಗಿಗೆ? ಅದೇನ್ ಮಾಡ್ದ ಅಂತ ಹಿಂಗೆ ಬಿಸಿನ ತಗೊಂಬಂದ ಮಗಿಗೆ ಬರೆ ಹಾಕಿದ್ಯಲ್ಲ, ಅದೇನಂತ ದೊಡ್ಡ ತಪ್ಪು ಮಾಡ್ಬಿಟ್ಟ ಅಂತ? ಯಾರು ಮಾಡ್ದಿರೋದ್ ಮಾಡವ್ನ? ನೀನ್ ಒಳ್ಳೆ ಮಗನ್ ಎತ್ತಿದ್ಯಾ, ನಿನ್ ಕೈಯಾರೆ ಸಾಯಿಸ್ಬಿಡ್ಬೇಡ. ಕುಮಾರ್ ನನಗೆ ಹೇಳಿದ್ರಲ್ಲೂ ನ್ಯಾಯ ಇದೆ ಅಂತ ಅನ್ನಿಸ್ತು. ಅಪ್ಪನ್ನ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ ನನಗೆ. ಯಾವುದೇ ಪರಿಸ್ಥಿತಿಯಲ್ಲೂ ಯಾರಿಂದನೂ ಸೂರ್ಯಗೆ ಯಾವ ತೊಂದರೆನೂ ಆಗಬಾರ್ದು. ಸೂರ್ಯಂಗೋಸ್ಕರ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಮಹಾ 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 ಸೂರ್ಯ ಸೂರ್ಯ ಮಹಾ ಸೂರ್ಯ, ನೀನ್ ಅಲ್ಲೇ ಇರು, ನಾನು ಕೆಳಗೆ ಬರ್ತೀನಿ. ಹೇಗೂ ಬಂದೆ? ಗೋಡೆ ಹತ್ಕೊಂಡ್ಬಿಟ್ಟು ಬಂದೆ. ನಿನ್ನ ನೋಡೋ ಆಸೆ ಮುಂದೆ ಇದು ಯಾವುದು ದೊಡ್ಡದು ಅಂತ ಅನ್ನಿಸ್ತಾನೆ ಇಲ್ಲ. ನಾನು ನೋಡೋದಿಕ್ ಬರ್ತೀನಿ ಅಂತ ನಿನಗೆ ಹೆಂಗ್ ಮಹಾ ಗೊತ್ತಾಯ್ತು? ನೀನೇ ನನ್ನ ಎಬ್ಬಿಸ್ತೆ ಅನ್ಸ್ತು. ನನ್ನ ನೋಡಕ್ಕೆ ನೀನ್ ಖಂಡಿತ ಬರ್ತೀಯ ಅಂತ ನನ್ ಮನ್ಸ್ ಹೇಳ್ತಾನೆ ಇತ್ತು. ನಿನ್ನ ಗಟ್ಟಿಯಾಗಿ ತಪ್ಕೋಬೇಕು, ಯಾವಾಗ್ಲೂ ನಿನ್ ಜೊತೆಗೆ ಇರ್ಬೇಕು ಅನ್ಸುತ್ತೆ ಮಹಾ. ತಪ್ಕೊಳ್ಳೋ, ನಾನ್ ಸಾಯೋವರೆಗೂ ಗಟ್ಟಿಯಾಗಿ ತಪ್ಕೋ. ನನಗಿಷ್ಟು ಸಾಕು ಮಹಾ. ನನ್ ಕೈಲೂ ಆಗ್ತಿಲ್ಲ ಸೂರ್ಯ. ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ಏನೂ ಆಗೋದಿಲ್ಲ, ಭಯ ಪಡಬೇಡ ನೀನು, ನಾನಿದ್ದೀನಲ್ಲ. ನೀನ್ ಹೊರಡು ಸೂರ್ಯ. ಹೋಗು. ನೀನ್ ಹೋಗು ಮಹಾ. ನೀನ್ ಹೋಗು ಸೂರ್ಯ. ಬಾಯ್. ಓಯ್, ಏನೋ ಕತ್ಕೊಂಡ್ ಬರ್ತಾ ಇದ್ದೀನಿ ಅನ್ಸುತ್ತೆ. ನಾಳೆ ಕೊಟ್ಟು ಅನ್ನ ಎಳ್ಕೊಂಬರೋ. ಏನೋ ಕಳ್ತನ ಮಾಡ್ಕೊಂಡ್ ಬರ್ತಾ ಇದ್ಯಾ? ಸರ್ ಸರ್ ಸರ್, ಏನು ಇಲ್ಲ ಬಾಯ್ನಾ, ಕಳ್ತನ ಮಾಡಿದ್ಯಾ? ಬಾಯ್ ಬಿಡು. ಸರ್, ಏನು ಮಾಡಿಲ್ಲ ಸರ್. ಅವನ್ನ ಕರ್ಕೊಂಬರೋ. ಎದ್ದೇಳೋ ಎದ್ದೇಳೋ. ಸರ್ ಬಾರೋ. ಸರ್ ಸರ್ ಸರ್, ನಾನು ಏನು ಮಾಡಿಲ್ಲ ಸರ್, ಬಿಟ್ಬಿಡಿ ಸರ್. ಏನ್ ನೋಡ್ತಾ ಇದ್ಯಾ? ಮುಚ್ಕೊಂಡ್ ಬಾರೋ. ಸರ್. ಏಯ್, ಈ ಮನೇಲಿ ಏನೋ ಕತ್ಕೊಂಡ್ ಬರ್ತಾ ಇದ್ಯಾ? ಸರ್
ನಾನು ಆ ಥರ ವ್ಯಕ್ತಿ ಅಲ್ಲ ಸರ್. ಹಾಗಾದ್ರೆ ಯಾಕೆ ಹೋಗಿದ್ದೆ? ಕೌನ್ಸಿಲರ್ನ ಕೊಲೆ ಮಾಡೋದಕ್ಕ? ಸರ್ ಆ ಥರ ಎಲ್ಲ ಏನಿಲ್ಲ ಸರ್. ಹಾಗಾದ್ರೆ ಯಾಕೆ ಒಳಗೋಗಿದ್ದೆ? ಏಯ್, ನಿನ್ನೆ ಕೇಳ್ತಾ ಇರೋದು, ಯಾಕೆ ಒಳಗೋಗಿದ್ದೆ? ಸರ್ ಈ ಮನೇಲಿರೋ ಹುಡುಗಿನ ಲವ್ ಮಾಡ್ತಿದ್ದೀನಿ ಸರ್. ಲವ್ ಮಾಡ್ತಿದ್ದೀನಿ ಸರ್. ಲವ್ವಾ? ಅದು ಈ ಮನೆ ಹುಡುಗಿನ? ಕೌನ್ಸಿಲರ್ಗೆ ಗೊತ್ತಾಯ್ತು ಅಂತ ಅನ್ಕೋ, ನಿನ್ನ ಕೈ ಕಾಲು ಮುರಿದು ಸಾಯಿಸ್ಬಿಡ್ತಾರೆ. ಏನ್ ಮಾಡ್ಕೊಂಡಿದ್ಯೋ? +2 ಓದ್ತಾ ಇದ್ದೀನಿ ಸರ್. ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದೀನಿ ಸರ್. ಹಾಗಾದ್ರೆ ಯಾಕೋ ಬೇಕು ಈ ಕರ್ಮ ನಿನಗೆ? ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಇಲ್ಲ ಸರ್. ಅಮ್ಮ ಮನೆ ಕೆಲಸ ಮಾಡ್ತಾರೆ ಸರ್. ಮನೆ ಕೆಲಸ ಮಾಡಿ ಓದಕ್ ಕಳ್ಸಿದ್ರೆ ನೀನ್ ಲವ್ ಮಾಡ್ಕೊಂಡು ಸುತ್ತಾ ಇದ್ಯಾ? ಹಂಗೆ ಬಿಟ್ರೆ ಮುಖ ನೋಡು. ಓದೋ ಹುಡುಗ ಅಂತ ಬಿಡ್ತಾ ಇದ್ದೀನಿ, ಇಲ್ಲಾಂದ್ರೆ ಎಳ್ಕೊಂಡೋಗಿ 4 ಓದಿತಾ ಇದ್ದೀನಿ ನಿನಗೆ. ಇನ್ ಮೇಲೆ ಈ ಕಡೆ ನಿನ್ನ ನೋಡ್ಬಾರ್ದು ನಾನು, ಅರ್ಥ ಆಯ್ತಾ? ಸರಿ ಸರ್. ಏಯ್ ಸರ್, ನನ್ನ ಸ್ಟೇಷನ್ಗೆ ಬಿಟ್ಟು ಈ ಹುಡುಗನ ಕರ್ಕೊಂಡೋಗಿ ಮನೆಗೆ ಬಿಡಿ. ಸರಿ ಸರ್. ಹೇಯ್, ಹೋಗೋ. ಏಯ್, ನಡು ರೋಡಲ್ಲಿ ಗಾಡಿ ನಿಲ್ಸಿ ಏನೋ ಮಾಡ್ತಾ ಇದ್ಯಾ? ಏನೂ ಇಲ್ಲ ಸರ್, ಗಾಡಿ ಟರ್ನ್ ತಗೊಳ್ಳುವಾಗ ಆಫ್ ಆಗೋಯ್ತು. ಇವಾಗಲೇ ಎತ್ಬಿಡ್ತೀನಿ ಸರ್. ಇವನ್ ಬೇರೆ ನಡು ರೋಡಲ್ಲಿ. ಸಾಗುವ ಹಾದಿಯು ಏನೆಂದು ಕಾಣದಾಗಿದೆ, ಕಾಣದ ಹಾದಿಯು ಏನೆಂದು ತಿಳಿಯದಾಗಿದೆ. ಮನದೊಳಗಿನ ದೀಪ ಬೆಳಗೋ ಕನಸಿನ ಜೊತೆಗೆ ಗುಡಿಯಲ್ಲಿರೋ ದೇವತೆಯು ನಡು ಬೀದಿಯಲಿ, ನಕ್ಷತ್ರಗಳ ಕಿಟಕಿಯಲಿ ತಿರುಗಿ ನೋಡಿದೆ. ಸಾಗುವ ಹಾದಿಯು ಏನೆಂದು ಕಾಣದಾಗಿದೆ, ಕಾಣದ ಹಾದಿಯು ಏನೆಂದು ತಿಳಿಯದಾಗಿದೆ. ಹಚ್ಚಲು ತಾಯಿಯ ಪ್ರೀತಿಗೆ ಸಾಟಿಯು ಇರಲು ಸಾಧ್ಯವಾ? ಪ್ರೀತಿಯ ತಂಗಾಳಿಗ ಬಿರುಸಾಯಿತೋ, ಪ್ರೀತಿ ರಾಗವೆಲ್ಲ ಕರಗಿ ನೀರಾಗಿಹುದೋ? ಕಲ್ಪನೆಯೋ ಕನಸುಗಳು ಬಾಳಲಿ ನಿಜವೋ? ಸಾಗುವ ಹಾದಿಯು ಏನೆಂದು ಕಾಣದಾಗಿದೆ, ಕಾಣದ ಹಾದಿಯು ಏನೆಂದು ತಿಳಿಯದಾಗಿದೆ.
ಹೃದಯದಲ್ಲಿ ಮಮತೆಯಲಿ ಮಗುವನ್ನು ಲಾಲಿಸಿದೆ. ಹಾಲುಣಿಸಿ ಕಣ್ಣೀರಲಿ ಮಗನನ್ನು ಪಾಲಿಸಿದೆ. ನೋವನ್ನೇ ನುಂಗುತ್ತಲೇ ಸಲಹಿದೆ ನೀನು. ಕಣ್ಮಣಿಯಾಗಿ ಬೆಳೆಸಿ ನಿನ್ನ ಬೆಳೆಸಿದಳೋ. ಮಣ್ಣಲ್ಲಿ ಹುಟ್ಟಿ ಅನುಭವಿಸೋ ಅನುಭವಗಳಿವೋ. ಸಾಗುವ ಹಾದಿಯು ಏನೆಂದು ಕಾಣದಾಗಿದೆ. ಕಾಣದ ಹಾದಿಯು ಏನೆಂದು ತಿಳಿಯದಾಗಿದೆ. ಮನದೊಳಗಿನ ದೀಪ ಬೆಳಗೋ ಕನಸಿನ ಜೊತೆಗೆ ಗುಡಿಯಲ್ಲಿರೋ ದೇವತೆಯು ನಡು ಬೀದಿಯಲಿ. ನಕ್ಷತ್ರಗಳ ಕಿಟಕಿಯಲಿ ತಿರುಗಿ ನೋಡಿದೆ. ಸಾಗುವ ಹಾದಿಯು ಏನೆಂದು ಕಾಣದಾಗಿದೆ. ಕಾಣದ ಹಾದಿಯು ಏನೆಂದು ತಿಳಿಯದಾಗಿದೆ. ಅದಕ್ಕ ಆನ್ಸರ್ ಕರೆಕ್ಟ್ ತಾನೆ? ಹೌದು ಕಣೆ, ಕರೆಕ್ಟ್ ಏನೇ. ನನಗಾಗ್ಲೇ ಅನ್ನಿಸ್ತು ಅದೇ ಕರೆಕ್ಟು ಅಂತ. ಈಗ ನಿನಗೆ ಸಂತೋಷನಾ? ಏನೋ ಹೇಳ್ತಿದ್ಯಾ? ನಿನ್ನ ನೋಡಕ್ ಮುಂಚೆ, ಮಾತಾಡ್ಸೋ ಮುಂಚೆ ಅವ್ನ ಜೀವನ ಚೆನ್ನಾಗೇ ಇತ್ತು. ಯಾವತ್ ನಿನ್ ಜೊತೆ ಮಾತಾಡಕ್ ಶುರು ಮಾಡಿದ್ನೋ ಅವ್ನ ಜೀವನದಲ್ಲಿ ಏನೇನೋ ನಡೆದೋಯ್ತು. ಎಲ್ಲದೂ ಬದಲಾಗೋಯ್ತು. ಏನಾಯ್ತು? ನಿನ್ನನ್ನೇ ಕೇಳ್ತಿರೋದು. ಸೂರ್ಯಂಗ್ ಏನಾಯ್ತು? ಗೊತ್ತಿಲ್ಲ. ಏನಾಯ್ತಂತ ಗೊತ್ತೇ ಇಲ್ಲ. ಯಾರನ್ ಕೇಳಿದ್ರೆ ಏನು ಹೇಳ್ತಿಲ್ಲ. ಎಲ್ಲ ನಿನ್ನಿಂದಾನೆ. ನಾನೇನೋ ಮಾಡ್ದೆ? ಇದಕ್ ಮೇಲೆ ಏನು ಹೇಳಕ್ ಆಗೋದಿಲ್ಲ ಮಹಾ. ಅವನನ್ನ ಮರ್ತ್ಬಿಡು. ಅವನ್ ಪಾಡಿಗೆ ಅವನ್ ಬಂದ, ಮಾತಾಡ್ದ, ಹೋದ. ಅದೇನೇ ನಡೀತಾ ಇದೆ? ಏನಾಯ್ತು? ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ಯಾ? ಅಲ್ಲಮ್ಮ, ನಿಮಗೆ ಏನ್ ಬೇಕೋ ಅದನ್ನ ಮಾಡ್ತೀರಾ. ನೀವ್ ಅನ್ಕೊಂಡಿದ್ದೆ ಕಾನೂನಾ? ನಿಮ್ಮನ್ ಕೇಳಕ್ ಯಾರು ಇಲ್ವಾ? ಯಾಕೆ ಹೀಗೆಲ್ಲ ನಡ್ಕೋತೀರಾ ನೀವು? ಏನಮ್ಮ ಹೇಳ್ತಿದ್ಯಾ? ನಿಮಗ್ ಕೈ ಮುಗಿತೀನಿ, ಅವನ್ನ ಬಿಟ್ಬಿಡಕ್ಕೆ ಹೇಳಿ ಅಮ್ಮ. ಅವನ್ ಪಾಪನಮ್ಮ. ಅದೇನೇ ಹೇಳ್ತಿದ್ಯಾ? ಇದು ಯಾರ ಬಗ್ಗೆ ಹೇಳ್ತಿದ್ಯಾ? ಯಾರೇ ಅವನು? ಅವನಿಗೆ ನಾನಂದ್ರೆ ತುಂಬಾ ಇಷ್ಟ. ನನಗೂ ಅವನಂದ್ರೆ ತುಂಬಾ ಇಷ್ಟ. ನಾವ್ ನೋಡಿದ್ದು ನಿಜ, ಜೊತೆಲಿ ಇದ್ದಿದ್ದು ನಿಜ. ಆದ್ರೆ ನನಗಿನ್ಮೇಲೆ ಅವ್ನ್ ಬೇಡ ಅಮ್ಮ. ನಾನ್ ಇನ್ಮೇಲೆ ಅವನ್ನ ನೋಡೋದು ಇಲ್ಲಮ್ಮ, ಮಾತು ಕೂಡ ಆಡಲ್ಲ.
ಅವನ್ನ ನೆಮ್ಮದಿಯಾಗಿ ಬದುಕಕ್ ಬಿಡಿ ಅಮ್ಮ. ಇದೇನಮ್ಮ ಇದು ಹೊಸ ಕತೆ ಹೇಳ್ತಿದ್ಯಾ? ಸದ್ಯವಾಗ್ಲೂ ಹೇಳ್ತಾ ಇದೀನಿ ಕಣಮ್ಮ. ಈ ವಿಷಯದ ಬಗ್ಗೆ ನನ್ಗಾಗ್ಲಿ ನಿಮ್ಮ ಅಪ್ಪನ್ಗಾಗ್ಲಿ ಏನು ಗೊತ್ತಿಲ್ಲ ಕಣಮ್ಮ. ಒಂದ್ ವೇಳೆ ಅಪ್ಪಂಗೆ ಈ ವಿಷಯ ಗೊತ್ತಿದ್ರೆ ಅವ್ರಿಷ್ಟ ಆರಾಮಾಗಿ ಇರ್ತಿದ್ರಾ ಹೇಳು? ಇಲ್ಲಾಂದ್ರೆ ನಿನ್ನ ಹಿಂಗ ಆರಾಮಾಗಿ ಬಿಟ್ಬಿಡ್ತಿದ್ರಾ? ಇಲ್ಲ ನಾನಾದ್ರೂ ನೆಮ್ಮದಿಯಾಗಿರಕ್ ಆಗ್ತಿತ್ತಾ ಹೇಳು? ನಾನಿನ್ನ ಕೈ ಎತ್ತು ಮುಗಿತೀನಿ ಕಣವ. ಯಾವುದು ಹೊಸ ತೊಂದರೆ ತಗೊಂಬಂದು ಇಟ್ಬಿಡ ಕಣಮ್ಮ. ಎಲ್ಲ ನಿನ್ ಮನ್ಸಲ್ಲಿ ಇಟ್ಕೊಂಡು ಮುಗಿಸ್ಬಿಡಪ್ಪ. ಈ ವಿಷಯ ಇರೋದು ನಿಮ್ಮ ಅಪ್ಪಂಗೆ ಗೊತ್ತಾಯ್ತು, ನಿನ್ ಕತೆ ನನ್ ಕತೆ ಮಾತ್ರ ಅಲ್ಲ, ಆ ಹುಡ್ಗನ್ ಕತೆನೂ ಮುಗಿಸ್ಬಿಡ್ತಾರಷ್ಟೇ. ಅದೇನೋ ಅಪ್ಪ ಹುಡುಗರ್ ನಿಡ್ಸಿ ಓಡಿಸಿರೋದು ಅಂತ ಅನ್ಕೊಂಡು ಅಳೋವರೆಗೂ ಇದೆ ಸರ್ ಅಷ್ಟೇ. ಅದಾದ್ಮೇಲೆ ಏನೂ ಬರ್ದಿಲ್ಲ. ನಿನ್ನ ಡೈರಿಲಿ ಸೂರ್ಯ ಏಟ್ ಬಿದ್ದು ಗಾಯ ಆಗಿದ್ದಾಗ ನೋಡಕ್ ಬಂದಿದ್ ಮಹಾ ಮಲ್ಲಿಗೆ ಹೂವು ಇಟ್ಬಿಟ್ಟು ಹೋದ್ಲು ಅಂತ ಇದೆ. ಅದ್ಬಿಟ್ರೆ ಬೇರೆ ಏನೂ ಬರ್ದಿಲ್ಲ ಸರ್. ಈ ಡೈರಿ ಒಳಗಡೆ ಕೊನೆಯಲ್ಲಿ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಇದೆ, ಅದನ್ನ ತಗೊಳ್ಳಿ. ಇದೆ ಸರ್. ಗೀತಾ ಮಾಡಿದ ಪ್ರಾಮಿಸ್ ಪ್ರಕಾರ ಅಂತ ಮೊದಲನೇನಲ್ಲೇ ಇದೆ ಸರ್. ಓದು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಸೂರ್ಯ ಮಹಾನ್ ನೋಡಕ್ಕೆ ಎಷ್ಟೋ ಪ್ರಯತ್ನ ಪಟ್ಟ, ಆಗ್ಲಿಲ್ಲ. ಹಿಂಗೇನೆ 10 ದಿನಗಳು ಕಳೆದೋಯ್ತು. ಅದಷ್ಟರಲ್ಲಿ ಸೂರ್ಯ ಮೆಂಟಲ್ ತರ ಆಗೋದ. ಅದ್ರ ನಡುವೆ ಸೂರ್ಯಂಗೆ ಫೈನಲ್ ಟೆಸ್ಟ್ ಕೂಡ ಮುಗ್ದೋಯ್ತು. ನಾನು ಮಹಾನು ಅವತ್ ಬೆಳಗ್ಗೆ ಸ್ಕೂಲ್ಗೆ ಹೋದ್ವಿ. ಮಹಾ ಮಹಾ ನಿಂತ್ಕೋ ಮಹಾ. ಏನಾಯ್ತು ಮಹಾ? ನೋಡಿದ್ರು ನೋಡ್ದಿರೋ ತರ ಹೋಗ್ತಿದ್ಯಲ್ಲ. ಇಷ್ಟ ದಿನ ಎಲ್ಲಿ ಹೋಗಿದ್ದೆ ನೀನು? ನಿನ್ನ ನೋಡ್ದೇನೆ ನನಗೆ ಹೇಗಾಗೋಗಿತ್ತು ಗೊತ್ತಾ ನಿಂಗೆ? ನನ್ನ ನೋಡ್ಬೇಕು, ನನ್ನ ಹತ್ರ ಮಾತಾಡ್ಬೇಕು ಅಂತ ನಿನಗೆ ಸ್ವಲ್ಪನೂ ಅನ್ಸ್ಲೇ ಇಲ್ವಾ ಮಹಾ? ನನ್ನ ನೋಡ್ದೇನೆ ಇಷ್ಟು ದಿನ ಹೇಗಿದ್ದೆ ಮಹಾ ನೀನು? ನೀನನ್ನ ಮರ್ತು ಬಿಟ್ಟಿಯಾ? ಹೌದು. ನೀನ್ ಯಾರು? ಏನ್ ಹೇಳ್ದೆ? ನಾನ್ ಯಾರ? ಅಯ್ಯೋ, ಏನಾಗಿದೆ ಮಹಾ ನಿನಗೆ? ನೋಡು, ನನ್ನ ನೋಡು ಮಹಾ. ನಾನು ನೋಡಿದ್ರೆ ಒಬ್ಬ ಹುಚ್ಚಂತರ ಕಾಣ್ತೀನ ನಿನಗೆ? ನೀನ್ ಏನಾದ್ರೂ ಮಾತಾಡ್ಕೋ. ಈಗ ನಿನಗೇನ್ ಬೇಕು? ನನಗ್ ನನ್ ಮಹಾ ಬೇಕು. ನಾನ್ ನಿನ್ನವಳಲ್ಲ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಬಾರೆ ಹೋಗೋಣ. ಮಹಾ ನಿಂತ್ಕೋ ಮಹಾ. ಕೈ ಬಿಡೋ. ನಾನಿನ್ ಸೂರ್ಯ ಮಹಾ. ನನ್ನ ಒಳಗಡೆ ನೀನಿದ್ಯಾ, ನಿನ್ನ ಒಳಗಡೆ ನಾನಿದ್ದೀನಿ ಅಂತ ಹೇಳ್ದೆ. ಅದೆಲ್ಲ ಸುಳ್ಳ? ಅಯ್ಯೋ ಬಿಟ್ಬಿಡಪ್ಪ. ನನ್ನಿಂದ ಆಗ್ತಾ ಇಲ್ಲ ಮಹಾ. ನೀ ನನಗ್ ಬೇಕು ಮಹಾ. ನೀನ್ ಇಲ್ದಿರೋ ಈ ಪ್ರಪಂಚದಲ್ಲಿ ನನ್ನಿಂದ ಒಂದು ಕ್ಷಣನೂ ಇರಕ್ಕಾಗಲ್ಲ ಮಹಾ. ನನ್ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪೇನು ಗೊತ್ತಾ? ನಿನ್ನ ನೋಡಿದ್ದು, ಮಾತಾಡಿದ್ದು, ನಿನ್ ಜೊತೆ ಇದ್ದಿದ್ದು, ಹೀಗೆ ಎಷ್ಟೊಂದು ತಪ್ಪು ಮಾಡಿದೆ. ಇವಾಗ ನಾನು ಬೆಂಕಿ ಮೇಲೆ ನಿಂತಿದ್ದೀನಿ. ನಾನು ಎಲ್ಲದನ್ನೂ ಒಂದ್ ಕೆಟ್ಟ ಕನ್ಸು ಅನ್ಕೊಂಡ್ ಮರ್ತು ಹೋಗ್ತೀನಿ. ನೀನು ಮರ್ತ್ಬಿಡು. ನನ್ನ ಬಿಟ್ಬಿಡು ಸೂರ್ಯ. ಲೂಸ್ ಏನೇ ನೀನು? ಅವನ್ನ ಹೋಗಿ ಯಾರಂತ ಕೇಳ್ದೆ? ಅವತ್ ನೋಡ್ದೆ ಹಿಂದೆ ಸುದ್ದೆ ಅವನ್ಗೆ. ಇವತ್ತು ಅವ್ನು ನಿನ್ಗೆ ಯಾರೋನಾ? ನೆನ್ಸ್ಕೊಂಡ್ರೆ ಲವ್ ಮಾಡ್ತೀಯಾ ಇಲ್ಲಾಂದ್ರೆ ಬಿಸಾಕ್ಬಿಡ್ತೀಯಾ? ಅವನು ಹೇಗಿದ್ದ ಅಂತ ನಿನ್ಗೇನೆ ಗೊತ್ತು. ಸ್ಟೇಟ್ಗೆ ಫಸ್ಟ್ ಬರ್ತಾನೆ ಅಂತ ಸ್ಕೂಲಲ್ಲೆಲ್ಲ ಹೇಳ್ತಾ ಇದ್ರು. ಅವನ್ ಹೋಗಿ ಹಿಂಗೆ ಹುಚ್ಚ ಮಾಡ್ಬಿಟ್ಟಿಯಲ್ಲೇ. ಅವನ್ನ ಯಾರು ಅಂತ ಕೇಳ್ದೆ ನೋಡು, ಅಲ್ಲೇ ಅವ್ನು ಸತ್ತೋದ ಕಣೆ. ನಾನೇನ್ ಬದುಕಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಯಾವತ್ತವನು ಹೊಡೆಸ್ಕೊಂಡು ಆ ಮೂಲೆಲ್ ನಾನು ನೋಡಿದ್ನೋ ಅವತ್ತೇ, ಆ ಕ್ಷಣನೇ ನಾನು ಸತ್ತು ಹೋದೆ. ಏನೇ ಹೇಳ್ತಿದ್ಯಾ? ಅದ್ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ಈ ಇಡೀ ಜಗತ್ತಲ್ಲಿ ಯಾವ್ದಾದ್ರೂ ಒಂದ್ ಮೂಲೆಯಲ್ಲಿ ಅವ್ನ್ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ಕಣೆ. ಇದು ಫೈನಲ್ ರಿವಿಷನ್ ಟೆಸ್ಟ್ ಮಾರ್ಕ್. ನೀವು ಒಬ್ಬೊಬ್ರು ಕೂಡ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಇದನ್ನ ಇಟ್ಕೊಂಡು ತಿಳ್ಕೋಬಹುದು. ಗೋಪಿ ಸರ್, 155. ನೀನಿನ್ನೂ ಹಾರ್ಡ್ ವರ್ಕ್ ಮಾಡಬೇಕು. ಓಕೆ ಸರ್. ತಗೋ. ಪ್ರಕಾಶ್
ಸರ್. ಗುಡ್. ಓದಿದ್ರೆ ನೀನು ಬೆಟರ್ ಆಗಿ ಬರೀಬೋದು. ಸರಿ ಸರ್. ಟ್ರೈ ಹಾರ್ಡ್. ಓಕೆ ಸರ್. ತಗೋ. ಸೆಂಥಿಲ್ ಸರ್. ಚೆನ್ನಾಗಿ ಬರ್ದಿದ್ಯಾ? ಥ್ಯಾಂಕ್ ಯು. ನೀನು ಚೆನ್ನಾಗಿ ಓದ್ಬೋದು. ಸರಿ ಸರ್. 160. ಗುಡ್. ಥ್ಯಾಂಕ್ ಯು ಸರ್. ಏನೋ ಬರ್ತಿದ್ಯಾ? ಸರ್. ನಿನ್ ಕತೆ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇಷ್ಟ ಆದೆ. ಗುಡ್. ಥ್ಯಾಂಕ್ ಯು ಸರ್. ಸುಗುಣ. ಸರ್. ವೆರಿ ಗುಡ್ ಅಮ್ಮ. 195 ತಗೊಂಡಿದ್ಯಾ? ನೀನ್ 200ಗೆ ಏನ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿನ್ ಕೈಲಿ ತಗೊಳಕಾಗುತ್ತೆ. ಸರಿ ಸರ್. ನೋಟ್ ಕಲ್ತ್ಕೊಳ್ಳಿ. ಸೂರ್ಯ, ಏನೋ ಇದು? ಏನಾಯ್ತು ನಿನಗೆ? ಚೆನ್ನಾಗಿ ತಾನೇ ಓದ್ತಾ ಇದ್ದೆ. ನಿನ್ ಮಾರ್ಕ್ ನೋಡಿದ್ಯಾ? 80 ತಗೊಂಡಿದ್ಯಾ? ಇದು ಸ್ಟೇಟ್ ಫಸ್ಟ್ ಬರುವಂತ ಲಕ್ಷಣನಾ? ನಂಬಿಕೆ ದ್ರೋಹಿ ಕಣೋ ನೀನು. ಹಗಲು ರಾತ್ರಿ ಕಷ್ಟಪಟ್ಟು ನಿನ್ನ ಓದಿಸ್ತಾ ಇದ್ರೆ ನೀನ್ ದೊಡ್ಡ ಮನುಷ್ಯ ಆಗ್ತಿ ಅಂತ ಕನಸು ಕಾಣ್ತಿದಾರಲ್ಲ ನಿಮ್ಮಮ್ಮ. ಆ ಕನಸನ್ನ ಯಾಮಾರಿಸ್ಬಿಟ್ಟೆ. ನೀನ್ ಸ್ಟೇಟ್ ಫಸ್ಟ್ ಬರ್ತೀಯ ಅಂತ ನಂಬ್ತಲ್ಲ ಈ ಸ್ಕೂಲ್ನು ಯಾಮಾರಿಸ್ಬಿಟ್ಟೆ. ನಿನ್ನ ಸ್ವಂತ ಮಗನ್ ತರ ನೋಡ್ಕೊಂಡ್ರಲ್ಲ ನಮ್ಮ ಹೆಡ್ ಮಾಸ್ಟ್ರು, ಅವ್ರನ್ನೂ ಯಾಮಾರಿಸ್ಬಿಟ್ಟೆ. ಎಲ್ರಿಗೂ ನೀನೇ ಮಾದರಿ ಅಂತ ಹೇಳಿದ್ನಲ್ಲ ನಾನು, ನನ್ನ ಯಾಮಾರಿಸ್ದೆ. ಕೊನೆಯದಾಗಿ ನಿನ್ನೆ ನೀನ್ ಯಾಮಾರಿಸಿದ್ಯಾ. ಒಟ್ನಲ್ಲಿ ಎಲ್ಲ ನಂಬಿಕೆಯನ್ನು ನಾಶ ಮಾಡಿ ಎಲ್ಲರೂ ಯಾಮಾರಿಸ್ಬಿಟ್ಟೆ. ನಿಮ್ಗೆಲ್ಲ ಒಂದು ಓದು ಯಾಕೆ ಬೇಕು ನಿಮ್ಗಿದೆಲ್ಲ? ನಿನ್ನಂತವ್ರಿಗೆ ಪಾಠ ಹೇಳ್ಕೊಟ್ನಲ್ಲ. ಛೇ, ಅಲ್ಲಿ ನೋಡಿ ಸೂರ್ಯ, ಹೋಗಿ ಅವನ್ನ ಕಾಂಪ್ರಮೈಸ್ ಮಾಡು. ಅವನ್ ತುಂಬಾ ಒಳ್ಳೆಯವನ್ ಕಣೆ. ಹೋಗು ಅಂತ ಇದ್ದೀನಿ ಅಲ್ವಾ. ಯಾಕೆ ಸೂರ್ಯ ಇಲ್ಲಿ ಬಂದ್ ಮಲ್ಕೊಂಡಿದ್ಯಾ? ತಿಂದಲ್ವಾ? ಏನವತ್ ಹಂಗೆಲ್ಲ ಮಾತಾಡ್ದೆ, ಇವಾಗ ಇಲ್ಲಿ ಬಂದು ಹೀಗೆ ಮಾತಾಡ್ತಿದ್ಯಾ? ನಿನ್ ಜೊತೆ ಹಾಗೆ ಮಾತಾಡಿದ್ದಕ್ಕೆ ನನ್ ಮನ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಮ್ಮಪ್ಪ ತುಂಬಾ ಕೆಟ್ಟವ್ರು. ಅವ್ರನ್ನ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ. ನಿನ್ನ ಬಿಟ್ಟು 1 ನಿಮಿಷನೂ ನನ್ ಕೈಲಿರಕ್ಕಾಗಲ್ಲ. ಇನ್ಮೇಲೆ ಯಾರ ಬಗ್ಗೆನೂ ಯೋಚನೆ ಇಲ್ಲ. ಏನಾಗುತ್ತೋ ಆಗ್ಬಿಡ್ಲಿ. ನನಗ್ ನೀನ್ ಬೇಕು ಸೂರ್ಯ. ಮಹಾ ಸೂರ್ಯ ಎದ್ದೇಳು ಸೂರ್ಯ. ಕಿರ್ಚು, ಜೋರ ಕಿರ್ಚು. ಎಷ್ಟ್ ದಿವಸ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ? ಏನು ಹೇಳ್ತಿದ್ಯಾ? ಇಲ್ಲಿದ್ಯಾ ಕಣೆ ನೀನು. ಇದೆಲ್ಲ ಒಳಗಡೆ ಇಟ್ಕೊಂಡು ನಿನ್ಗೆ ಹೇಳಕ್ಕಾಗದೆ ಎಷ್ಟು ಕಷ್ಟ ಪಡ್ತಾ ಇದೀನಿ ಗೊತ್ತಾ? ಇದೆಲ್ಲ ಒಂದು ಮುಖ, ಅದನ್ನ ಹೋಗಿ ಲವ್ ಮಾಡ್ತಾ ಇದ್ಯಾ. ಯಾಕೆ ನಾನಾಗಲ್ವಾ? ನಾನ್ ಇಷ್ಟ ಆಗಿಲ್ಲ ನಿಂಗೆ? ಯಾಕೋ ಹೀಗ್ ಮಾಡ್ತಿದ್ಯಾ? ನಿನ್ಗೂ ನನ್ಗೂ ಏನೋ ಸಂಬಂಧ ಇದೆ, ತುಂಬಾ ಇದೆ. ನಿಂಗೆ ಜ್ಞಾಪಕ ಇದ್ಯಾ? ಒಂದಿನ ನನ್ನ ಜೀವನೇ ಕಾಪಾಡಿದ್ಯಾ ನೀನು. ಈ ಜೀವ ನಿಂದು ಮಹಾ. ಅವತ್ತಿಂದಾನೇ ನಿನ್ನ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನೀನು ಹೋಗಿದ್ ಕಡೆ ಎಲ್ಲ ನಾನು ಬಂದೆ ಮಹಾ. ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಇನ್ನು ಸೂರ್ಯನ್ ಲವ್ ಮಾಡ್ತಾ ಇದ್ಯಾ. ಅವನ್ ಕೂಡ ನಿನ್ನ ಅಷ್ಟು ಪ್ರೀತಿ ಮಾಡಿರಲ್ಲ, ನಾನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ಹಂಗೆ ನಿನ್ನ ಗಟ್ಟಿಗೆ ತಪ್ಕೊಂಡು ಸತ್ತೋಗ್ಬಿಡೋಣ ಅನ್ಸುತ್ತೆ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೂ ಸರಿಯಾಗಿ ಹೊಡಿ ಮಹಾ. ನಿನಗೇನೋ ಬೇಕು. ನನ್ನ ಅರ್ಥ ಮಾಡ್ಕೊ ಮಹಾ. ನೀನ್ ನನ್ಗೆ ಬೇಕು. ನಿನ್ ಜ್ಞಾಪಕ ಇದೆಯಾ? ಅವತ್ತೊಂದ್ ದಿವಸ ನಾವು ಕ್ಯಾಂಪ್ಗೆ ಹೋಗಿ ಬಂದ್ಮೇಲೆ ನೀನೊಂದ್ ದಿವಸ ಸ್ಕೂಲ್ಗೆ ಬಂದಿಲ್ಲ. ನನ್ಗೆ ಅವತ್ತು ಎಷ್ಟು ಬೇಜಾರಾಯ್ತು ಗೊತ್ತಾ? ನಿನಗೆ ಗೊತ್ತಿಲ್ದಂಗೆ ನಿಮ್ಮ ಮನೆ ಹತ್ರ ಬಂದು ಒಂದ್ ದಿನ ಪೂರ್ತಿ ನಿನ್ನ ನೋಡ್ತಿದ್ದೆ. ನಿನಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ನನ್ನ ಜೀವನೇ ಹೋಗ್ಬಿಡ್ತು. ನೀನ್ ಅನ್ಕೊಂಡಿರೋದು ಏನು ನಡೆಯಲ್ಲ. ನಿನಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಏನ್ ಸಂಬಂಧನೂ ಇಲ್ವಾ? ನನ್ನನ್ನು ನೋಡಿ ಹೇಳು. ನೀನ್ ನನಗೆ ಬೇಕು, ಇಲ್ಲೇ ಬೇಕು, ಇವಾಗ್ಲೇ ಬೇಕು. ನೀನ್ ಬೇಕು, ನೀನ್ ಬೇಕು.
ನೀನ್ ಹೋಗು ಮಗ, ನೀನ್ ಹೋಗು ಹೋಗು. ಏಯ್ ಏಯ್, ಏಯ್, ಆ, ಏಯ್, ಏಯ್. ಆ, ಏಯ್ ನೀನ್ ಬೇಕು ಮಹಾ, ನೀನ್ ನನಗ್ ಬೇಕು. ಏ ಬಿಡು ನನ್ನ. ಆ, ಆ. ಏಯ್. ಮಹಾ. ಏಯ್, 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 ಏಯ್. ಮಹಾ. ಏಯ್. ಏಯ್, ಏಯ್, ನಿಂತ್ಕೊಳ್ಳೋ. ಏಯ್, 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 ಮಹಾ. 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 ಈ ಸಮಸ್ಯೆ ಹೇಗೆ ಶುರು ಆಯಿತು, ಹೇಗೆ ಮುಗೀತು ಅಂತ ಗೀತಾ ಅನ್ನೋ ಆ ಹುಡುಗಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಗೊತ್ತಿಲ್ಲ. ವಿಷಯನ ಇಡೀ ಊರೇ ಮಾತಾಡ್ತು. ಮಹಾಲಕ್ಷ್ಮಿ ಸತ್ತೋದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಯಾವ ವಿಷಯನೂ ವಿಚಾರಿಸದೆ ಕೋಪದಲ್ಲಿ ಮಹಾಲಕ್ಷ್ಮಿ ಅವರಪ್ಪ ಅವರ ಕಡೆಯವ್ರನ್ನ ಕಳಿಸಿ ಸ್ಕೂಲಲ್ಲಿ ಎಲ್ರನ್ನೂ ಒಡೆಯೋದಕ್ಕೆ ಶುರು ಮಾಡಿದ್ರು. ಕೋರ್ಟ್ ತೀರ್ಪು ಬರೋವರೆಗೂ ಸ್ಕೂಲ್ ಕಡೆ ಯಾರೂ ಬರಬಾರ್ದು ಅಂತ ತಿಳಿಸಿ ಸ್ಕೂಲ್ಗೆ ಬೀಗ ಹಾಕ್ಸಿ ಸೀಲ್ ಹಾಕ್ಸ್ಬಿಟ್ರು. ನಡಿಬೇಕಾಗಿದ್ದ ಪಬ್ಲಿಕ್ ಎಕ್ಸಾಮ್ ಕೂಡ ಬೇರೆ ಸ್ಕೂಲಲ್ಲೇ ನಡೀತು. ಎಷ್ಟೋ ಕೆಟ್ಟ ಘಟನೆಗಳನ್ನ ನಡೆದೋಯ್ತು. ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ಇದರಲ್ಲಿ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಗೋಪಿ ಕೂಡ ಅವನ ಫ್ರೆಂಡು ಕುಮರೇಶು ಸತ್ತು ಹೋದ್ರು. ಎಷ್ಟೇ ಪ್ರಯತ್ನ ಪಟ್ರು ನಮ್ಮಿಂದ ಅವ್ರನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಅವ್ರ ಮನೆಯವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಪೋಷಕರು ಶಾಲೆ ಮೇಲೆ ನಂಬಿಕೆ ಇಟ್ಟಿದ್ರು. ಈ ಮಕ್ಕಳು ಮಾಡಿದ ಕೆಲಸದಿಂದ ಈ ಶಾಲೆಯ ಹೆಸರೇ ಸರ್ವನಾಶ ಆಯ್ತು. ಇದರಿಂದ ಒಂದು ತಲೆಮಾರೆ ನಶಿಸು ಹೋಯ್ತು. ಜೀವನ ನೋಡ್ಬೇಕಾಗಿದ್ದ ಮಕ್ಕಳು ಹಾಗೆ ಸತ್ತು ಹೋದ್ರು. ಪ್ರೀತಿಗೂ ಒಂದು ವಯಸ್ಸಿದೆ. ಅದಕ್ಕೆ ನೀವಿನ್ನೂ ಪಕ್ವ ಆಗ್ಬೇಕು. ಅದಾದ್ಮೇಲೆ ಆಗುವಂತ ಪ್ರೀತಿನೇ ನಿಜವಾದ ಪ್ರೀತಿ. ಎಲ್ಲದನ್ನು ಪಕ್ಕಕ್ಕಿಟ್ಟು ಮೊದಲು ಓದೋ ಕಡೆ ಗಮನ ಕೊಡಿ. ಕಾಲ ಅಂತೂ ಓಡ್ತಾನೆ ಇರುತ್ತೆ. ಆವಾಗಿರುವಂತ ಮನಸ್ಥಿತಿಲಿ, ನಿಮ್ಮ ಪರಿಸ್ಥಿತಿಲಿ ನಿಜವಾದ ಪ್ರೀತಿ ಯಾವುದು ಅಂತ ನಿಮಗೇ ಗೊತ್ತಾಗುತ್ತೆ. ಆಗ ನೀವು ತಗೊಳ್ಳೋಂಥ ನಿರ್ಧಾರ ಸರಿಯಾಗಿರುತ್ತೆ. ನಿಮ್ಮ ಜೀವನಕ್ಕೆ ಬೇಕಾಗಿರೋ ಎಲ್ಲಾನು, ನಿಮ್ಮ ಓದು, ನಿಮ್ಮ ನಡವಳಿಕೆ ಎಲ್ಲಾನು ಜೀವನದಲ್ಲಿ ಅದಾಗದೆ ನಿಮ್ಮ ಹತ್ರ ತಂದುಕೊಡುತ್ತೆ. ಆಗ ಎಲ್ಲಾನು ಪಡ್ಕೊಂಡು ಸಂತೋಷವಾಗಿರಿ. ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಇನ್ಮೇಲಿಂದ ನಿಯತ್ತಾಗಿ ಓದ್ತೀವಿ ಸರ್. ಡೋಂಟ್ ವರಿ, ಕ್ಯಾರಿ ಆನ್. ಸರ್
ಸೂರ್ಯ ಅಮ್ಮ ಏನಾದ್ರು ಸರಿಗ? ಹೇಗಿದ್ದಾರೆ ಸರ್ ಅವರು? ಏನ್ ಸರ್ ಮಾಡ್ತಾ ಇದ್ದಾರೆ ಅವರು? ಇದ್ದಾರೆ. ಯಾವಾಗಾದ್ರೂ ನೋಡ್ತೀನಿ. ಆವತ್ತು ನೋಡಿದ್ದೆ. ಏನಪ್ಪ? ಅಮ್ಮ ನೀನ್ ಈ ರೀತಿ ಪ್ರತಿದಿನ ಕಷ್ಟಪಡೋದ್ ನನ್ಗೆ ನೋಡಕ್ಕಾಗಲ್ಲಮ್ಮ. ನಾನ್ ಬೇಕಿದ್ರೆ ಈವ್ನಿಂಗ್ ಗೋಪಿ ಜೊತೆ ಹೋಗಿ ವಾಟರ್ ಕ್ಯಾನ್ ಹಾಕ್ತೀನಮ್ಮ. ನಿನಗೂ ಸಹಾಯ ಆಗುತ್ತಲ್ಲಮ್ಮ. ಯಾಕಪ್ಪ? ಓದ ವಯಸ್ಸಲ್ಲಿ ನಿನ್ ಕೆಲ್ಸ ಅಂತ ಹೋದ್ರೆ ನಿನ್ ಗಮನ ಎಲ್ಲ ದುಡ್ಡಲ್ಲೇ ಇರುತ್ತೆ ಕಣಪ್ಪ, ಓದೋದ್ರಲ್ಲಿ ಇರೋದಿಲ್ಲ. ಅಮ್ಮ ಇದೀನಿ ಅಲ್ವಾ, ನೀನ್ ಬೇಕಾಗಿದೆಲ್ಲ ಮಾಡ್ಕೊಡ್ತೀನಿ. ನೀನ್ ಚೆನ್ನಾಗಿ ಓದ್ಕೊಳಪ್ಪ, ಅದು ಸಾಕು. ಇನ್ನು ನಾನು ಎಷ್ಟ್ ದಿನ ಅಂತ ಕೆಲ್ಸಕ್ಕೆ ಹೋಗ್ತೀನಿ ಹೇಳು? ನೀನ್ ಸ್ವಲ್ಪ ದಿನ ಓದ್ಕೊಳ್ಳೋವರ್ಗು ಅಷ್ಟೇ ಅಲ್ವಾ? ಅದಾದ್ಮೇಲೆ ನಾನ್ ಮಹಾರಾಣಿ ತರ ಇರ್ತೀನಿ. ಅದೆಲ್ಲ ಯೋಚನೆ ಮಾಡ್ತೀರಾ? ಸುಮ್ನೆ ಓದ್ಕೊಳಪ್ಪ.